ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಇದು ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ ಮಾಡ್ಯೂಲ್ 1 ಮಾಡ್ಯೂಲ್ 2 ಕಂಪ್ಲೀಟ್ ಆಗಿ ಒನ್ ಶಾಟಲ್ಲಿ ನೋಡಿದ್ದೀವಿ. ಸೊ ಇವಾಗ ಮಾಡ್ಯೂಲ್ 3ನ ನೋಡೋಣ. ಈ ಒಂದು ಮಾಡ್ಯೂಲ್ 3 ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸ್ಬೋದು, ಬಿಕಾಸ್ ಯಾಕೆ ಅಂದರೆ ಇದರಲ್ಲಿ ಗ್ರಾಫ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಲಿ ಸಿಂಟ್ಯಾಕ್ಸ್ ಸೆಮ್ಯಾಂಟಿಕ್ಸ್ ಪ್ರಾಬ್ಲಮ್ಸ್ ಆಗಲಿ ಬಂದೇ ಬರುತ್ತೆ. ಸೊ ಇದನ್ನು ಸ್ವಲ್ಪ ಕಾಂಪ್ಲೆಕ್ಸ್ ಇದ್ರೂ ಪರವಾಗಿಲ್ಲ, ಲೆಟ್ ಅಸ್ ಮೇಕ್ ಈಸಿ. ಸೊ ಯಾಕಂದರೆ ಆ ಥರ ನಾನು ಹೇಳ್ಕೊಡ್ತೀನಿ. ಓಕೆ, ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಸೊ ಇವಾಗ ಬನ್ನಿ ಗೈಸ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ಬಂದು ಹ್ಯೂರಿಸ್ಟಿಕ್ ಸರ್ಚ್ ಸ್ಟ್ರಾಟಜೀಸ್ ಅಂತ. ಹ್ಯೂರಿಸ್ಟಿಕ್ ಸರ್ಚ್ ಸ್ಟ್ರಾಟಜೀಸ್ ಅಲ್ಲಿ ನಮಗೆ ಎ ಸ್ಟಾರ್ ಮತ್ತೆ ಗ್ರೀಡಿ ಬಿ ಎಫ್ ಎಸ್ ಮತ್ತೆ ಮೆಮೊರಿ ಬೌಂಡೆಡ್ ಹ್ಯೂರಿಸ್ಟಿಕ್ ಸರ್ಚ್ ಅಂತ ಬರುತ್ತೆ. ಸೊ ಫಸ್ಟ್ ನಾವು ಎ ಸ್ಟಾರ್ ಅಲ್ಗಾರಿದಮ್ ಬಗ್ಗೆ ನೋಡೋಣ. ಓಕೆ, ಎ ಸ್ಟಾರ್ ಅಲ್ಗಾರಿದಮ್ ಅಂದ್ರೆ ಏನು? ಎ ಸ್ಟಾರ್ ಅಲ್ಗಾರಿದಮ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಸೊ ಇದು ಏನಂದ್ರೆ ಬೆಸ್ಟ್ ಪಾತ್ನ ಫೈಂಡ್ ಔಟ್ ಮಾಡೋದಕ್ಕೆ ನಾವು ಎ ಸ್ಟಾರ್ನ ಯೂಸ್ ಮಾಡ್ತೀವಿ. ಇದು ಅರ್ಥ ಆಯ್ತಾ? ಇದ್ರದ್ದು ಗೋಲೇ ಅದು. ಆಮೇಲೆ ಇದು ಇನ್ಫಾರ್ಮ್ಡ್ ಸರ್ಚ್ ಟೆಕ್ನಿಕ್. ಓಕೆ, ಇದನ್ನ ಇನ್ಫಾರ್ಮ್ಡ್ ಸರ್ಚ್ ಟೆಕ್ನಿಕ್ ಅಂತ ಹೇಳ್ತಾರೆ. ನಾನು ಅವಾಗೆ ಹೇಳಿದೆ ಎ ಸ್ಟಾರು ಹ್ಯೂರಿಸ್ಟಿಕ್ ಸರ್ಚ್ ಸ್ಟ್ರಾಟಜೀಸ್ ಅಂತ. ಓಕೆ, ಆಮೇಲೆ ಇದೇನ್ ಮಾಡುತ್ತೆ ಅಂದ್ರೆ ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಗ್ರಾಫ್ ಟ್ರಾವರ್ಸಲ್ ಅಲ್ಗಾರಿದಮ್. ಇದು ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ನಾವು ಯಾವ ತರ ಎವ್ಯಾಲ್ಯೂಯೇಟ್ ಮಾಡ್ತೀವಿ, ಹೆಂಗೆ ಪಾತ್ನ ಫೈಂಡ್ ಔಟ್ ಮಾಡ್ತೀವಿ ಅಂತ ಅಂದ್ರೆ, ಈ ಒಂದು ಇವ್ಯಾಲ್ಯೂಯೇಟಿಂಗ್ ಫಂಕ್ಷನ್ ಮುಖಾಂತರ ನಾವು ಪಾತ್ನ ಫೈಂಡ್ ಔಟ್ ಮಾಡ್ತೀವಿ. ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ. ಓಕೆ, ಸೊ ಇಲ್ಲಿ ಎಫ್ ಆಫ್ ಎನ್ ಅಂತ ಅಂದ್ರೆ ಇವ್ಯಾಲ್ಯೂಯೇಟಿಂಗ್ ಫಂಕ್ಷನ್, ಆಮೇಲೆ ಜಿ ಆಫ್ ಎನ್ ಅಂದ್ರೆ ಪಾತ್ ಕಾಸ್ಟ್, ಹೆಚ್ ಆಫ್ ಎನ್ ಅಂದ್ರೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ. ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ಇಲ್ಲಿ ಎ ಮೇಲೆ ಇದೆ ಅಲ್ವಾ 5 ಅಂತ, ಅದು ಹ್ಯೂರಿಸ್ಟಿಕ್ ವ್ಯಾಲ್ಯೂ ಅಂತ ಕರೀತಾರೆ. ಆಮೇಲೆ ಎಡ್ಜ್ ಮೇಲೆ ಒಂದು ವ್ಯಾಲ್ಯೂ ಇರುತ್ತಲ್ವಾ, ಅದನ್ನ ಪಾತ್ ಕಾಸ್ಟ್ ಅಂತಾರೆ. ಪಾತ್ ಕಾಸ್ಟ್ ಅಂದ್ರೆ ಜಿ ಆಫ್ ಎನ್. ಸೊ ಎ ಮೇಲೆ ಒಂದು ವ್ಯಾಲ್ಯೂ ಇರುತ್ತಲ್ಲ, ಅದನ್ನ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಅಂತ ಕರೀತಾರೆ, ಹೆಚ್ ಆಫ್ ಎನ್. ಸೊ ಇದನ್ನ ನಾವು ಇಟ್ಕೊಂಡು ಏನ್ ಮಾಡ್ತೀವಿ, ಪಾತ್ನ ಫೈಂಡ್ ಔಟ್ ಮಾಡ್ತೀವಿ. ಈ ಎಫ್ ಆಫ್ ಎನ್ ವ್ಯಾಲ್ಯೂ ಅನ್ನೋದನ್ನ ನಾವು ಒಂದೊಂದು ನೋಡ್ಗೂ ತಗೊಂಡು ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ. ಹೆಂಗೆ ಅಂತ ನೋಡೋಣ. ಓಕೆ, ಇಟ್ ಈಸ್ ಅ ಕಾಂಬಿನೇಷನ್ ಆಫ್ ಬಿ ಎಫ್ ಎಸ್ ಅಂಡ್ ಯು ಸಿ ಎಸ್ ಅಲ್ಗಾರಿದಮ್. ಇದು ಬಿ ಸಿ ಎಸ್ ಮತ್ತು ಯು ಸಿ ಎಸ್ ಅಲ್ಗಾರಿದಮ್ ಎರಡೂ ಯೂಸ್ ಮಾಡಿಕೊಂಡು ಬಂದಿರೋಂಥ ಕಾನ್ಸೆಪ್ಟ್ ಈ ಒಂದು ಎ ಸ್ಟಾರ್ ಅಲ್ಗಾರಿದಮ್. ಓಕೆನಾ. ಸೊ ಯು ಸಿ ಎಸ್ ಕಂಪೇರ್ ಮಾಡಿದ್ರೆ, ಸೊ ಇದು ಏನಂದ್ರೆ ಯು ಸಿ ಎಸ್ ಅಲ್ಲಿ ಎಫ್ ಆಫ್ ಎನ್ ವ್ಯಾಲ್ಯೂ ಬಂದು ಜಿ ಆಫ್ ಎನ್ ಆಗಿರುತ್ತೆ. ಬಟ್ ಈ ಒಂದು ಎ ಸ್ಟಾರ್ ಅಲ್ಲಿ ಎಫ್ ಆಫ್ ಎನ್ ವ್ಯಾಲ್ಯೂ ಬಂದು ಜಿ ಆಫ್ ಎನ್ ಪ್ಲಸ್ ಹೆಚ್ ಆಫ್ ಎನ್. ಸೊ ದಟ್ ಈಸ್ ದ ಡಿಫ್ರೆನ್ಸ್. ಓಕೆ, ಇನ್ನೆಲ್ಲ ಸೇಮೇ ಇರುತ್ತೆ. ಆಮೇಲೆ ಇಟ್ ಈಸ್ ವೈಡ್ಲಿ ಯೂಸ್ಡ್. ಯಾಕೆ ಇದನ್ನ ತುಂಬಾ ಯೂಸ್ ಮಾಡ್ತಾರೆ ಅಂದ್ರೆ, ಇದು ಕಂಪ್ಲೀಟ್ ಅಂದ್ರೆ ಇವಾಗ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದೆ ಅಂತ ಇದ್ರೆ ಅದು ಕಂಪ್ಲೀಟ್ 100% ಗ್ಯಾರಂಟಿ ಕೊಡುತ್ತೆ, ನಾನು ಸೊಲ್ಯೂಷನ್ ಕೊಟ್ಟೇ ಕೊಡ್ತೀನಿ ಅಂತ. ಆಪ್ಟಿಮಲ್ ಅಂತ ಅಂದ್ರೆ ಯಾವಾಗ್ಲೂ ಅಷ್ಟೇ ಬೆಸ್ಟ್ ಪಾತ್ನ ಫೈಂಡ್ ಔಟ್ ಮಾಡ್ಕೊಡುತ್ತೆ. ಓಕೆ, ಇದು ಅರ್ಥ ಆಯ್ತಾ? ಅದಾದ್ಮೇಲೆ ಈ ಒಂದು ಎ ಸ್ಟಾರ್ ಅಲ್ಗಾರಿದಮ್ ಅಲ್ಲಿ ಎರಡು ಲಿಸ್ಟ್ ಇರುತ್ತೆ, ಒಂದು ಓಪನ್ ಲಿಸ್ಟ್ ಮತ್ತೆ ಒಂದು ಕ್ಲೋಸ್ ಲಿಸ್ಟ್. ಓಪನ್ ಲಿಸ್ಟ್ ಅಂದ್ರೆ ಏನು? ಓಪನ್ ಲಿಸ್ಟ್ ಅಲ್ಲಿ ನೀವು ಯಾವ ನೋಡ್ನ ಎಕ್ಸ್ಪ್ಲೋರ್ ಮಾಡ್ತೀಯಲ್ವಾ ಫ್ಯೂಚರ್ ಅಲ್ಲಿ, ಆ ನೋಟ್ಸ್ನೆಲ್ಲ ನೀವು ಓಪನ್ ಲಿಸ್ಟ್ ಅಲ್ಲಿ ಹಾಕ್ತೀಯಾ. ಕ್ಲೋಸ್ ಲಿಸ್ಟ್ ಅಂದ್ರೆ ಏನು? ಯಾವ್ದು ಆಲ್ರೆಡಿ ವಿಸಿಟ್ ಆಗಿರುತ್ತೆ ಅಲ್ವಾ, ಅದನ್ನ ನೀನು ಕ್ಲೋಸ್ ಲಿಸ್ಟ್ ಅಲ್ಲಿ ಹಾಕ್ತೀಯಾ. ಓಕೆ, ಇದರದ ಸ್ಟೆಪ್ಸ್ ನೋಡೋಣ. ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ, ಪ್ಲೇಸ್ ದ ಸ್ಟಾರ್ಟ್ ನೋಡ್ ಇನ್ ದ ಓಪನ್ ಲಿಸ್ಟ್. ಇವಾಗ ಒಂದು ಗ್ರಾಫ್ ಅಂದ್ರೆ ಸ್ಟಾರ್ಟ್ ನೋಡ್ ಯಾವ್ದಿರುತ್ತೆ, ರೂಟ್ ಇರುತ್ತೆ. ಸೊ ಆ ರೂಟ್ ನ ನೀನು ಫಸ್ಟ್ ಓಪನ್ ಲಿಸ್ಟ್ ಅಲ್ಲಿ ಹಾಕ್ತೀಯಾ. ಸೊ ಓಪನ್ ಲಿಸ್ಟ್ ಅಲ್ಲಿ ಇವಾಗ ಯಾವ್ದಿರಲ್ಲ, ಬರೀ ರೂಟ್ ನೋಡ್ ಇರುತ್ತೆ. ಓಕೆ, ಸೆಲೆಕ್ಟ್ ದ ನೋಡ್. ಇವಾಗ ನಾವು ಪ್ರತಿ ಸಾರಿ ಆ ಓಪನ್ ಲಿಸ್ಟ್ ಅಲ್ಲೇ ನಾವು ನೋಡ್ ನ ಸೆಲೆಕ್ಟ್ ಮಾಡ್ಕೊಬೇಕು. ಹೆಂಗೆ ಸೆಲೆಕ್ಟ್ ಮಾಡ್ಕೊಬೇಕು? ಓಕೆ, ಹೆಂಗ್ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ, ಇವಾಗ ಎಫ್ ಆಫ್ ಎನ್ ವ್ಯಾಲ್ಯೂನ ಕಂಡುಹಿಡಿತೀವಲ್ಲ ಒಂದೊಂದು ನೋಡ್ಗೂ, ಯಾವ ನೋಡ್ಗೆ ಎಫ್ ಆಫ್ ಎನ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಆ ಒಂದು ನೋಡ್ನ ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಓಕೆನಾ. ಆಮೇಲೆ ಇಷ್ಟ ಅರ್ಥ ಆಯ್ತಾ? ಅದಾದ್ಮೇಲೆ ಇವಾಗ ನಾವೊಂದು ಸೆಲೆಕ್ಟ್ ಮಾಡಿರೋ ನೋಡು ಏನಾದ್ರೂ ಗೋಲ್ ನೋಡ್ ಆಗಿದ್ರೆ ಅಲ್ಲಿ ನಮಗೆ ಒಂದು ಪಾತ್ ಸಿಕ್ತು, ಆಮೇಲೆ ಆ ಒಂದು ಪಾತ್ನ ರಿಟರ್ನ್ ಮಾಡಬೇಕು. ಇಲ್ಲ ಅಂತ ಅಂದ್ರೆ ಏನ್ ಮಾಡಬೇಕು, ಆ ಸ್ಮಾಲೆಸ್ಟ್ ಎಫ್ ಆಫ್ ಎನ್ ವ್ಯಾಲ್ಯೂನ ಎಕ್ಸ್ಪ್ಲೋರ್ ಮಾಡಬೇಕು. ಓಕೆನಾ. ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಇವಾಗ ಎಕ್ಸ್ಪ್ಲೋರ್ ಮಾಡಿರೋ ನೋಟ್ಸ್ನೆಲ್ಲ ಓಪನ್ ಲಿಸ್ಟ್ ಅಲ್ಲಿ ಹಾಕಿ, ವಿಸಿಟೆಡ್ ನೋಡ್ನ ನಾವೇನ್ ಮಾಡ್ತೀವಿ, ಕ್ಲೋಸ್ ಲಿಸ್ಟ್ ಅಲ್ಲಿ ಹಾಕ್ತೀವಿ. ಕ್ಲಿಯರ್? ಎಸ್. ಇವಾಗ ನಾನು ಹೆಂಗಿದ್ರು ಎ ಸ್ಟಾರ್ ಅಲ್ಗಾರಿದಮ್ನ ನಾನು ಮುಂದೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಹೇಳ್ತೀನಿ. ಬಟ್ ಇವಾಗ ಬ್ರೀಫ್ ಆಗಿ ಐಡಿಯಾ ಕೊಡ್ತೀನಿ ಹೆಂಗೆ ಅಂತ. ಸೊ ಇದು ಗ್ರಾಫ್ ಅಂತ ಒಂದು ಗ್ರಾಫ್ನ ಕನ್ಸಿಡರ್ ಮಾಡಿ. ಸೊ ಇಲ್ಲಿ ಎಸ್ ಬಂದು ಸ್ಟಾರ್ಟ್ ನೋಡು ಅಂದರೆ ರೂಟ್ ನೋಡು, ಜಿ ಬಂದ್ಬಿಟ್ಟು ಗೋಲ್ ನೋಡು. ನಾವು ಶಾರ್ಟೆಸ್ಟ್ ಪಾತ್ನ ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿತೀವಿ? ನಾನು ಹೇಳಿದೆ 2 ಲಿಸ್ಟ್ ಇರುತ್ತೆ, ಓಪನ್ ಲಿಸ್ಟ್ ಕ್ಲೋಸ್ ಲಿಸ್ಟ್ ಅಂತ. ಸ್ಟಾರ್ಟಿಂಗಲ್ಲಿ ಎಸ್ ಅನ್ನೋದನ್ನ ಅಂದರೆ ಒಂದು ಸ್ಟಾರ್ಟ್ ನೋಡ್ನ ನಾನೇನಂತ ಹಾಕ್ಕೊತೀನಿ, ಓಪನ್ ಲಿಸ್ಟಿಗೆ ಹಾಕ್ಕೊಳ್ತೀನಿ. ಆಮೇಲೆ ಇವಾಗ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು. ಬೇಕಂದ್ರೆ ಇವಾಗ ಅದೇ ಇರೋದು, ನಮಗೆ ಬೇರೆ ಆಪ್ಷನ್ ಇಲ್ಲ. ಆಮೇಲೆ ಅದಕ್ಕೆ ಎಫ್ ಆಫ್ ಎನ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಇವಾಗ
ಇವಾಗ ಇದಕ್ಕೆ ಎಫ್ ಆಫ್ ಎನ್ ವ್ಯಾಲ್ಯೂನ ಕಂಡುಹಿಡಿದಾಗ ನಮಗೆ ಏನು ಬರುತ್ತೆ ಅಂದರೆ 5 ಬರುತ್ತೆ. ಹೆಂಗೆ? ಇವಾಗ ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಜಿ ಆಫ್ ಎನ್ ಪ್ಲಸ್ ಎಚ್ ಆಫ್ ಎನ್. ಹ್ಯೂರಿಸ್ಟಿಕ್ ವ್ಯಾಲ್ಯೂ ಅಂದರೆ ಏನಂದರೆ ಆ ನೋಡ್ ಮೇಲೆ ವ್ಯಾಲ್ಯೂ ಇರುತ್ತಲ್ಲ ಅದನ್ನ ಹ್ಯೂರಿಸ್ಟಿಕ್ ವ್ಯಾಲ್ಯೂ. ಓಕೆ, ಜಿ ಆಫ್ ಎನ್ ಅಂದರೆ ಪಾತ್ ಕಾಸ್ಟ್. ಸೊ ಇವಾಗ ಎಫ್ ಆಫ್ ಎಸ್ಸಿಗೆ ನಾನು ಕಂಡುಹಿಡಿಬೇಕು ಅಂದರೆ ಎಫ್ ಆಫ್ ಎನ್ ವ್ಯಾಲ್ಯೂನ. ಸೊ ಇವಾಗ ಜಿ ಆಫ್ ಎನ್ ವ್ಯಾಲ್ಯೂ ಏನು? ಜಿ ಆಫ್ ಎನ್ ವ್ಯಾಲ್ಯೂ ಬಂದು ಎಸ್ ಟು ಎಸ್, ಅಂದರೆ ಎಸ್ಸಿಂದ ಎಸ್ಗೆ ಹೋಗ್ಬೇಕಂದ್ರೆ ನಿನ್ಗೆ ಎಷ್ಟು ಪಾತ್ ಕಾಸ್ಟು? 0 ಅಲ್ವಾ? 0, ಯಾಕಂದರೆ ಎಸ್ಸಿಂದ ಎಸ್, ಅದಕ್ಕೆ 0. ಹೆಚ್ ಆಫ್ ಎನ್ ವ್ಯಾಲ್ಯೂ ಬಂದು, ಸೊ ಗ್ರಾಫಲ್ಲಿ ಏನು ಕೊಟ್ಟಿದ್ದಾರೆ? 5 ಅಂತ ಕೊಟ್ಟಿದ್ದಾರೆ. 0 + 5 ಏನು? 5. ಸೊ ಇದರದ್ದು ಏನಂತೀರ ಇವ್ಯಾಲ್ಯೂಯೇಟಿಂಗ್ ಫಂಕ್ಷನ್ ವ್ಯಾಲ್ಯೂ ಎಷ್ಟು ಅಂದರೆ 5. ಓಕೆ, ಇವಾಗ ಇದರದ್ದು ಸಕ್ಸೆಸರ್ಸ್ ಅಂದರೆ ಇದರದ್ದು ಚಿಲ್ಡ್ರನ್ಸ್ ಯಾರ್ಯಾರು? ಎ ಮತ್ತು ಜಿ. ಓಕೆ, ಎ ಮತ್ತು ಜಿ. ಇವಾಗ ಎಸ್ ಏನಾಗುತ್ತೆ? ಕ್ಲೋಸ್ಡ್ ಲಿಸ್ಟ್ಗೆ ಹೋಗುತ್ತೆ, ಮತ್ತು ಎ ಮತ್ತು ಜಿ ಓಪನ್ ಲಿಸ್ಟಲ್ಲಿ ಬರುತ್ತೆ. ಓಕೆನಾ? ಇವಾಗ ನೀನು ಎಫ್ ಆಫ್ ಎ ಕಂಡುಹಿಡಿಬೇಕು ಮತ್ತು ಎಫ್ ಆಫ್ ಜಿ, ಅಂದರೆ ಎರಡಕ್ಕೂ ನೀನು ಇವ್ಯಾಲ್ಯೂಯೇಟಿಂಗ್ ಫಂಕ್ಷನ್ನ ಕಂಡುಹಿಡಿಬೇಕು. ಸೊ ಎಫ್ ಆಫ್ ಎಗೆ, ಸೊ ಇವಾಗ ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು 1 + 3 ಇಸ್ ಈಕ್ವಲ್ ಟು 4. ಅಂದರೆ ಸೊ ಎಫ್ಸ್ನ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ, ಸೊ ಎ ಮತ್ತು ಜಿ ಯಾರು? ಅವ್ರ ಚಿಲ್ಡ್ರನ್ಸು ಅಲ್ವಾ? ಇವಾಗ ನಾವು ಎಗೂ ಎಫ್ ಆಫ್ ಎನ್ ವ್ಯಾಲ್ಯೂ ಕಂಡುಹಿಡಿಬೇಕು, ಜಿಗೂ ಎಫ್ ಆಫ್ ಎನ್ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಎಗೆ ಹೆಂಗೆ ಕಂಡುಹಿಡಿತೀರಾ? ಜಿ ಆಫ್ ಎನ್ ಪ್ಲಸ್ ಎಚ್ ಆಫ್ ಎನ್. ಜಿ ಆಫ್ ಎನ್ ವ್ಯಾಲ್ಯೂ ಏನು? ಪಾತ್ ಕಾಸ್ಟು ಎಸ್ಸಿಂದ ಎಗೆ 1. ಆಮೇಲೆ ಹೆಚ್ ಆಫ್ ಎನ್ ವ್ಯಾಲ್ಯೂ ಏನು? 3 ಎಗೆ. ಸೊ 1 + 3 ಏನು? 4. ಆಮೇಲೆ ನೆಕ್ಸ್ಟ್ ಇವಾಗ ಜಿ ಕಂಡುಹಿಡಿಬೇಕು. ನೆಕ್ಸ್ಟ್ ಜಿ ಕಂಡುಹಿಡಿಬೇಕು. ಸೊ ಇವಾಗ ಎಫ್ ಆಫ್ ಎನ್ ವ್ಯಾಲ್ಯೂ ಬಂದು, ಸೊ ಇವಾಗ ಪಾತ್ ಕಾಸ್ಟ್ ಎಷ್ಟು ಎಸ್ಸಿಂದ ಜಿಗೆ? ಸೊ ಬಂದು ದಟ್ ಇಸ್ 10. ಮತ್ತು ಅದರದ್ದು ಹೆಚ್ ಆಫ್ ಎನ್ ವ್ಯಾಲ್ಯೂ ಏನು? 0. ಮತ್ತು ಇದಕ್ಕೆ 10 ಬರುತ್ತೆ. ಸೊ ಇವಾಗ 4 ಮತ್ತು 10. ಸೊ ಇದರಲ್ಲಿ ಯಾವುದು ಮಿನಿಮಮ್ ವ್ಯಾಲ್ಯೂ? ಸೊ 4 ಬಂದು ಮಿನಿಮಮ್ ವ್ಯಾಲ್ಯೂ. ಓಕೆನಾ? ಸೊ ಮಿನಿಮಮ್ ವ್ಯಾಲ್ಯೂ. ಸೊ ಅದರಿಂದ ನಾನು ಏನ ಎಕ್ಸ್ಪ್ಲೋರ್ ಮಾಡ್ತೀನಿ. ಓಕೆ, ಏನ ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ಅದಕ್ಕೆ ಚಿಲ್ಡ್ರನ್ಸ್ ಯಾರು? ಬಿ ಮತ್ತು ಸಿ. ರೈಟ್. ಇವಾಗ ನೀನು ಬಿಗೂ ಎಫ್ ಆಫ್ ಎನ್ ವ್ಯಾಲ್ಯೂ ಕಂಡುಹಿಡಬೇಕು, ಸಿಗೂ ಎಫ್ ಆಫ್ ಎನ್ ವ್ಯಾಲ್ಯೂ ಕಂಡುಹಿಡಬೇಕು. ಸೊ ಬಿಗೆ ಎಫ್ ಆಫ್ ಎನ್ ವ್ಯಾಲ್ಯೂ ಬಂದ್ಬಿಟ್ಟು, ಸೊ ಏನು ಬರುತ್ತೆ? ಬಿಗೆ ಎಫ್ ಆಫ್ ಎನ್ ವ್ಯಾಲ್ಯೂ ಕಂಡುಹಿಡಿಬೇಕಾದ್ರೆ, ಸೊ ಇವಾಗ ಜಿ ಆಫ್ ಎನ್ ವ್ಯಾಲ್ಯೂ ಅಂದರೆ, ಸೊ ಎಸ್ಸಿಂದ ಬಿಗೆ ಎಷ್ಟು ಡಿಸ್ಟೆನ್ಸ್ ಇದೆ? 2 + 1 ದಟ್ ಇಸ್ 3. 3 + ಬಿಗೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ 4. ಸೊ 3 + 4 7 ಬಂತು. ಅದೇ ಥರ ಇವಾಗ ಸಿ ಕಂಡುಹಿಡಿಬೇಕು. ಸಿ ಕಂಡುಹಿಡಿಬೇಕಾದ್ರೆ ಜಿ ಆಫ್ ಎನ್ ವ್ಯಾಲ್ಯೂ ಬಂದು 2, ಹೆಚ್ ಆಫ್ ಎನ್ ವ್ಯಾಲ್ಯೂ ಬಂದು 2. ಸೊ 4. 7 ಮತ್ತು 4ನ ಕಂಪೇರ್ ಮಾಡಿದ್ರೆ ಯಾರು ಮಿನಿಮಮ್ಮು? ಸೊ 4. ಸೊ ಇವಾಗ 4 ಅಂದರೆ ಸಿನ ಎಕ್ಸ್ಪ್ಲೋರ್ ಮಾಡಬೇಕು. ಸಿನ ಎಕ್ಸ್ಪ್ಲೋರ್ ಮಾಡಿದಾಗ ಡಿ ಮತ್ತು ಜಿ ಬರುತ್ತೆ. ಸೊ ಡಿ ಮತ್ತು ಜಿ. ಸೊ ಇವಾಗ ಡಿಗೆ ಕಂಡುಹಿಡಿಬೇಕು. ಸೊ ಎಫ್ ಆಫ್ ಎನ್ ವ್ಯಾಲ್ಯೂ ಡಿಗೆ ಹೆಂಗೆ ಕಂಡುಹಿಡಿಯೋದು ಅಂತ ನೋಡೋದಾದ್ರೆ, 5 + 6. 5 ಏನು? ಪಾತ್ ಕಾಸ್ಟ್. 6 ಏನು? ಹ್ಯೂರಿಸ್ಟಿಕ್ ವ್ಯಾಲ್ಯೂ. 5 ಹೆಂಗೆ ಬಂತು ಅಂತ ಗೊತ್ತಾ? ಸೊ 1 ಪ್ಲಸ್, ಸೊ ಎಸ್ಸಿಂದ ಎಗೆ 1 ಪಾತ್ ಕಾಸ್ಟು 1 ಪ್ಲಸ್ ಎ ಇಂದ ಸಿಗೆ 1 ಪ್ಲಸ್ 1, ಸೊ 2 ಆಯಿತು. ಸೊ ಸಿ ಇಂದ ಡಿಗೆ 3. ಸೊ 3 + 1 + 1 ಇಸ್ 5. ಸೊ ಓಕೆನಾ? 5 + 6 11 ಬಂತು. ಇವಾಗ ನೆಕ್ಸ್ಟ್ ಜಿ ಕಂಡುಹಿಡಿಬೇಕು. ಸೊ ಜಿ ಕಂಡುಹಿಡಿದಾಗ 6 + 0 ಬರುತ್ತೆ 6. ಸೊ ಇದ್ರಲ್ಲಿ ಮಿನಿಮಮ್ ಯಾರು? ಸೊ ಮಿನಿಮಮ್ ಬಂದು 6. ಮತ್ತು ಆ ಒಂದು ನೋಡು ಗೋಲ್ ನೋಡ ಅಲ್ವಾ ಅಂತ ಚೆಕ್ ಮಾಡಬೇಕು. ಎಸ್, ಇಟ್ ಈಸ್ ಅ ಗೋಲ್ ನೋಡ್. ಸೊ ಇವಾಗ ನೀನು ಮಿನಿಮಮ್ ಕಾಸ್ಟ್ ಕಂಡುಹಿಡಿದೆ ಮತ್ತು ಬೆಸ್ಟ್ ಪಾತ್ನ ಕಂಡುಹಿಡಿದೆ. ಸೊ ವಾಟ್ ಈಸ್ ಅ ಬೆಸ್ಟ್ ಪಾತ್? ಸೊ ಎಸ್ ಟು ಎ ಟು ಸಿ ಟು ಡಿ ಆ್ಯಂಡ್ ಸಿ ಟು ಜಿ. ಓಕೆ, ಇವಾಗ ನಿಮಗೆ ಡೌಟ್ ಬರ್ಬೋದು. ಏನಂತ? ಇವಾಗ ಎಸ್ಸಿಂದ ಜಿ, ನಾನು ಜಿ ಗೋಲ್ ನೋಡ್ ಅಂತ ಹೇಳಿದೆ. ನಾನು ಸ್ಟಾರ್ಟಿಂಗ್ ಸ್ಟೆಪ್ಪಲ್ಲೇ ಜಿ ಸಿಕ್ತಲ್ಲ ಗೋಲ್ ನೋಡು. ಸೊ ಯಾಕೆ ನೀವು ಅದನ್ನು ಕನ್ಸಿಡರ್ ಮಾಡಿಲ್ಲ ಅಂತ ಕೇಳ್ಬೋದು. ಯಾಕೆ ಕನ್ಸಿಡರ್ ಮಾಡಿಲ್ಲ ಅಂತ ಹೇಳ? ಸೊ ಇವಾಗ ಎಸ್ಸಿಂದ ಜಿಗೆ ಪಾತ್ ಕಾಸ್ಟ್ 10 ಇದೆ. ಆದರೆ ನೀನು ಈ ಒಂದು ಜಿಗೆ ರೀಚ್ ಆಗಬೇಕಾದ್ರೆ ಮಿನಿಮಮ್ ಕಾಸ್ಟ್ ಎಷ್ಟು ಬಂತು? 6 ಬಂತು. ಸೊ 10 ಇಸ್ ಗ್ರೇಟರ್ ದೆನ್ 6. ನಾವೇನು ಸೆಲೆಕ್ಟ್ ಮಾಡಬೇಕು? ಬೆಸ್ಟ್ ಪಾತ್ನ ಸೆಲೆಕ್ಟ್ ಮಾಡಬೇಕು. ಓಕೆ, ಕ್ಲಿಯರ್ ಅಬೌಟ್ ದಿಸ್? ಓಕೆ, ಫೈನ್. ಬನ್ನಿ ಗೈಸ್, ಇವಾಗ ನೆಕ್ಸ್ಟ್ ಹೋಗೋಣ. ಸೊ ನೀಟಾಗಿ ಕೇಳಿಸ್ಕೊಳ್ಳಿ, ಬಿಕಾಸ್ ಇದೇ ಅಲ್ಗಾರಿದಮು, ಇದೇ ಪ್ಯಾಟ್ರನ್ನ ನೀವು ಪ್ರಾಬ್ಲಮ್ಸ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಓಕೆನಾ? ಇವಾಗ ನಾವು ಗ್ರೀಡಿ ಬಿ ಎಫ್ ಎಸ್ ನೋಡೋಣ. ಸೊ ಏನು ಈ ಗ್ರೀಡಿ ಬಿ ಎಫ್ ಎಸ್ ಅಂದರೆ, ಇಟ್ ಕಮ್ಸ್ ಅಂಡರ್ ಇನ್ಫಾರ್ಮ್ಡ್ ಸರ್ಚ್ ಟೆಕ್ನಿಕ್. ಇದು ಕೂಡ ಇನ್ಫಾರ್ಮ್ಡ್ ಸರ್ಚ್ ಟೆಕ್ನಿಕ್ ಕೆಳಗಡೆನೆ ಬರುತ್ತೆ. ಆಮೇಲೆ ಇದನ್ನ ಹ್ಯೂರಿಸ್ಟಿಕ್ ಸರ್ಚ್ ಟೆಕ್ನಿಕ್ ಅಂತಲೂ ಕೂಡ ಕರೀತಾರೆ. ಯಾಕೆ ಅಂತ ನೋಡೋಣ. ಸೊ ಇಟ್ ಯೂಸಸ್ ಎ ಹ್ಯೂರಿಸ್ಟಿಕ್ ಫಂಕ್ಷನ್. ಇಲ್ಲೂ ಹ್ಯೂರಿಸ್ಟಿಕ್ ಫಂಕ್ಷನ್ನ ಯೂಸ್ ಮಾಡ್ತಾರೆ. ಆಮೇಲೆ ಇಲ್ಲಿ ಪ್ರಿಯಾರಿಟಿ ಕ್ಯೂನ ಯೂಸ್ ಮಾಡ್ತಾರೆ ಇಂಪ್ಲಿಮೆಂಟ್ ಮಾಡೋದಕ್ಕೆ. ಆಮೇಲೆ ದ ಗೋಲ್ ಈಸ್ ಟು ಫೈಂಡ್ ದ ಶಾರ್ಟೆಸ್ಟ್ ಪಾತ್. ಇದ್ರದ್ದು ಅಷ್ಟೇ ಗೋಲ್ ಏನು ಅಂದರೆ ಶಾರ್ಟೆಸ್ಟ್ ಪಾತ್ನ ಕಂಡುಹಿಡಿಯೋದು. ಸೊ ಟೂಲ್ಸ್ ಆರ್, ಇಲ್ಲೂ ಏನು ಯೂಸ್ ಮಾಡ್ತಾರೆ? 2 ಲಿಸ್ಟ್ನ ಯೂಸ್ ಮಾಡ್ತಾರೆ, ಒಂದು ಓಪನ್ ಲಿಸ್ಟ್, ಒಂದು ಕ್ಲೋಸ್ ಲಿಸ್ಟ್. ಸೊ ಇಲ್ಲೂ ಕೂಡ ಒಂದೊಂದು ನೋಡ್ನು ಕೂಡ ಸೆಲೆಕ್ಟ್ ಮಾಡ್ತಾರೆ. ಯಾವುದ್ರ ಮೇಲೆ? ಇವ್ಯಾಲ್ಯೂಯೇಟಿಂಗ್ ಫಂಕ್ಷನ್ ಮೇಲೆ. ಸೊ ಇಲ್ಲಿ ಇವ್ಯಾಲ್ಯೂಯೇಟೆಡ್ ಫಂಕ್ಷನ್ ಏನು ಅಥವಾ ಹ್ಯೂರಿಸ್ಟಿಕ್ ಫಂಕ್ಷನ್ ಏನು ಅಂದರೆ ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಹೆಚ್ ಆಫ್ ಎನ್.
ಸೊ ರಿಮೆಂಬರ್ BFS ಅಲ್ಲಿ BFS ಅಂತ ಅಂದ್ರೆ ಬೆಸ್ಟ್ ಫಸ್ಟ್ ಸರ್ಚ್. ಡೋಂಟ್ ಕನ್ಫ್ಯೂಸ್ ವಿತ್ ಬ್ರೆಡ್ತ್ ಫಸ್ಟ್ ಸರ್ಚ್. ಓಕೆನಾ? ಅದು ಸೆಕೆಂಡ್ ಮಾಡ್ಯೂಲ್ ಅಲ್ಲಿ. ಇಲ್ಲಿ ಥರ್ಡ್ ಮಾಡ್ಯೂಲ್ ಅಲ್ಲಿ BFS ಅಂದ್ರೆ ಬೆಸ್ಟ್ ಫಸ್ಟ್ ಸರ್ಚ್. ಓಕೆ, ಸೊ ಇಲ್ಲಿ ಬರೀ ನಾವು ಹ್ಯೂರಿಸ್ಟಿಕ್ ವ್ಯಾಲ್ಯೂ ಮೇಲೆ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀವಿ. ಸೊ ಇದು ಕಾಂಬಿನೇಷನ್ ಆಫ್ BFS ಮತ್ತೆ DFS. ಓಕೆ, ಈ ಒಂದು ಅಲ್ಗಾರಿದಮ್ ನ ನೋಡೋಣ ಹೆಂಗೆ ಅಂತ. ಸೊ ಈ ಒಂದು ಅಲ್ಗಾರಿದಮ್ ಅಲ್ಲಿ ಫಸ್ಟ್ ಸೇಮ್ ಸ್ಟಾರ್ಟ್ ನೋಡ್ ನ ತಗೊಂಡೋಗಿ ನಾನು ಓಪನ್ ಲಿಸ್ಟ್ ಅಲ್ಲಿ ಹಾಕ್ತೀನಿ. ಅದಾದ್ಮೇಲೆ ರಿಮೂವ್ ಒನ್ ನೋಡ್ನ ಓಪನ್ ಲಿಸ್ಟ್ ಇಂದ ತೆಗಿಬೇಕು. ಎಂತ ನೋಡ್ನ ತೆಗಿಬೇಕು? ನಾವು ಯಾವುದಕ್ಕೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಅಲ್ವಾ, ಆ ಒಂದು ನೋಡ್ನ ನಾವು ತೆಗಿತೀವಿ. ತೆಗೆದು ಎಕ್ಸ್ಪ್ಲೋರ್ ಮಾಡ್ತೀವಿ ಅದನ್ನ. ಸೊ ಈಚ್ ಒನ್ ನೋಡ್ ವಿಲ್ ಜನರೇಟ್ ಸಕ್ಸಸಸ್ ಆಫ್ n. ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ಏನ್ ಬರುತ್ತೆ? ಅದು ಚಿಲ್ಡ್ರನ್ಸ್ ಬರ್ತಾರೆ. ಓಕೆ, ಆಮೇಲೆ ಈಚ್ ಸಕ್ಸಸರ್ ಆಫ್ ದ ನೋಡ್ಸ್ ಅಂಡ್ ಫೈಂಡ್ ವೆದರ್ ದ ನೋಡ್ ಇಸ್ ಗೋಲ್ ಆರ್ ನಾಟ್. ಸೊ ಇವಾಗ ನೀವು ಆ ಒಂದು ಓಪನ್ ಲಿಸ್ಟ್ ಇಂದ ಒಂದು ನೋಡ್ನ ತೆಗ್ದಾಗ ಆ ಒಂದು ನೋಡು ಗೋಲ್ ನೋಡ ಇಲ್ವಾ ಅಂತ ಚೆಕ್ ಮಾಡಬೇಕು. ಓಕೆನಾ? ಗೋಲ್ ನೋಡ್ ಆಗಿದ್ರೆ ಅಲ್ಲೇ ನೀವೇನ್ ಮಾಡ್ಬೇಕು? ರಿಟರ್ನ್ ಮಾಡಬೇಕು ಪಾತ್ನ. ಇಲ್ಲ ಅಂತ ಅಂದ್ರೆ ಅದ್ರನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅಥವಾ ಎಕ್ಸ್ಪ್ಲೋರ್ ಮಾಡಬೇಕು. ಯಾವ್ದ್ರ ಮೇಲೆ? ಹ್ಯೂರಿಸ್ಟಿಕ್ ವ್ಯಾಲ್ಯೂ ಮೇಲೆ. ಸೊ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. ಸೊ ಇದೊಂದು ಗ್ರಾಫ್, ಒಂದೊಂದಕ್ಕೂ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇರುತ್ತೆ. ರಿಮೆಂಬರ್, ಇದಕ್ಕೆ ಪಾತ್ ಕಾಸ್ಟ್ ಬೇಡ. ಅವರು ಎಕ್ಸಾಮ್ ಅಲ್ಲಿ ಬೇಕು ಅಂತಾನೆ ಪಾತ್ ಕಾಸ್ಟ್ ಕೊಡ್ತಾರೆ. ನೀವು ತಗೊಂಡೋಗಿ A* ಅಲ್ಗಾರಿದಮ್ ಮಾಡಬೇಡಿ. ಓಕೆನಾ? BFS ಅಲ್ಲಿ ಯಾವುದೇ ರೀತಿ ಪಾತ್ ಕಾಸ್ಟ್ ಅಗತ್ಯ ಬೇಡ. ನೀವು ಪಾತ್ ಕಾಸ್ಟ್ ಕೊಟ್ರೆ ಇಗ್ನೋರ್ ಮಾಡಿ. ಓಕೆ, ಸೊ ಇಲ್ಲಿ ಈ ಗ್ರಾಫ್ ಇದೆ. ಸೊ ಈ ಗ್ರಾಫಿಗೆ ನೀನು ಯಾವುದು BFS ನ ಅಪ್ಲೈ ಮಾಡಿ ಅಂದ್ರೆ ಹೆಂಗ್ ಮಾಡ್ತೀರಾ? ಸೊ ಇದಕ್ಕೆ ಒಂದೊಂದಕ್ಕೂ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇದೆ. 100, 200, 60, 20 ಅಂತ. ಸೊ ಇವಾಗ ಓಪನ್ ಲಿಸ್ಟ್, ಕ್ಲೋಸ್ ಲಿಸ್ಟ್. ಸೊ ಅದನ್ನ ನಾನು ಪ್ರಾಬ್ಲಮ್ ಅಲ್ಲಿ ಹೇಳ್ಕೊಡ್ತೀನಿ. ಇವಾಗ ಕಾನ್ಸೆಪ್ಟ್ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಓಕೆನಾ? ಸೊ ಇಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ, ಇದು ಬಂದು ಔಟ್ಪುಟ್. ಸೊ ಯಾವ ತರ ನೋಡೋಣ. ಸೊ ಇವಾಗ ನಾನು ಎ ಮತ್ತೆ ಇವಾಗ ಎ ಬಂದು ರೂಟ್ ನೋಡು. ಅದಕ್ಕೆ ಚಿಲ್ಡ್ರನ್ಸ್ ಯಾರು? ಬಿ ಮತ್ತೆ ಎಸ್. ಬಿ ಮತ್ತೆ ಎಸ್ ಅಲ್ಲಿ ಯಾರು ಕಡಿಮೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇದೆ? ಎಸ್ಗೆ ಕಡಿಮೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇದೆ. ಸೊ ನಾನು ಇವಾಗ ಎಸ್ ನ ತಗೊಂತೀನಿ. ಸೊ ಎಸ್ ನ ತಗೊಂಡು ಇವಾಗ ಎಸ್ಸಿಗೆ ಯಾರು ಏನು ಸಕ್ಸಸರ್ಸ್? ಸಿ ಬಂದು ಸಕ್ಸಸರ್ಸ್. ಓಕೆ, ಇದು ಒಂದೇ ಇರೋದ್ರಿಂದ ನಾನೇನ್ ಮಾಡ್ತೀನಿ ನೆಕ್ಸ್ಟ್ ಇದನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ, ಹ್ಯೂರಿಸ್ಟಿಕ್ ವ್ಯಾಲ್ಯೂ. ಸೊ ಇವಾಗ ಸಿಗೆ ಯಾರ್ಯಾರು ಚಿಲ್ಡ್ರನ್ಸ್ ಇರೋದು? ಡಿ ಮತ್ತೆ ಈ ಡಿ ಮತ್ತೆ ಇಲ್ಲಿ ಯಾರಿಗೆ ಕಡಿಮೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇರೋದು? ನಾಟ್ ಡಿಗೆ ಕಡಿಮೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇರೋದು. ಸೊ ಡಿ ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಡಿ ನ ಎಕ್ಸ್ಪ್ಲೋರ್ ಮಾಡಿದಾಗ ನನಗೆ ಎಫ್ ಬರುತ್ತೆ. ಸೊ ಇವಾಗ ಬೇರೆ ಆಪ್ಷನ್ ಇಲ್ಲ. ಸೊ ಎಫ್ಗೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ನಾನು ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಸೊ ಗೋಲ್. ಸೊ ಏನ್ ಬರುತ್ತೆ? ಪಾತ್. ಸೊ A to S, S to C to D to F and F to G. So this is the route. So A to S, S to C, D to F and G. ಅರ್ಥ ಆಯ್ತಲ್ವಾ? ಸೊ ಏನಾದ್ರೂ ಸಣ್ಣ ಡೌಟ್ ಬಂದ್ರು ಡೋಂಟ್ ಹೆಸಿಟೇಟ್ ಟು ಕಮೆಂಟ್. ಸೊ ನಾನು ಯಾವುದೇ ಇದ್ರಲ್ಲಿದ್ರು ನಾನು ರಿಪ್ಲೈ ಬ್ಯಾಕ್ ಮಾಡ್ತೀನಿ. ಓಕೆನಾ? ಡೋಂಟ್ ವರಿ. ಜಸ್ಟ್ ಒನ್ ಮೇನ್ ಮೋಟೋ ಏನಂದ್ರೆ ನಿಮಗೆ ಅರ್ಥ ಆಗಬೇಕು ಅಷ್ಟೇ. ರೈಟ್? ಸೊ ಇದ್ರದ್ದು ಟೈಮ್ ಕಾಂಪ್ಲೆಕ್ಸಿಟಿ ಬಂದು O of B power n. ಓಕೆ, ದಟ್ಸ್ ಇಟ್. ಸೊ ಇದರದ್ದು ಲಿಮಿಟೇಷನ್ ಬಂದಂದ್ರೆ ಇದು ಆಪ್ಟಿಮಲ್ ಸೊಲ್ಯೂಷನ್ ಕೊಡೋದಿಲ್ಲ. ಓಕೆ, ಇಟ್ ಇಸ್ ನಾಟ್ ಆಪ್ಟಿಮಲ್ ಅಂತ. ನೆಕ್ಸ್ಟ್, ಇವಾಗ ಪ್ರಾಬ್ಲಮ್ ಹಿಯರ್ ವೇರ್ ದ ಸ್ಟೂಡೆಂಟ್ಸ್ ವಿಲ್ ಬಿ ಓ ಮೈ ಗಾಡ್ ಅಂತ ಅನ್ಸುತ್ತೆ. ಸೊ ನೋಡಿ ಗೈಸ್, ಸೊ ಐ ವಿಲ್ ಟ್ರೈ ಮೈ ಬೆಸ್ಟ್ ಟು ಎಕ್ಸ್ಪ್ಲೇನ್. ಸೊ ಜಸ್ಟ್ ನೀವೇನು ಅಂದರೆ ಕಾನ್ಸಂಟ್ರೇಟ್ ಮಾಡಿ ಕೇಳಿಸ್ಕೊಳ್ಳಿ. ಓಕೆನಾ? ಸೊ ಇಲ್ಲಿ ಒಂದು ಗ್ರಾಫ್ ಕೊಟ್ಟಿದ್ದಾರೆ. ಓಕೆನಾ? ಈ ಗ್ರಾಫ್ಗೆ ನೀನು ಗ್ರೀಡಿ BFS ಹಾಕಬೇಕು. ಓಕೆನಾ? ನಿನಗೆ ಗ್ರೀಡಿ BFS ಇವಾಗ ತಾನೇ ನಾನು ಹೇಳ್ಕೊಟ್ಟೆ, ಅದನ್ನು ಅಪ್ಲೈ ಮಾಡಿ ಅಷ್ಟೇ. ಓಕೆ, ಸೊ ಇಲ್ಲಿ ಇಲ್ಲಿ ಏನು ಗೊತ್ತಾ? ಓಪನ್ ಲಿಸ್ಟ್ ಬರಿಬೇಕು, ಕ್ಲೋಸ್ ಲಿಸ್ಟ್ ಬರಿಬೇಕು. ಯಾವ ರೀತಿ ಬರಿಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಓಕೆ, ಫಸ್ಟ್ ಇಲ್ಲಿ ನಾವು ಸ್ಟಾರ್ಟ್ ನೋಡ್ ಬಂದು ಎ ಮತ್ತೆ ಗೋಲ್ ನೋಡ್ ಬಂದು ಜಿ. ಇದು ಓಕೆನಾ? ಇದು ಗೋಲ್ ನೋಡು, ಇದು ಸ್ಟಾರ್ಟ್ ನೋಡು. ಆಲ್ವೇಸ್ ರಿಮೆಂಬರ್, ಗೋಲ್ ನೋಡುಗೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ 0 ಇರುತ್ತೆ. ಓಕೆ, ಇಲ್ಲಿ ಗ್ರೀಡಿ BFS ಅಪ್ಲೈ ಮಾಡಬೇಕಾದ್ರಿಂದ ನಮಗೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಅಷ್ಟೇ ಇಂಪಾರ್ಟೆಂಟು. ಯಾವುದೇ ರೀತಿ ಪಾತ್ ಕಾಸ್ಟ್ ಕೊಟ್ಟರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಓಕೆ, ಕಮ್. ಸೊ ಇವಾಗ ಸ್ಟಾರ್ಟ್ ಅಲ್ಲಿ ನಾನು ಏನು ಹೇಳಿದೆ? ಓಪನ್ ಲಿಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ನೋಡ್ನ ಫಸ್ಟ್ ಹಾಕಬೇಕು, ರೂಟ್ ನೋಡ್ನ ಫಸ್ಟ್ ಹಾಕಬೇಕು. ಹಾಕ್ಬಿಟ್ಟು ಕ್ಲೋಸ್ ಲಿಸ್ಟ್ ಅಲ್ಲಿ ಎಂಟಿ ಇರುತ್ತೆ. ಯಾಕಂದ್ರೆ ನಾವು ಇನ್ನ ಆ ನೋಡ್ನ ಎಕ್ಸ್ಪ್ಲೋರೇ ಮಾಡಿಲ್ಲ, ಅದರಿಂದ ಕ್ಲೋಸ್ ಲಿಸ್ಟ್ ಎಂಟಿ ಇರುತ್ತಾ? ಓಕೆ,
ಇವಾಗ ನೆಕ್ಸ್ಟ್ ನಾನು ಇವಾಗ ಎನ ಎಕ್ಸ್‌ಪ್ಲೋರ್ ಮಾಡಬೇಕು. ಇವಾಗ ನಾನು ಓಪನ್ ಲಿಸ್ಟಲ್ಲಿ ಆ ನೋಡ್‌ನ ಎತ್ಕೊಳ್ತೀನಿ. ಎನ ನಾನು ಎಕ್ಸ್‌ಪ್ಲೋರ್ ಮಾಡ್ತೀನಿ. ಎಕ್ಸ್‌ಪ್ಲೋರ್ ಮಾಡೋದಂದ್ರೆ ಏನು? ಅದಕ್ಕೆ ಎಷ್ಟು ಜನ ಚಿಲ್ಡ್ರನ್ಸ್ ಇದ್ದಾರೆ ಅಂತ ನೋಡ್ತೀನಿ. ಅಥವಾ ಎಷ್ಟು ನೋಡು ಕನೆಕ್ಟ್ ಆಗಿದ್ದಾರೆ ಅಂತ ನೋಡ್ತೀನಿ. ಯಾರ್ಯಾರು ಕನೆಕ್ಟ್ ಆಗಿದ್ದಾರೆ? ಎ ಇಂದ ಡಿ ಕನೆಕ್ಟ್ ಆಗಿದ್ದಾರೆ, ಎ ಇಂದ ಸಿಗೂ ಕನೆಕ್ಟ್ ಆಗಿದ್ದಾರೆ, ಎ ಇಂದ ಬಿಗೂ ಕನೆಕ್ಟ್ ಮಾಡಿದ್ದಾರೆ. ಸೊ ಚಿಲ್ಡ್ರನ್ಸ್ ಆರ್ ಡಿ, ಸಿ ಆಂಡ್ ಬಿ. ಓಕೆ. ಇವಾಗ ಡಿ, ಸಿ, ಬಿ ಓಕೆ ಅವರು ಸಕ್ಸೆಸರ್ಸ್. ಓಪನ್ ಲಿಸ್ಟಲ್ಲಿ ಏನು ಮಾಡಬೇಕು ಅಂದರೆ ಇವಾಗ ನೀನು ಎಕ್ಸ್‌ಪ್ಲೋರ್ ಮಾಡಿದೆ ಅಲ್ವಾ? ಆ ನೋಟ್ಸ್‌ನೆಲ್ಲ ಓಪನ್ ಲಿಸ್ಟಲ್ಲಿ ಹಾಕಬೇಕು. ಓಕೆ. ಡಿ, ಸಿ, ಬಿ ಇದನ್ನೆಲ್ಲ ಓಪನ್ ಲಿಸ್ಟಲ್ಲಿ ಹಾಕ್ತೀಯಾ. ಅದಾದ್ಮೇಲೆ ಎನ ಕ್ಲೋಸ್ ಲಿಸ್ಟಲ್ಲಿ ಹಾಕ್ತೀಯಾ. ಯಾಕೆ ಹೇಳು? ನೀನು ಅದನ್ನ ಆಲ್ರೆಡಿ ಎಕ್ಸ್‌ಪ್ಲೋರ್ ಮಾಡಿದೆ. ಅಂದರೆ ಆಲ್ರೆಡಿ ನೀನು ವಿಸಿಟ್ ಮಾಡಿದೆ. ಓಕೆನಾ? ಅದನ್ನ ಇಲ್ಲಿ ಬರಿಬೇಕು. ಸಿ, ಬಿ, ಡಿನ ನೀನು ಹಲ್ಲಾಕಿದ್ಯಾ ಮತ್ತೆ ಎನ ಕ್ಲೋಸ್ ಲಿಸ್ಟಲ್ಲಿ ಹಾಕಿದ್ಯಾ. ಆಲ್ವೇಸ್ ರಿಮೆಂಬರ್ ನಾವು ಓಪನ್ ಲಿಸ್ಟಲ್ಲಿ ಯಾವಾಗಲೂ ಅಸೆಂಡಿಂಗ್ ಆರ್ಡರಲ್ಲಿ ಇಡಬೇಕು. ಓಕೆ. ಯಾವುದೇ ರೀತಿ ರ್ಯಾಂಡಮ್ ಆರ್ಡರ್ ಹಾಕಬೇಡಿ. ಅಸೆಂಡಿಂಗ್ ಆರ್ಡರ್ ಇಸ್ ಇಂಪಾರ್ಟೆಂಟ್. ಸೊ ಇಲ್ಲ ಅಂದರೆ ನಿಮಗೆ ಮಾರ್ಕ್ಸ್ ಬರಲ್ಲ. ಓಕೆ. ಅಸೆಂಡಿಂಗ್ ಆರ್ಡರು ಇಂಪಾರ್ಟೆಂಟು. ಸೊ ಓಕೆ. ಇವಾಗ ಎಲ್ಲ ಆಯ್ತಾ, ಅರ್ಥ ಆಯ್ತಲ್ವಾ ಇಷ್ಟು? ಸೊ ಇವಾಗ ಇದರಲ್ಲಿ ಯಾವುದಕ್ಕೆ ಕಡಿಮೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇದೆ? ಸಿಗೆ 25 ಇದೆ, ಬಿಗೆ 32 ಇದೆ, ಡಿಗೆ 35 ಇದೆ. ಸೊ ಸಿಗೆ ಕಡಿಮೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇದೆ. ಸೊ ನಾನೇನು ಮಾಡ್ತೀನಿ? ಸಿನ ಎಕ್ಸ್‌ಪ್ಲೋರ್ ಮಾಡ್ತೀನಿ. ಸೊ ಎಕ್ಸ್‌ಪ್ಲೋರ್ ಸಿನ ಎಕ್ಸ್‌ಪ್ಲೋರ್ ಮಾಡಿದಾಗ ಎಫ್ ಮತ್ತು ಇ ಬರ್ತಾರೆ. ಓಕೆ. ಎಫ್ ಮತ್ತು ಇ ಬಂದ್ಬಿಟ್ಟು ಅವರ ಚಿಲ್ಡ್ರನ್ಸ್. ಓಕೆ. ಇದನ್ನ ನಾನು ಓಪನ್ ಲಿಸ್ಟಿಗೆ ಹಾಕ್ಕೊಂತೀನಿ ಇವಾಗ. ಎಫ್ ಮತ್ತು ಇನ ಓಪನ್ ಲಿಸ್ಟಲ್ಲಿ ಹಾಕ್ತೀನಿ. ಸೊ ಇವಾಗ ನಾನು ಯಾರನ್ನ ಎಕ್ಸ್‌ಪ್ಲೋರ್ ಮಾಡಿದ್ದು? ಸಿನ ಎಕ್ಸ್‌ಪ್ಲೋರ್ ಮಾಡಿದ್ದು. ಇದನ್ನ ನಾನು ಕ್ಲೋಸ್ಡ್ ಲಿಸ್ಟಲ್ಲಿ ಹಾಕ್ತೀನಿ. ಅರ್ಥ ಆಯ್ತಾ? ಅಷ್ಟೇ. ಸೊ ಓಪನ್ ಲಿಸ್ಟಲ್ಲಿ ನಾನು ಏನು ಹಾಕ್ದೆ? ಎಫ್ ಮತ್ತು ಇನ ಹಾಕ್ದೆ. ಕ್ಲೋಸ್ ಲಿಸ್ಟಲ್ಲಿ ಎ ಮತ್ತು ಸಿ ಇದೆ. ಎ ಆಲ್ರೆಡಿ ಇತ್ತು, ಸಿ ಇವಾಗ ನಾನು ಎಕ್ಸ್‌ಪ್ಲೋರ್ ಮಾಡಿದ್ಮೇಲೆ ಸಿ ಹಾಕ್ತೀನಿ. ಓಕೆನಾ? ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ಇವಾಗ ಇದರಲ್ಲಿ ಯಾರು ಕಡಿಮೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇರೋದು? 17 ಅಂದರೆ ಎಫ್ಗೆ ಕಡಿಮೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇರೋದು. ಸೊ ನಾನು ಏನು ಮಾಡಬೇಕು? ಎಫ್ನ ಎಕ್ಸ್‌ಪ್ಲೋರ್ ಮಾಡಬೇಕು. ಸೊ ಎಫ್ನ ಎಕ್ಸ್‌ಪ್ಲೋರ್ ಮಾಡಿದಾಗ ನನಗೆ ಜಿ ಬರುತ್ತೆ. ಎಫ್ಗೆ ಒಂದೇ ಕನೆಕ್ಟ್ ಆಗಿರೋದು ಅದು ಜಿ. ಓಕೆ. ಇವಾಗ ಜಿ ಅಷ್ಟೇ ಕನೆಕ್ಟ್ ಆಗಿರೋದು. ಓಪನ್ ಲಿಸ್ಟಲ್ಲಿ ನಾನು ಜಿನ ಆ್ಯಡ್ ಮಾಡ್ಕೊತೀನಿ. ಮತ್ತು ಕ್ಲೋಸ್ಡ್ ಲಿಸ್ಟ್ಗೆ ಎಫ್ನ ಆ್ಯಡ್ ಮಾಡ್ಕೊತೀನಿ. ಯಾಕಂದರೆ ಅದನ್ನು ಎಕ್ಸ್‌ಪ್ಲೋರ್ ಮಾಡಾಯಿತು ನಾನು. ಸೊ ಇವಾಗ ಹಾಕ್ಕೊಂಡೆ. ಅದಾದಮೇಲೆ ಇವಾಗ ನೆಕ್ಸ್ಟು ಇವಾಗ ಯಾರಿಗೆ ಕಡಿಮೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇರೋದು? ಆಬ್ವಿಯಸ್ಲಿ ಜಿ. ಇಟ್ಸ್ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇಸ್ 0. ಸೊ ಜಿನ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಸೊ ಇವಾಗ ಆದರೆ ಜಿ ಬಂದು ಗೋಲ್ ನೋಡು. ಓಕೆನಾ? ಆಮೇಲೆ ಇಲ್ಲಿ ಸರ್ಚ್ನ ಸ್ಟಾಪ್ ಮಾಡ್ತೀನಿ ಮತ್ತು ಪಾತ್ನ ರಿಟರ್ನ್ ಮಾಡ್ತೀನಿ. ಪಾತ್ ಹೆಂಗೆ ರಿಟರ್ನ್ ಆಗುತ್ತೆ? ಸೊ ನಾನು ಎನ ಎಕ್ಸ್‌ಪ್ಲೋರ್ ಮಾಡಿದೆ ಫಸ್ಟು, ಆಮೇಲೆ ಸಿನ ಎಕ್ಸ್‌ಪ್ಲೋರ್ ಮಾಡಿದೆ, ಆಮೇಲೆ ಎಫ್ನ ಎಕ್ಸ್‌ಪ್ಲೋರ್ ಮಾಡಿದೆ, ಆಮೇಲೆ ಜಿನ ಎಕ್ಸ್‌ಪ್ಲೋರ್ ಮಾಡಿದೆ. ದಟ್ಸ್ ಇಟ್. ಸೊ ಎ ಟು ಸಿ, ಸಿ ಟು ಎಫ್ ಆ್ಯಂಡ್ ಎಫ್ ಟು ಜಿ. ಕ್ಲಿಯರ್? ಇನ್ನ ಒಂದು ಪ್ರಾಬ್ಲಮ್ ಟ್ರೈ ಮಾಡೋಣ. ಸೊ ಇದಕ್ಕೇನು ಹಾಕಬೇಕು? ನಾವು ಎ ಸ್ಟಾರ್ ಅಲ್ಗಾರಿದಮ್ನ ಅಪ್ಲೈ ಮಾಡಬೇಕು ಈ ಒಂದು ಗ್ರಾಫ್ ಮೇಲೆ. ಓಕೆನಾ? ಸೊ ಯಾವ ರೀತಿ ಅಪ್ಲೈ ಮಾಡೋದು? ಸೊ ನಮಗೆ ಎ ಸ್ಟಾರ್ ಗೊತ್ತು. ಏನು? ಇಲ್ಲಿ ಎಫ್ ಆಫ್ ಎನ್ ಕಾನ್ಸೆಪ್ಟ್ ಬರುತ್ತಾ? ಏನು? ಜಿ ಆಫ್ ಎನ್ ಪಾತ್ ಕಾಸ್ಟ್ ಮತ್ತು ಹೆಚ್ ಆಫ್ ಎನ್. ಹೆಚ್ ಆಫ್ ಎನ್ ಅಂದರೆ ಹ್ಯೂರಿಸ್ಟಿಕ್. ಎರಡೂ ಆ್ಯಡ್ ಮಾಡಬೇಕು. ಸೊ ಎರಡೂ ಆ್ಯಡ್ ಮಾಡಿದಾಗ ಇಲ್ಲಿ ಪ್ರತಿಯೊಂದು ನೋಡ್ಗೂ ನೀವು ಎಫ್ ಆಫ್ ಎನ್ನ ಕಂಡುಹಿಡಿಬೇಕು. ಯಾವ ಒಂದು ನೋಡ್ಗೆ ಎಫ್ ಆಫ್ ಎನ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಆ ಒಂದು ನೋಡ್ನ ನಾವು ಎಕ್ಸ್‌ಪ್ಲೋರ್ ಮಾಡಬೇಕು. ದಿಸ್ ಈಸ್ ಅ ಕಾನ್ಸೆಪ್ಟ್ ಆಫ್ ಎ ಸ್ಟಾರ್ ಅಲ್ವಾ? ಓಕೆ. ಸೊ ಇವಾಗ ಸ್ಟಾರ್ಟ್ ನೋಡ್ ಬಂದು ಎ. ಓಕೆ. ಗೋಲ್ ನೋಡ್ ಬಂದು ಝೆಡ್. ಓಕೆ. ಇಲ್ಲಿ ಎ ಸ್ಟಾರ್ ಅಲ್ಗಾರಿದಮ್ ಪ್ರಕಾರ ಎಫ್ ಆಫ್ ಎನ್ ಮತ್ತು ಈಸ್ ಈಕ್ವಲ್ ಟು ಜಿ ಆಫ್ ಎನ್ ಪ್ಲಸ್ ಎಚ್ ಆಫ್ ಎನ್. ಓಕೆ. ಜಿ ಆಫ್ ಎನ್ ಅಂದರೆ ಇದು ಪಾತ್ ಕಾಸ್ಟ್, ಎಚ್ ಆಫ್ ಎನ್ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಅಷ್ಟೇ. ಇವಾಗ ಅಪ್ಲೈ ಮಾಡೋಣ. ಸೊ ಇವಾಗ ಏನಾಗಿರುತ್ತೆ? ಎ ಬಂದು ಓಪನ್ ಲಿಸ್ಟಲ್ಲಿರುತ್ತೆ. ಕ್ಲೋಸ್ ಲಿಸ್ಟಲ್ಲಿ ಯಾವುದೇ ರೀತಿ ವ್ಯಾಲ್ಯೂಸ್ ಇರಲ್ಲ ಅಥವಾ ನೋಡ್ಸ್ ಇರಲ್ಲ. ಸೊ ಇವಾಗ ನಮಗೆ ಬೇರೆ ಆಪ್ಷನ್ ಇಲ್ಲ. ಎನ ಎಕ್ಸ್‌ಪ್ಲೋರ್ ಮಾಡಬೇಕು. ಸೊ ಎನ ಎಕ್ಸ್‌ಪ್ಲೋರ್ ಮಾಡಬೇಕು ಅಂದರೆ ಸೊ ಬಿ ಮತ್ತು ಡಿ ಇದ್ದಾರೆ. ಎಕ್ಸ್‌ಪ್ಲೋರ್ ಮಾಡಬೇಕು ಅಂದರೆ ಅವ್ರ ಚಿಲ್ಡ್ರನ್ಸ್ ಯಾರು? ಬಿ ಮತ್ತು ಸಿ. ಸೊ ಬಿ ಮತ್ತು ಸಿ ಅದಕ್ಕೆ ಎರಡಕ್ಕೂ ಎಫ್ ಆಫ್ ಎನ್ ವ್ಯಾಲ್ಯೂ ನೆನ್ಪಿಟ್ಕೋಬೇಕು ಅಲ್ವಾ? ಬರಿಬೇಕು. ಸೊ ಇವಾಗ ನೆನ್ಪಿಟ್ಕೊಳ್ಳಿ. ಸಿಗೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಏನು? ಅದ್ರದ್ದು ಪಾತ್ ಕಾಸ್ಟ್ ಏನು? ಬಿಗೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಏನು? ಅದ್ರದ್ದು ಪಾತ್ ಕಾಸ್ಟ್. ಓಕೆನಾ? ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಎಫ್ ಆಫ್ ಬಿಗೆ ಸೊ ಜಿ ಆಫ್ ಬಿ ಏನಿತ್ತು ಅಂದರೆ ಅದ್ರದ್ದು ಪಾತ್ ಕಾಸ್ಟ್ ಏನಿತ್ತು? ಒಂದು ಸ್ವಲ್ಪ ನೋಡಿ. ಪಾತ್ ಕಾಸ್ಟ್ ಏನಿತ್ತು? 4 ಇದೆ. ಸೊ ಪಾತ್ ಕಾಸ್ಟ್ ಅಂದರೆ ಅದು ಎಡ್ಜ್ ಮೇಲೆ ಇರುತ್ತಲ್ವಾ ನಂಬರು ಅದು. ಸೊ ಇವಾಗ ಎ ಟು ಬಿಗೆ ಡಿಸ್ಟೆನ್ಸ್ ಎಷ್ಟಿದೆ? 4 ಇದೆ. ಓಕೆ. ಸೊ 4 ಪ್ಲಸ್ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಬಿಗೆ ಏನಿತ್ತು? ಹ್ಯೂರಿಸ್ಟಿಕ್ ವ್ಯಾಲ್ಯೂ 12 ಇದೆ. ಸೊ 4 ಪ್ಲಸ್ 12 16. ಓಕೆ. ಅದೇ ಥರ ಸಿಗೆ ಕಂಡುಹಿಡಿದ್ರಿ. ಸೊ ಎಡ್ಜ್ದು ವ್ಯಾಲ್ಯೂ ಏನಿದೆ? ಸಿಗೆ 3 ಇದೆ. 3 ಆಮೇಲೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇದೆ 11 ಇದೆ. ಸೊ 11 ಪ್ಲಸ್ 3 ಎಷ್ಟು? 14. ಸೊ ಇವಾಗ 16 ಮತ್ತು 14 ಅಲ್ಲಿ ಯಾರು ಕಡಿಮೆ ಇರೋದು?
ಸೊ 14 ಸೊ ನೆಕ್ಸ್ಟ್ ಅದನ್ನ ಎಕ್ಸ್‌ಪ್ಲೋರ್ ಮಾಡ್ಬೇಕು. ಫಸ್ಟ್ ಅದನ್ನ ಡಿಸೈಡ್ ಮಾಡಕ್ಕಿಂತ ಮುಂಚೆ ನಾವು ಓಪನ್ ಲಿಸ್ಟಲ್ಲಿ ಬರಿಬೇಕು. ಓಪನ್ ಲಿಸ್ಟಲ್ಲಿ ಏನ್ ಬರಿಬೇಕು? ಯಾರನ್ನ ಎಕ್ಸ್‌ಪ್ಲೋರ್ ಮಾಡಿದಿರಲ್ವಾ ಅವ್ರನ್ನ ಓಪನ್ ಲಿಸ್ಟಲ್ಲಿ ಬರಿಬೇಕು. ಆಮೇಲೆ ಕ್ಲೋಸ್ ಲಿಸ್ಟಲ್ಲಿ ಯಾರನ್ನ ವಿಸಿಟ್ ಮಾಡಿದಿರಲ್ಲ ಆವಾಗ್ಲೇ ಸೊ ಅವ್ರನ್ನ ಕ್ಲೋಸ್ ಲಿಸ್ಟಲ್ಲಿ ಬರಿಬೇಕು. ಓಕೆನಾ? ಸೊ ಸಿ ಮತ್ತೆ ಬಿ ಬಂದು ಎ ಚಿಲ್ಡ್ರನ್ಸ್ ಆಗಿದ್ರು. ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಇಲ್ಲಿ ಯಾವಾಗ್ಲೂ ಅಷ್ಟೇ ಹ್ಯೂರಿಸ್ಟಿಕ್ ವ್ಯಾಲ್ಯೂಸ್ ಮೇಲೆ ನಾವು ಅರೇಂಜ್ ಮಾಡ್ಕೊಳ್ಬೇಕು. ಓಕೆನಾ? ಸೊ ಸಿ ಮತ್ತೆ ಬಿ ಆಕ್ಚುಲಿ ಒಳಗಡೆ ನೀವು ಬರಿಬೇಕು ಅನ್ನೋ ಅಗತ್ಯ ಏನಿಲ್ಲ. ಸೊ ಯು ಪೀಪಲ್ ಕ್ಯಾನ್ ರೈಟ್ ಇಟ್ ಅಷ್ಟೇ. ಸೊ 3 ಅಂದ್ರೆ ಅದ್ರದ್ದು ಪಾತ್ ಕಾಸ್ಟ್, 11 ಅಂದ್ರೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ, 14 ಅಂದ್ರೆ ಎಫ್ ಆಫ್ ಎನ್ ವ್ಯಾಲ್ಯೂ. ಸೊ ಎಫ್ ಆಫ್ ಎನ್ ವ್ಯಾಲ್ಯೂ ಮೇಲೆ ನೀವು ಇವಾಗ ಅದನ್ನ ಎಕ್ಸ್‌ಪ್ಲೋರ್ ಮಾಡಕ್ಕಿಂತ ಮುಂಚೆ ಏನ್ ಮಾಡ್ಬೇಕು? ಓಪನ್ ಲಿಸ್ಟಲ್ಲಿ ನಾವು ಹಾಕ್ಕೊಬೇಕು. ಏನ್ನ? ಸೊ ಇವಾಗ ಸಿ ಮತ್ತೆ ಬಿ ಯಾರು ಇದು ಯಾರ್ ಚಿಲ್ಡ್ರನ್ಸು? ಎ ಚಿಲ್ಡ್ರನ್ಸು. ಸೊ ಇಲ್ಲಿ ಹಾಕ್ಕೊಬೇಕು. ಯಾರನ್ನ ಎಕ್ಸ್‌ಪ್ಲೋರ್ ಮಾಡಿದ್ದು? ಬಿ ಎನ ಎಕ್ಸ್‌ಪ್ಲೋರ್ ಮಾಡಿದ್ದು. ಸೊ ಅದನ್ನ ಕ್ಲೋಸ್ ಲಿಸ್ಟಲ್ಲಿ ಹಾಕ್ಕೊಳ್ಳಿ. ಓಕೆನಾ? ಸೊ ಒಳಗಡೆದು ಏನ್ ಬರಿಬೇಕು ಕಂಟೆಂಟು ಅನ್ನೋದೇನ್ ಅಗತ್ಯ ಇಲ್ಲ. ಸೊ ಅದೇನ್ ಹೇಳುತ್ತೆ ಅಂದ್ರೆ 3 ಬಂದು ಪಾತ್ ಕಾಸ್ಟು ಸಿದು, 11 ಬಂದು ಅದ್ರದ್ದು ಹ್ಯೂರಿಸ್ಟಿಕ್ ವ್ಯಾಲ್ಯೂ, 14 ಬಂದು ಎಫ್ ಆಫ್ ಎನ್ ವ್ಯಾಲ್ಯೂ. ಯಾವಾಗಲೂ ಅಷ್ಟೇ ಈ ಓಪನ್ ಲಿಸ್ಟಲ್ಲೂ ಕೂಡ ಎಫ್ ಆಫ್ ಎನ್ ವ್ಯಾಲ್ಯೂ ಮೇಲೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ನೀವು ಅರೇಂಜ್ ಮಾಡ್ಕೊಳ್ಬೇಕು. ಅರ್ಥ ಆಯ್ತಲ್ವಾ? ಅಷ್ಟೇ. ಸೊ ಇವಾಗ ಸಿ ಮತ್ತೆ ಬಿ ಅಲ್ಲಿ ಕಡಿಮೆ ಎಫ್ ಆಫ್ ಎನ್ ವ್ಯಾಲ್ಯೂ ಯಾರಿಗಿರೋದು? ಸಿಗೆ. ಅಂದ್ರೆ ಇವಾಗ ನೀವು ಸಿನ ಎಕ್ಸ್‌ಪ್ಲೋರ್ ಮಾಡ್ಕೊಬೇಕು. ಸಿನ ಎಕ್ಸ್‌ಪ್ಲೋರ್ ಮಾಡ್ಕೊಬೇಕು ಅಂತ ಅಂದ್ರೆ ಸಿಗೆ ಚಿಲ್ಡ್ರನ್ಸ್ ಯಾರಿದ್ದಾರೆ? ಇ ಮತ್ತೆ ಡಿ. ರೈಟ್. ಸೊ ಅದನ್ನ ಎಕ್ಸ್‌ಪ್ಲೋರ್ ಮಾಡ್ಕೊಂಡು ಸೊ ಇವಾಗ ಎರಡಕ್ಕೂನು ನೀವು ಎಫ್ ಆಫ್ ಎನ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಗೊತ್ತಲ್ವಾ ಎಫ್ ಆಫ್ ಎನ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದಂತ? ಎಫ್ ಆಫ್ ಇಗೆ ಜಿ ಆಫ್ ಇ ಪ್ಲಸ್ ಎಚ್ ಆಫ್ ಇ. ಜಿ ಆಫ್ ಇ ಅಂತ ಅಂದ್ರೆ ಪಾತ್ ಕಾಸ್ಟ್. ಸೊ ಎಚ್ ಆಫ್ ಇ ಅಂದ್ರೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಆಫ್ ಇ. ಸೊ ಪಾತ್ ಕಾಸ್ಟ್ ಸೊ ಎ ಇಂದ ಈ ತಗೋಬೇಕು. ಅಂದ್ರೆ 3 + 10 ಅಂತ ತಗೊಳ್ಬೇಕು. ನೋಟ್ 3 + 10. ಆಮೇಲೆ ಸಿ ಇಂದ ಇ ಅಂತ ಅಂದ್ಬಿಟ್ಟು 10 ತಗೊಳ್ಬೇಡಿ. ಎ ಇಂದ ಕನ್ಸಿಡರ್ ಮಾಡಬೇಕು. 10 + 3 ತಗೋಬೇಕು 13. ಸೊ ಅದು ಬಂದು ಪಾತ್ ಕಾಸ್ಟ್. ಹ್ಯೂರಿಸ್ಟಿಕ್ ವ್ಯಾಲ್ಯೂ ಆಫ್ ಇ ಬಂದು 4. ಓಕೆನಾ? 13 + 4 ದಟ್ ಈಸ್ 17. ಅದೇ ರೀತಿ ಡಿಗೆ ಪಾತ್ ಕಾಸ್ಟ್ ಎ ಇಂದ ತಗೊಳ್ಬೇಕು. ಎ ಇಂದ ಡಿ ಅವಾಗ 10 ಬರುತ್ತೆ. 10 + 6 16 ಬರುತ್ತೆ. ಅದಾದ್ಮೇಲೆ ಇದನ್ನ ಓಪನ್ ಲಿಸ್ಟ್ ಅಲ್ಲಿ ಹಾಕ್ಬೇಕು. ಯಾವ್ದನ್ನ ಹಾಕ್ಬೇಕು ಓಪನ್ ಲಿಸ್ಟ್ ಅಲ್ಲಿ? ಇವಾಗ ಸಿ ನ ಎಕ್ಸ್‌ಪ್ಲೋರ್ ಮಾಡಿದಿರಲ್ಲ ಇ ಮತ್ತೆ ಡಿ ನ ಅದನ್ನ ಓಪನ್ ಲಿಸ್ಟ್ ಅಲ್ಲಿ ಹಾಕಿ. ಆಮೇಲೆ ಸಿ ಇವಾಗ ಎಕ್ಸ್‌ಪ್ಲೋರ್ ಮಾಡಿದಾಯ್ತು ಅದನ್ನ ಕ್ಲೋಸ್ಡ್ ಲಿಸ್ಟ್ ಅಲ್ಲಿ ಹಾಕಿ. ಸೊ ಕ್ಲೋಸ್ ಲಿಸ್ಟ್ ಅಲ್ಲಿ ಹಾಕಿದಾಗ ಇವಾಗ ಓಪನ್ ಲಿಸ್ಟ್ ಅಲ್ಲಿ ನೀವು ಏನ್ ಮಾಡ್ಬೇಕು ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಕೊಳ್ಬೇಕು. ಅರೇಂಜ್ ಮಾಡ್ಕೊಂಡಾದ್ಮೇಲೆ ಇವಾಗ ಸೊ ಯಾವ್ದಕ್ಕೆ ಕಡಿಮೆ ಎಫ್ ಆಫ್ ಎನ್ ವ್ಯಾಲ್ಯೂ ಇದೆ? ಬಿಗೂ ಸೇಮ್ ಇದೆ, ಡಿಗೂ ಸೇಮ್ ಇದೆ. ಆ ಸಿಚುವೇಶನ್ ಅಲ್ಲಿ ಏನ್ ಮಾಡ್ಬೇಕು? ಬಿನ ತಗೊಳ್ಳಿ. ಓಕೆನಾ? ಬಿನ ತಗೊಂಡಾಗ ಇವಾಗ ಬಿನ ಎಕ್ಸ್‌ಪ್ಲೋರ್ ಮಾಡಿ. ಬಿನ ಎಕ್ಸ್‌ಪ್ಲೋರ್ ಮಾಡಿದಾಗ ನಿಮ್ಗೆ ಎಫ್ ಮತ್ತೆ ಇ ಬರುತ್ತೆ. ಸೊ ಇವಾಗ ಬಿನ ಎಕ್ಸ್‌ಪ್ಲೋರ್ ಮಾಡ್ಬೇಕು. ಬಿಗೆ ಚಿಲ್ಡ್ರನ್ಸ್ ಯಾರು? ಎಫ್ ಮತ್ತೆ ಇ. ಸೊ ಎರಡಕ್ಕೂನು ನೀವು ಏನ್ ಕಂಡುಹಿಡಿಬೇಕು? ಎಫ್ ಆಫ್ ಎನ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಎಫ್ ಆಫ್ ಎನ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿತೀರಾ? ಸೊ ಜಿ ಆಫ್ ಎಫ್ ಮತ್ತೆ ಎಚ್ ಆಫ್ ಎಫ್. ಸೊ ಇದಕ್ಕೆ ಎಫ್ ಆಫ್ ಎನ್ ಕಂಡುಹಿಡಿಬೇಕು. ಎ ಇಂದ ತಗೋಬೇಕು ಪಾತ್ ಕಾಸ್ಟ್. ಸೊ ಇವಾಗ ಪಾತ್ ಕಾಸ್ಟ್ ಎಫ್ಗೆ ಎಷ್ಟಿದೆ? 4 + 5 ತಗೋಬೇಕು. ಅದೇನಾಗುತ್ತೆ? 9 ಆಗುತ್ತೆ. ಸೊ 9 ಪ್ಲಸ್ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಆಫ್ ಎಫ್ ಬಂದ್ಬಿಟ್ಟು 11. ಓಕೆ ಅವಾಗ 20 ಬರುತ್ತೆ ಎಫ್ ಆಫ್ ಎನ್ ವ್ಯಾಲ್ಯೂ. ಸೊ ನೆಕ್ಸ್ಟ್ ಹೀಗೆ ಅದೇ ತರ ಏನ್ ಬರುತ್ತೆ? 20 ಬರುತ್ತೆ. ಇದು ವರ್ಸ್ಟ್ ಅಂದ್ರೆ ಎಲ್ಲದಕ್ಕಿಂತ ಜಾಸ್ತಿ ಇದೆ. ಸೊ ಅದಕ್ಕೆ ಅದನ್ನ ಏನಂತೀರಾ? ಇವಾಗ ಕಂಪೇರ್ ಮಾಡಬೇಕು. ಸೊ ಇವಾಗ ನಿಮ್ಗೆ ಆಲ್ರೆಡಿ ಲಿಸ್ಟ್ ಅಲ್ಲಿ ಇ ಇತ್ತು. ಆದ್ರೆ ಇವಾಗ ನಿಮಗೆ ಚಿಲ್ಡ್ರನ್ ಮತ್ತೆ ಇ ಸಿಕ್ತು. ಯಾರಿಗೆ? ಬಿಗೆ. ಸೊ ಇವಾಗ ಕಂಪೇರ್ ಮಾಡಿ 20 ಮತ್ತೆ 17. ಸೊ ಯಾರು ಕಡಿಮೆ ಇರೋದು? ಸೊ 17. ಸೊ ಅದನ್ನ ಚೇಂಜ್ ಮಾಡಕ್ ಹೋಗ್ಬೇಡಿ. ಹಂಗೆ ಇಡಿ. ಅಕಸ್ಮಾತ್ ಒಂದ್ ವೇಳೆ ಅದೇನಾದ್ರೂ 17ಗಿನ್ನ ಕಡಿಮೆ ಬಂದಿದ್ರೆ ಅವಾಗ ನೀವು ಈ ವ್ಯಾಲ್ಯೂನ ಅಪ್ಡೇಟ್ ಮಾಡ್ಬೇಕಿತ್ತು ಹೊಸ ಎಫ್ ಆಫ್ ಎನ್ ವ್ಯಾಲ್ಯೂ ಜೊತೆ. ಅರ್ಥ ಆಯ್ತಾ? ಓಕೆ. ಆಮೇಲೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಕೊಳ್ಳಿ. ಆಮೇಲೆ ಕ್ಲೋಸ್ಡ್ ಲಿಸ್ಟ್ ಅಲ್ಲಿ ಎನ ಎಕ್ಸ್‌ಪ್ಲೋರ್ ಮಾಡಿದಿರಾ? ಸಿನ ಎಕ್ಸ್‌ಪ್ಲೋರ್ ಮಾಡಿದಿರಾ? ಇವಾಗ ಬಿನ ಕೂಡ ಎಕ್ಸ್‌ಪ್ಲೋರ್ ಮಾಡಿದಿರಾ? ಸೊ ಇದ್ರ ಮೇಲೆ ನಾನು ನೆಕ್ಸ್ಟ್ ಯಾವ್ದನ್ನ ಎಕ್ಸ್‌ಪ್ಲೋರ್ ಮಾಡಬೇಕು? ಓಪನ್ ಲಿಸ್ಟ್‌ನ ನೋಡಿ. ಸೊ ಇವಾಗ 16 ಇದೆ, 20 ಇದೆ, 17 ಇದೆ. ಯಾರು ಕಡಿಮೆ ಇರೋದು? 16. ಯಾರದು? ಡಿ. ಸೊ ಡಿ ಎಕ್ಸ್‌ಪ್ಯಾಂಡ್ ಮಾಡಬೇಕು. ಡಿನ ಎಕ್ಸ್‌ಪ್ಯಾಂಡ್ ಮಾಡ್ಬೇಕಂದ್ರೆ ಅದ್ರದ್ದು ಚಿಲ್ಡ್ರನ್ಸ್ ಯಾರು? ಅದ್ರದ್ದು ಚಿಲ್ಡ್ರನ್ಸ್ ಬಂದು ಇ. ಸೊ ಇದಕ್ಕೆ ಎಫ್ ಆಫ್ ಇ ನ ಕಂಡುಹಿಡಿಬೇಕು. ಆಮೇಲೆ ನೆನ್ಪಿಟ್ಕೊಳ್ಳಿ ಇ ಅನ್ನೋದು ಓಪನ್ ಲಿಸ್ಟ್ ಅಲ್ಲೂ ಇದೆ. ಅಕಸ್ಮಾತ್ ಏನಾದ್ರೂ ಅದಕ್ಕಿಂತ ಎಫ್ ಆಫ್
ಆಫ್ ಎನ್ ವ್ಯಾಲ್ಯೂ ಅದಕ್ಕಿಂತ ಕಡಿಮೆ ಬಂದ್ರೆ ನೀವು ಅದನ್ನ ಅಪ್ಡೇಟ್ ಮಾಡಬೇಕು. ಸೊ ಇಲ್ಲಿ ಎಫ್ ಆಫ್ ಇ ಕನ್ನಡಿದಾಗ 16 ಬರುತ್ತೆ. 16 ವಿಚ್ ಇಸ್ ಲೆಸ್ ದ್ಯಾನ್ 17. ಸೊ ಇದನ್ನ ಅಪ್ಡೇಟ್ ಮಾಡಬೇಕು. ಸೊ ಮುಂಚೆ ಸೊ ಏನಿತ್ತು, ಈಗೆ 13 ಪಾತ್ ಕಾಸ್ಟ್ ಮತ್ತೆ 14 ಬಂದು ಹ್ಯೂರಿಸ್ಟಿಕ್ ವ್ಯಾಲ್ಯೂ, 17 ಬಂದು ಎಫ್ ಆಫ್ ಎನ್ ವ್ಯಾಲ್ಯೂ. ಇಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಈಗೆ 12 ಬರುತ್ತೆ ಪಾತ್ ಕಾಸ್ಟ್, ಆಮೇಲೆ 14 ಬಂದು ಹ್ಯೂರಿಸ್ಟಿಕ್ ವ್ಯಾಲ್ಯೂ, 16 ಬಂದು ಅದರದ್ದು ಏನಂತೀರಾ ಎಫ್ ಆಫ್ ಎನ್ ವ್ಯಾಲ್ಯೂ. 12 ಹೆಂಗ್ ಬಂತು ಗೊತ್ತಾ? ಸೊ ಈ ಕಡೆಯಿಂದ ನೀವು ಅವಾಗೆ ಈ ಹೆಂಗ್ ಕಂಡಿಡ್ತೀರಿ ಅಂದ್ರೆ ಎ ಟು ಬಿ, ಬಿ ಟು ಇ ಕನ್ನಡದಾಗ ನಿನಗೆ 17 ಬಂತು. ಸೊ ಇವಾಗ ಎ ಟು ಸಿ, ಸಿ ಟು ಡಿ, ಡಿ ಟು ಇ ಅಂತ ಕನ್ನಡದಾಗ ನಿನಗೆ 16 ಬರುತ್ತೆ. ಓಕೆನಾ? ಸೊ ಅದಕ್ಕೆ ನೀವು ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಾದ್ಮೇಲೆ ನೆಕ್ಸ್ಟ್ ಇವಾಗ 12 ಇವಾಗ ಇ ಮತ್ತೆ ಎಫ್ ಅಲ್ಲಿ ಯಾರು ಕಡಿಮೆ ಎಫ್ ಆಫ್ ಎನ್ ವ್ಯಾಲ್ಯೂ ಇರೋದು 16. ಸೊ 16 ಅಂದ್ರೆ ಇನ ಎಕ್ಸ್ಪ್ಯಾಂಡ್ ಮಾಡಬೇಕು. ಇನ ಎಕ್ಸ್ಪ್ಯಾಂಡ್ ಮಾಡಿದಾಗ ನಂಗೆ ಝೆಡ್ ಬರುತ್ತೆ. ಝೆಡ್ ಬಂದು ಏನು ಗೋಲ್ ನೋಡು. ಸೊ ಇಲ್ಲಿಗೆ ಸ್ಟಾಪ್ ಮಾಡ್ತೆ. ಅದಾದ್ಮೇಲೆ ಇಲ್ಲಿ ಒಂದು ಪಾತ್ನ ಗೋಲ್ ಇಸ್ ರೀಚ್ಡ್, ಸೊ ಯು ವಿಲ್ ಫೈಂಡ್ ದ ಪಾತ್. ಓಕೆ, ಕ್ಲಿಯರ್. ಸೊ ಇಲ್ಲಿ ಯಾವ ಒಂದು ಕಡಿಮೆ ಕೊಡ್ತಿರಲ್ಲ ಪಾತ್ ಕಾಸ್ಟು, ಅದನ್ನ ನೀವು ಬರಿಬೇಕು. ಓಕೆನಾ? ದಟ್ಸ್ ಇಟ್. ಸೊ ಕ್ಲೋಸ್ ಲಿಸ್ಟ್ ಅಂಡ್ ಓಪನ್ ಲಿಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಬರ್ದಿಲ್ಲ ಅಂದ್ರೆ ಮಾರ್ಕ್ಸೇ ಕೊಡಲ್ಲ ಹೇಳಬೇಕು ಅಂದ್ರೆ. ಸೊ ವೆರಿ ಇಂಪಾರ್ಟೆಂಟ್. ಏನಾದರೂ ಅರ್ಥ ಆಗಿಲ್ಲ, ಕನ್ಫ್ಯೂಸ್ ಆದರೆ ಸೊ ಜಸ್ಟ್ ಪಿನ್ ದ ಕಮೆಂಟ್. ಓಕೆ ಓಕೆ. ನೆಕ್ಸ್ಟ್ ಕ್ವೆಶನ್ ಬಂದು ಇದೇ ರೀತಿ ಇನ್ನೊಂದು ಕ್ವೆಶನು. ಸೊ ಇದಕ್ಕೂ ಕೂಡ ನೀವೇನ್ ಮಾಡಬೇಕು, ಗ್ರೀಡಿ ಮತ್ತೆ ಎ ಸ್ಟಾರ್ ಎರಡೂ ಅಪ್ಲೈ ಮಾಡಬೇಕು. ಇದು ಮಾಡೆಲ್ ಪೇಪರ್ ಕ್ವೆಶನ್. ಓಕೆನಾ? ಸೊ ಇಲ್ಲಿ ಏನಂದ್ರೆ ಅವರು ಈ ಎಡ್ಜಸ್ ಎಲ್ಲ ಕೊಟ್ಟಿರಲಿಲ್ಲ. ಎಡ್ಜಸ್ ಮೇಲೆ 1 1 ಕೊಟ್ಟಿರಲಿಲ್ಲ. ಯಾವುದೇ ರೀತಿ ಪಾತ್ ಕಾಸ್ಟ್ ಕೊಟ್ಟಿರಲಿಲ್ಲ. ಬಟ್ ಅವರು ಹ್ಯೂರಿಸ್ಟಿಕ್ ವ್ಯಾಲ್ಯೂಸ್ನ ಕೊಟ್ಬಿಟ್ಟು ಸೊ ಅಪ್ಲೈ ಮಾಡಿ, ಗ್ರೀಡಿ ಮತ್ತೆ ಎ ಸ್ಟಾರ್ ಎರಡೂ ಅಪ್ಲೈ ಮಾಡಿ ಅಂತ ಕೇಳಿದ್ರು. ಬಟ್ ಪಾತ್ ಕಾಸ್ಟ್ ಗೊತ್ತಿಲ್ಲ ಅಲ್ವಾ ಇವಾಗ ಎ ಸ್ಟಾರಿಗೆ. ಸೊ ಇವಾಗ ಹೆಂಗ್ ಮಾಡ್ತೀಯ ಎ ಸ್ಟಾರು? ಸೊ ದಟ್ ಇಸ್ ಅ ಕ್ವೆಶನ್ ವೇರ್ ಇಟ್ ವಾಸ್ ಅರೈಸ್ಡ್. ಸೊ ಅವಾಗ ಏನಂದ್ರೆ ಇವಾಗ ಅಕಸ್ಮಾತ್ ಅವ್ರು ಏನಾದ್ರು ಪಾತ್ ಕಾಸ್ಟ್ ಕೊಟ್ಟಿಲ್ಲ, ಎ ಸ್ಟಾರ್ ಅಪ್ಲೈ ಮಾಡಿ ಅಂತ ಅಂದ್ರೆ ಬೈ ಡಿಫಾಲ್ಟ್ ಎಲ್ಲಾ ಎಡ್ಜ್ಗೂ ನೀವು 1 1 1 1 ಅಂತ ಹಾಕೋಬೇಕು. ಎಲ್ಲಾ ಎಡ್ಜ್ ಕಾಸ್ಟ್ 1 ಅಂತ ತಗೊಳ್ಬೇಕು ಬೈ ಡಿಫಾಲ್ಟ್. ಓಕೆ, ಅಕಸ್ಮಾತ್ ಅವ್ರು ಕೊಟ್ಟಿಲ್ಲ ಅಂದ್ರೆ. ಓಕೆ, ಬನ್ನಿ ಇವಾಗ ಎ ಸ್ಟಾರ್ ನೋಡ್ತಾ ಹೋಗೋಣ. ಎ ಸ್ಟಾರ್ ಅಂದ್ರೆ ಇವಾಗ ಪಾತ್ ಕಾಸ್ಟ್ ಮತ್ತೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಎರಡೂ ಆಡ್ ಮಾಡಬೇಕು ಎಲ್ಲಾ ನೋಡ್ಸ್ಗೂ. ಮತ್ತೆ ಯಾವ ಒಂದು ನೋಡಿಗೆ ಎಫ್ ಆಫ್ ಎನ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಆ ನೋಡ್ನ ಮಾತ್ರ ಎಕ್ಸ್ಪ್ಲೋರ್ ಮಾಡಬೇಕು. ಇಷ್ಟು ಕ್ಲಿಯರ್ ಇದೆಯಾ? ಸೊ ಅಷ್ಟೇ. ಸ್ಟಾರ್ಟ್ ನೋಡ್ ಬಂದು ಎ. ಓಕೆನಾ? ಸೊ ಇಲ್ಲಿ ಇವಾಗ ನಮಗೆ ಪಾತ್ ಕಾಸ್ಟ್ ಬಂದು ಎ ಟು ಎ ಬಂದು 0 ಇರುತ್ತೆ. ಆಮೇಲೆ ಎಫ್ ಆಫ್ ಎನ ಕಂಡುಹಿಡಿಬೇಕು. ಸೊ 0 ಪ್ಲಸ್ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಆಫ್ ಎ ಇಸ್ 5. ಸೊ ಇಟ್ ವಿಲ್ ಬಿ 5. ಸೊ ಇವಾಗ ಎ ಬಂದ್ಬಿಟ್ಟು ಸೊ ಇವಾಗ ಏನಂದ್ರೆ ಓಪನ್ ಲಿಸ್ಟ್ ಅಲ್ಲಿ ಎ ಇದೆ, ಅದನ್ನ ನೀವು ನೆಕ್ಸ್ಟ್ ಸ್ಟೆಪ್ಗೆ ಹೋದಾಗ ಕ್ಲೋಸ್ ಲಿಸ್ಟ್ಗೆ ಹಾಕಬೇಕು. ಯಾಕಂದ್ರೆ ನೀವು ಅವಾಗ ಏನ ಎಕ್ಸ್ಪ್ಲೋರ್ ಮಾಡ್ತಿರಲ್ವಾ ಅದಕ್ಕೆ. ಸೊ ಇವಾಗ ಕ್ಲೋಸ್ ಲಿಸ್ಟ್ ಎಂಟಿ ಆಗಿರುತ್ತೆ. ಸೊ ನೆಕ್ಸ್ಟ್ ಇವಾಗ ಎಕ್ಸ್ಪ್ಯಾಂಡ್ ಎನ ಎಕ್ಸ್ಪ್ಯಾಂಡ್ ಮಾಡಿದಾಗ ಅವ್ರಿಗೆ ಚಿಲ್ಡ್ರನ್ಸ್ ಬಂದ್ಬಿಟ್ಟು ಬಿ ಮತ್ತೆ ಸಿ. ಸೊ ಇದಕ್ಕೂ ಎಫ್ ಆಫ್ ಎನ್ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಎಫ್ ಆಫ್ ಎನ್ ವ್ಯಾಲ್ಯೂ ಕಂಡುಹಿಡಿಯೋದು ಹೆಂಗೆ ಅಂದ್ರೆ ಎಫ್ ಆಫ್ ಬಿ ಇಸ್ ಈಕ್ವಲ್ ಟು ಜಿ ಆಫ್ ಬಿ ಪ್ಲಸ್ ಎಚ್ ಆಫ್ ಬಿ. ಸೊ ಇದ್ರದ್ದು ಪಾತ್ ಕಾಸ್ಟ್ ಬಂದು 1 ಇರುತ್ತೆ, ಎ ಟು ಬಿ 1. ಆಮೇಲೆ ಇದ್ರದ್ದು ಹ್ಯೂರಿಸ್ಟಿಕ್ ವ್ಯಾಲ್ಯೂ ಬಂದು 6 ಮತ್ತೆ ಇಲ್ಲಿ ಟೋಟಲ್ ಆಗಿ 7 ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸಿ ಕಂಡುಹಿಡಿಬೇಕು, ಎಫ್ ಆಫ್ ಸಿ. ಅವಾಗ ಅದನ್ನ ಕಂಡುಹಿಡಿದಾಗ ನಮಗೆ 5 ಬರುತ್ತೆ. ಸೊ 7 ಮತ್ತೆ 5 ಫಸ್ಟ್ ಇದನ್ನ ಓಪನ್ ಲಿಸ್ಟ್ಗೆ ಹಾಕೋಬೇಕು. ಆಮೇಲೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡ್ಕೊಳ್ಬೇಕು. ಆಮೇಲೆ ಇವೆರಡು ಏನಂತೀರಾ ಕಂಪೇರ್ ಮಾಡಿ ಯಾವುದಕ್ಕೆ ಮಿನಿಮಮ್ ಎಫ್ ಆಫ್ ಎನ್ ವ್ಯಾಲ್ಯೂ ಇದೆ ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಅಕಾರ್ಡಿಂಗ್ ಟು ದಿಸ್ ಹಿಯರ್ ದ ಮಿನಿಮಮ್ ಎಫ್ ಆಫ್ ಎನ್ ವ್ಯಾಲ್ಯೂ ಬಂದು 5. ಸೊ ಅದಕ್ಕೆ ನಾನು ಸಿನ ಎಕ್ಸ್ಪ್ಲೋರ್ ಮಾಡ್ತೀನಿ. ಸೊ ಗೈಸ್ ಆ್ಯಕ್ಚುಲಿ ಇಲ್ಲಿ ಓಪನ್ ಲಿಸ್ಟ್ ನೀವೇ ನೋಡ್ಕೊಂಡು ಬರೀರಿ. ಬಿಕಾಸ್ ಲಿಟಲ್ ಬಿಟ್ ಒಂದು ಲೈಟಾಗಿ ಮಿಸ್ಟೇಕ್ ಆಗಿರುತ್ತೆ. ಸೊ ಬಿಕಾಸ್ ತುಂಬ ಹಿಂದೆ ಬರ್ದಿರೋ ಅಂಥ ಸಾಲ್ವ್ ಮಾಡಿದಂಥ ಕ್ವೆಶನು. ಸೊ ಅದಕ್ಕೆ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಡೋಂಟ್ ವರಿ, ಯು ನೋ ಹೌ ಟು ರೈಟ್ ಇಟ್ ರೈಟ್. ನಾನು ಮುಂಚೆನೇ 2 ಕ್ವೆಶನ್ನ ಸಾಲ್ವ್ ಮಾಡಿಕೊಟ್ಟಿದ್ದೀನಲ್ವಾ. ಸೊ ಅದ್ರ ಬೇಸ್ ಮೇಲೆ ನೀವು ಓಪನ್ ಲಿಸ್ಟ್ ಕ್ಲೋಸ್ ಲಿಸ್ಟ್ ಬರ್ಕೊಳ್ಳಿ. ಸೊ ಇಫ್ ದೇರ್ ಇಸ್ ಅ ಮಿಸ್ಟೇಕ್. ಓಕೆನಾ? ನೆಕ್ಸ್ಟ್ ಇವಾಗ ನಾನು ಫೈನ ಅಂದರೆ ಸಿನ ಎಕ್ಸ್ಪ್ಲೋರ್ ಮಾಡಬೇಕು. ಸಿನ ಎಕ್ಸ್ಪ್ಲೋರ್ ಮಾಡಿದಾಗ ನನಗೇನು ಬರುತ್ತೆ, ಇ ಬರುತ್ತೆ. ಇದಕ್ಕೆ ಇಗೆ ಎಫ್ ಆಫ್ ಎನ್ ವ್ಯಾಲ್ಯೂ ಕಂಡುಹಿಡಿಬೇಕು. ಸೊ ಇದಕ್ಕೆ ಪಾತ್ ಕಾಸ್ಟ್ ಬಂದು 2 ಪ್ಲಸ್ 3 ಬಂದು 5 ಬರುತ್ತೆ. ಅಷ್ಟೇ. 2 ಪ್ಲಸ್ 3 ಬಂದ್ಬಿಟ್ಟು 5 ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟು ಇನ ಎಕ್ಸ್ಪ್ಯಾಂಡ್ ಮಾಡ್ಕೊಬೇಕು. ಇನ ಎಕ್ಸ್ಪ್ಯಾಂಡ್ ಮಾಡಿದ್ಮೇಲೆ ಸೊ ಇವಾಗ ನನಗೆ ಡೈರೆಕ್ಟು ಗೋಲ್ ನೋಡಿಗೆ ಹೋಗ್ತೀನಿ. ಸೊ ಗೋಲ್ ನೋಡ್ ಅಂತ ಇವಾಗ ರೀಚ್ ಆದಮೇಲೆ ಸೊ ನಾನು ಏನು ಮಾಡ್ತೀನಿ ಅಂತ ಅಂದರೆ ಸೊ ಅದನ್ನು ಪಾತ್ನ ರಿಟರ್ನ್ ಮಾಡ್ತೀನಿ.
ಕ್ಲಿಯರ್ ಅಬೌಟ್ ದಿಸ್? ಅಷ್ಟೇ. ಪಾತ್ ಹೆಂಗೆ ಫೈಂಡ್ ಔಟ್ ಆಯಿತು, ಯಾವ ಥರ ಅಂತ ಬರೀರಿ. ನೆಕ್ಸ್ಟು ಇದಾದಮೇಲೆ ಗ್ರೀಡಿ ಬಿ ಎಫ್ ಎಸ್. ಗ್ರೀಡಿ ಬಿ ಎಫ್ ಎಸ್ ಓನ್ಲಿ ಡಿಪೆಂಡೆಂಟ್ ಅಪಾನ್ ಹ್ಯೂರಿಸ್ಟಿಕ್ ವ್ಯಾಲ್ಯೂ. ಸೊ ಇದರಲ್ಲಿ ನನಗನ್ಸುತ್ತೆ ನಿಮಗೆ ಗ್ರೀಡಿ ಬಿ ಎಫ್ ಎಸ್ ಆರಾಮಾಗಿ ಮಾಡ್ತೀರಾ. ಸೊ ಎ ಸ್ಟಾರು ಸ್ವಲ್ಪ ಕಲ್ತ್ಕೊಳ್ಳಿ ಸಾಕು, ಅದೇನಿಲ್ಲ, ಜಸ್ಟ್ ಆ್ಯಡ್ ಅಪ್ ಮಾಡೋದಷ್ಟೇ, ಓಕೆನಾ. ಸೊ ಇದರಲ್ಲೇನಿಲ್ಲ, ಹ್ಯೂರಿಸ್ಟಿಕ್ ವ್ಯಾಲ್ಯೂ ಮೇಲೆ ಡೀಲ್ ಮಾಡ್ತೀರಾ. ಸೊ ಇವಾಗ ಎನ ಓಪನ್ ಲಿಸ್ಟಿಗೆ ಹಾಕ್ತೀರಾ. ಸೊ ಇವಾಗ ಎಕ್ಸ್ಪ್ಲೋರ್ ಮಾಡ್ತೀರಾ ಎನ ಮತ್ತು ಬಿ ಮತ್ತು ಸಿ. ಸೊ ಇದಕ್ಕೆ ಯಾರು ಕಡಿಮೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಇರೋದು? ಸಿ. ಸೊ ಸಿನ ಎಕ್ಸ್ಪ್ಲೋರ್ ಮಾಡ್ತೀರಾ. ಸಿನ ಎಕ್ಸ್ಪ್ಲೋರ್ ಮಾಡಿದಾಗ 3 ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ಇನ ಎಕ್ಸ್ಪ್ಲೋರ್ ಮಾಡ್ತೀರಾ, ಜಿ ಬರುತ್ತೆ, ಸೇಮ್ ಪಾತ್ ಬರುತ್ತೆ, ಓಕೆನಾ, ಸೇಮ್ ಪಾತ್ ಬರುತ್ತೆ. ಸೊ ದ್ಯಾಟ್ಸ್ ಇಟ್. ದಿಸ್ ಇಸ್ ಅಬೌಟ್ ಆಲ್ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಎ ಸ್ಟಾರ್ ಆ್ಯಂಡ್ ಗ್ರೀಡಿ. ಇಷ್ಟು ನೀಟಾಗಿ ಅರ್ಥ ಆಯ್ತಲ್ವಾ ಗೈಸ್? ಸೊ ಇವಾಗ ಬನ್ನಿ ನೆಕ್ಸ್ಟು 8 ಪಜಲ್ ಪ್ರಾಬ್ಲಮ್ ಯೂಸಿಂಗ್ ಹ್ಯೂರಿಸ್ಟಿಕ್. ಯಾವ ರೀತಿ ಸಾಲ್ವ್ ಮಾಡೋದು ಈ ಹ್ಯೂರಿಸ್ಟಿಕ್ನ ಅಂತ, ಓಕೆನಾ. 8 ಪಜಲ್ ಪ್ರಾಬ್ಲಮ್ ಗೈಸ್, ನಾನು ಇವಾಗ ಹೇಳೋದು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ 8 ಪಜಲ್ಲು. ಸೊ ನಾನು ಆಲ್ರೆಡಿ ನನ್ನ ಒಂದು ಪ್ಲೇ ಲಿಸ್ಟಲ್ಲಿ ಅದು ಕಂಪ್ಲೀಟ್ ವಿಡಿಯೋ ಇದೆ, ಯಾವುದು 8 ಪಜಲ್ದು, ಓಕೆ. ನೀವು ಅಲ್ಲಿ ನೋಡಿ, 8 ಪಜಲ್ ವಿತ್ ಹ್ಯೂರಿಸ್ಟಿಕ್ ನೋಡಿ, ವಿತೌಟ್ ಹ್ಯೂರಿಸ್ಟಿಕ್ ನೋಡಬೇಡಿ ಫಸ್ಟು. ಸೊ ಪಾರ್ಟ್ 2 ನೋಡಿ. ಸೊ ಅದರಲ್ಲಿ ನಿಮಗೆ ಅರ್ಥ ಆಗುತ್ತೆ, ಓಕೆನಾ. ಸೊ ಇಲ್ಲಿ ಏನಿಲ್ಲ, ಇದು 8 ಪಜಲ್ ಅಂದರೆ ನಾನು ಹೇಳ್ದಂಗೆ 3x3 ಮ್ಯಾಟ್ರಿಕ್ಸ್, ಓಕೆನಾ. ಸೊ ಇದು ಬಂದು ಸ್ಟಾರ್ಟ್, ಇದು ಬಂದು ಗೋಲ್, ಓಕೆನಾ. ಈ ಒಂದು ಸ್ಟಾರ್ಟ್ ನೋಡಿಂದ ನಾನು ಗೋಲ್ ನೋಡಿಗೆ ಹೋಗಬೇಕು. ಸೊ ಹೌ ಡು ಯು ಡೂ ದಿಸ್ ಅಂತ, ಓಕೆ. ಸೊ ಫಸ್ಟು ಸ್ಟಾರ್ಟ್ ನೋಡ್ನ ಬರ್ಕೊತೀರಾ, ಅದಾದಮೇಲೆ ಎಕ್ಸ್ಪ್ಲೋರ್ ಮಾಡ್ತೀರಾ, ಓಕೆ. ಎಕ್ಸ್ಪ್ಲೋರ್ ಅಂತ ಅಂದರೆ ಈ ಒಂದು ಬ್ಲ್ಯಾಂಕ್ ಸ್ಪೇಸ್ ಇದೆಯಲ್ಲ, ಈ ಒಂದು ಬ್ಲ್ಯಾಂಕ್ ಸ್ಪೇಸಲ್ಲಿ, ಆ ಒಂದು ಬ್ಲ್ಯಾಂಕ್ ಸ್ಪೇಸಲ್ಲಿ 1 ಆದರೂ ಬರ್ಬೋದು, 4 ಆದರೂ ಬರ್ಬೋದು, 7 ಆದರೂ ಬರ್ಬೋದು. ಸೊ ನನಗೆ 3 ಕೇಸಸ್ ಸಿಕ್ತು. ಸೊ 3 ಕೇಸಸ್ ಸಿಕ್ಕಿದ್ಮೇಲೆ ಇವಾಗ ನಾವು ಇಲ್ಲಿ ಒಂದೊಂದಕ್ಕೂ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿತೀರಾ ಹ್ಯೂರಿಸ್ಟಿಕ್ ವ್ಯಾಲ್ಯೂ? ಹ್ಯೂರಿಸ್ಟಿಕ್ ವ್ಯಾಲ್ಯೂ ಅಂತ ಅಂದರೆ ಇಲ್ಲಿ ನಂಬರ್ ಆಫ್ ಮಿಸ್ಪ್ಲೇಸ್ಡ್ ಟೈಲ್ಸ್ ಅಂತ, ಓಕೆ. ಇದಕ್ಕೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿತೀರಾ ಅಂದರೆ ಫಸ್ಟ್ ನೋಡಿ. ಸೊ ಇವಾಗ ಇಲ್ಲಿ ಈ ಒಂದರಲ್ಲಿ ನಮಗೆ ಬ್ಲ್ಯಾಂಕ್ ಸ್ಪೇಸ್ ಇದೆ, ಗೋಲ್ ನೋಡಲ್ಲಿ ಒನ್ ಇದೆ, ಓಕೆನಾ, ಫಸ್ಟ್ ಬಾಕ್ಸ್ ಅಲ್ಲಿ. ಸೊ ಒನ್ ಬಂದ್ಬಿಟ್ಟು ಮಿಸ್ಪ್ಲೇಸ್ ಆಗಿದೆ, 1 ಮಿಸ್ಪ್ಲೇಸ್ ಆಗಿದೆ. ಅದಾದ್ಮೇಲೆ ಕಂಪೇರ್ ಮಾಡಿ, ಫಸ್ಟ್ ರೋ ಅಲ್ಲಿ ಇಲ್ಲಿ ಗೋಲ್ ನೋಡಲ್ಲಿ 2 3 ಇದೆ, ಇಲ್ಲೂ ಕೂಡ 2 3 ಇದೆ. ಸೊ ಅದೇನು ಮಿಸ್ಪ್ಲೇಸ್ ಆಗಿಲ್ಲ. ಸೊ ಸೆಕೆಂಡ್ ರೋ ಅಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ಇಲ್ಲಿ ಗೋಲ್ ನೋಡಲ್ಲಿ 4 ಇದೆ, ಇಲ್ಲಿ ನನಗೆ 1 ಇದೆ. ಸೊ 4 ರೀಪ್ಲೇಸ್ ಆಗಿದೆ. ಸೊ 1 + 1, ಓಕೆ. ನೆಕ್ಸ್ಟ್ 5 ಅದೇ ಜಾಗದಲ್ಲಿಲ್ಲ. ಸೊ ಈವನ್ 5 ಕೂಡ ರೀಪ್ಲೇಸ್ ಆಗಿದೆ. ಸೊ +1 3 ಆಯಿತು. ಸೊ ನೆಕ್ಸ್ಟ್ 6 ಅದೇ ಪ್ಲೇಸಲ್ಲಿದೆ, ಓಕೆನಾ. ಮತ್ತು 7 ಮತ್ತು 7 ಅದೇ ಪ್ಲೇಸಲ್ಲಿದೆ. ಇಲ್ಲಿ 8 ರೀಪ್ಲೇಸ್ ಆಗಿದೆ. ಇಲ್ಲಿ ಗೋಲ್ ನೋಡಲ್ಲಿ 8 ಇದ್ರೆ ಇಲ್ಲಿ 5 ಇದೆ, ಓಕೆನಾ. ಸೊ ಇವಾಗ +1 ಆಯಿತು. ಸೊ ಟೋಟಲಿ 4 ಆಯಿತು, ಓಕೆನಾ. ಅಂದರೆ ಅದು ಹ್ಯೂರಿಸ್ಟಿಕ್ ವ್ಯಾಲ್ಯೂ ಬಂದು 4, ಓಕೆ. ದಟ್ಸ್ ಇಟ್. ಸೊ ಅಂದರೆ ನಂಬರ್ ಆಫ್ ಮಿಸ್ಪ್ಲೇಸ್ಮೆಂಟ್, ಗೋಲು ಮತ್ತು ಕೊಟ್ಟಿರೋ ನೋಡ್ನ ನೀವು ಕಂಪೇರ್ ಮಾಡಿ. ಅಕಸ್ಮಾತ್ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಜಸ್ಟ್ ಗೋ ಟು ಮೈ ಪ್ಲೇ ಲಿಸ್ಟ್ ಆ್ಯಂಡ್ ಚೆಕ್ಔಟ್ ವಿತ್ 8 ಪಜಲ್ ಪ್ರಾಬ್ಲಮ್ ಅಂತ ನಿಮಗೆ ಅಲ್ಲಿ ಸಿಗತ್ತೆ, ಓಕೆನಾ. ಸೊ ಅದೇ ಥರ ಈ ಒಂದು ನೋಡ್ಗೂ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಕಂಡುಹಿಡಬೇಕು, ಈ ಒಂದು ನೋಡ್ಗೂ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಕಂಡುಹಿಡಬೇಕು. ಸೊ ಈ 3 ನೋಡಲ್ಲಿ ಯಾವುದಕ್ಕೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಕಡಿಮೆ ಇರುತ್ತೆ, ಆ ಒಂದು ಹ್ಯೂರಿಸ್ಟಿಕ್ ವ್ಯಾಲ್ಯೂ ನೋಡ್ನ ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಇಲ್ಲೂ ಅಷ್ಟೇ. ಇವಾಗ ಈ ಒಂದರಲ್ಲಿ ಬ್ಲ್ಯಾಂಕ್ ಸ್ಪೇಸ್ ಇದೆ, ಅಲ್ಲಿ ನಾನು 4 ಕೂಡ ಹಾಕ್ಬೋದು, 2 ಕೂಡ ಹಾಕ್ಬೋದು, 6 ಕೂಡ ಹಾಕ್ಬೋದು, 5 ಕೂಡ ಹಾಕ್ಬೋದು. ಸೊ ದೇರ್ ಆರ್ 5 ಕೇಸಸ್, ಓಕೆನಾ. 5 ಕೇಸಸ್ನು ಬರಿಬೇಕು. ಒಂದೊಂದು ನೋಡ್ಗೂ ಕೂಡ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಕಂಡುಹಿಡಿಬೇಕು. ಹ್ಯೂರಿಸ್ಟಿಕ್ ವ್ಯಾಲ್ಯೂ ಅಂದರೆ ನಂಬರ್ ಆಫ್ ಮಿಸ್ಪ್ಲೇಸ್ಡ್, ಓಕೆನಾ. ಓಕೆ, ಅದನ್ನು ನೀವು ಕಂಪೇರ್ ಮಾಡಬೇಕಂದ್ರೆ ಕರೆಂಟ್ ನೋಡ್ನ ಗೋಲ್ ನೋಡ್ಗೆ ಕಂಪೇರ್ ಮಾಡಿ, ಎಷ್ಟು ಮಿಸ್ಪ್ಲೇಸ್ ಆಗಿದೆ ಅದೇ ಹ್ಯೂರಿಸ್ಟಿಕ್, ಓಕೆನಾ. ಈ ಒಂದು ಲೈನಲ್ಲಿ ಅಥವಾ ಈ ಒಂದು ಲೆವೆಲಲ್ಲಿ ಸೊ ಎಲ್ಲದಕ್ಕೂ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದಾಗ ಲಾಸ್ಟ್ ನೋಡ್ಗೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ 1 ಬರುತ್ತೆ. ಸೊ ಯಾವ ಒಂದು ಹ್ಯೂರಿಸ್ಟಿಕ್ ವ್ಯಾಲ್ಯೂ ಕಡಿಮೆ ಇರುತ್ತೆ ಆ ಒಂದು ನೋಡ್ನ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಇಲ್ಲಿ ಬ್ಲ್ಯಾಂಕ್ ಸ್ಪೇಸ್ ಇದೆ, ಈ ಒಂದು ಬ್ಲ್ಯಾಂಕ್ ಸ್ಪೇಸಲ್ಲಿ ನಾನು 7 ಹಾಕ್ಬೋದು, 5 ಹಾಕ್ಬೋದು, 8 ಕೂಡ ಹಾಕ್ಬೋದು. ಸೊ ಐ ವಿಲ್ ಗೆಟ್ ದ 3 ಕೇಸಸ್. ಸೊ ಈ 3 ಕೇಸಸ್ಸಲ್ಲಿ ಒಂದು ನೋಡು ಗೋಲ್ ನೋಡ್ ಆಗಿರುತ್ತೆ. ಸೊ ನಾವು ಪದೇ ಪದೇ ಒಂದೊಂದು ಲೆವೆಲು ಕೂಡ ಗೋಲ್ ನೋಡ್ ಮ್ಯಾಚ್ ಮಾಡಿದಾಗ ಸೊ ಯಾವುದೋ ಒಂದು ಲೆವೆಲಲ್ಲಿ ನಾವು ಗೋಲ್ ನೋಡ್ ರೀಚ್ ಆಗ್ತೀವಿ, ಓಕೆ. ದಿಸ್ ಇಸ್ ವಾಟ್ 8 ಪಜಲ್ ಪ್ರಾಬ್ಲಮ್. ಸೊ ನೀವು 8 ಪಜಲ್ ಪ್ರಾಬ್ಲಮ್ ಅಂತ ಕೇಳಿದ್ರೆ ಸೊ ಇದಕ್ಕೆ ನೀವು ಒಂದು ಸ್ವಲ್ಪ ಆ್ಯಡ್ ಕೂಡ ಮಾಡಬೇಕಾಗತ್ತೆ, ಸ್ವಲ್ಪ ಕಂಟೆಂಟ್ ಕೂಡ ಬರಿಬೇಕಾಗತ್ತೆ. ಸೊ ನಾವು ನೆಕ್ಸ್ಟ್ ಹ್ಯೂರಿಸ್ಟಿಕ್ ಮೇಲೆ ಕ್ವೆಶನ್ಸ್ ನೋಡ್ತೀವಲ್ಲ, ಅದೇ ಕ್ವೆಶನ್ನಲ್ಲಿರೋಂಥ ಸ್ವಲ್ಪ ಕಂಟೆಂಟು ಇಲ್ಲ ಅಂದರೆ ಅದೇ ಆನ್ಸರ್ನ ತೆಗೆದು ಬರೆದ್ಬಿಟ್ಟು ಫಸ್ಟು ಏನಂದರೆ ಈ 8 ಪಜಲ್ನ ಸಾಲ್ವ್ ಮಾಡಿ ಆಮೇಲೆ ನೆಕ್ಸ್ಟು ಆ ಕ್ವೆಶನಿಗೆ ಏನಂತೀರ ಬರೀರಿ ಕಂಟೆಂಟು, ಓಕೆನಾ.
ಯಾವ ಕಂಟೆಂಟ್ ಬರಿಬೇಕಂತನೂ ಹೇಳ್ತೀನಿ. ಓಕೆ. ಸೊ ಇವಾಗ ನೆಕ್ಸ್ಟ್ ಕ್ವೆಶ್ಚನ್ ಬಂದು, ಸೊ ನಾವೇನು ಹೇಳ್ಬೇಕು ಅಂದ್ರೆ, ಪ್ರೂವ್ ದಟ್ ಹ್ಯೂರಿಸ್ಟಿಕ್ ಇಟ್ ಇಸ್ ಇಫ್ ಇಟ್ ಇಸ್ ಅ ಹ್ಯೂರಿಸ್ಟಿಕ್, ಸೊ ಇಟ್ ಮಸ್ಟ್ ಬಿ ಅಡ್ಮಿಸಿಬಲ್, ಕನ್ಸ್ಟ್ರಕ್ಟ್ ಅಡ್ಮಿಸಿಬಲ್ ಹ್ಯೂರಿಸ್ಟಿಕ್ ದಟ್ ಈಸ್ ನಾಟ್ ಕನ್ಸಿಸ್ಟೆಂಟ್. ಓಕೆ. ಸೊ ಇಲ್ಲಿ ಆಕ್ಚುಲಿ ಇದು ಲಾಸ್ಟ್ ಇಯರ್ದ ಒಂದು ಕ್ವೆಶ್ಚನ್. ಓಕೆನಾ. ಸೊ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಲ್ಲಿ ಇಲ್ಲೇನೋ ಕನ್ಸ್ಟ್ರಕ್ಟ್ ಅಂತ ಕೊಟ್ಟಿದ್ದಾರೆ. ಐ ವಾಸ್ ಲೈಕ್ ಏನ್ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಅನ್ಕೊಂಡೆ. ಸೊ ಬಟ್ ದಟ್ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ನೋಡಿದಾಗ ಜಸ್ಟ್ ಎಕ್ಸ್ಪ್ಲನೇಷನ್ ಇದ್ರೆ ಸಾಕು ಅಂತ ಕೊಟ್ಟಿದ್ರು. ಸೊ ವಾಟ್ ಎವರ್ ದ ಎಕ್ಸ್ಪ್ಲನೇಷನ್ ಅಬೌಟ್ ದ ಹ್ಯೂರಿಸ್ಟಿಕ್ ಫಂಕ್ಷನ್ ಇಟ್ ಈಸ್ ಅಕ್ಸೆಪ್ಟಬಲ್ ಅಂತಾನೆ ಇತ್ತು. ಸೊ ಅದ್ರ ಪ್ರಕಾರನೇ ನಾನು ಆನ್ಸರ್ ಬರ್ತಿದ್ದೀನಿ, ಡೋಂಟ್ ವರಿ. ಓಕೆನಾ. ಸೊ ಫಸ್ಟ್ ಹ್ಯೂರಿಸ್ಟಿಕ್ ಫಂಕ್ಷನ್ ಅಂದ್ರೆ ಏನಕ್ಕೆ ಯೂಸ್ ಮಾಡ್ತಾರೆ ಈ ಒಂದು ಎ ಐ ಅಲ್ಲಿ ಅಂದ್ರೆ, ಟು ಗೆಸ್ ಹೌ ದ ಕರೆಂಟ್ ನೋಡ್ ಈಸ್ ಫ್ರಮ್ ದ ಗೋಲ್ ನೋಡ್. ಓಕೆನಾ. ಅಂದ್ರೆ ಇಲ್ಲಿ ಕರೆಂಟ್ ನೋಡಿಂದ ಗೋಲ್ ನೋಡ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದಕ್ಕೆ ಹ್ಯೂರಿಸ್ಟಿಕ್ ಫಂಕ್ಷನ್ ಇರೋದು. ಓಕೆ. ನೆಕ್ಸ್ಟ್ ಇಟ್ ಹೆಲ್ಪ್ಸ್ ಟು ಸರ್ಚ್ ದ ಅಲ್ಗಾರಿದಮ್ ಟು ಚೂಸ್ ದ ಬೆಸ್ಟ್ ಅಂಡ್ ಫಾಸ್ಟೆಸ್ಟ್ ಪಾತ್. ಏನಕ್ಕೆ ಯೂಸ್ ಮಾಡ್ತೀವಿ ಈ ಒಂದು ಹ್ಯೂರಿಸ್ಟಿಕ್ ಅಂತ ಅಂದ್ರೆ, ಹ್ಯೂರಿಸ್ಟಿಕ್ ಅಲ್ಲಿ ಯಾವ್ದಾದ್ ಬರುತ್ತೆ, ಎ ಸ್ಟಾರ್ ಮತ್ತೆ ಗ್ರೇಡಿ. ಏನಕ್ಕೆ ನಾವು ಯೂಸ್ ಮಾಡಿದ್ವಿ, ಬೆಸ್ಟ್ ಪಾತ್ನ ಫೈಂಡ್ ಔಟ್ ಮಾಡೋದಕ್ಕೆ ಅಲ್ವಾ, ಬೇಗ ಬೇಗ ಫೈಂಡ್ ಔಟ್ ಮಾಡ್ಬಿಡ್ಬೇಕು. ಓಕೆ. ನೆಕ್ಸ್ಟ್ ಇಲ್ಲಿ ಇನ್ ಎ ಸ್ಟಾರ್ ಅಲ್ಗಾರಿದಮ್ ದ ಎವ್ಯಾಲ್ಯೂಯೇಷನ್ ಫಂಕ್ಷನ್, ಆಕ್ಚುಲಿ ಇಲ್ಲಿ ಎ ಸ್ಟಾರ್ ಅಲ್ಗಾರಿದಮ್ ಬರ್ತಾನೆ ಇರಲಿಲ್ಲ, ಬಟ್ ಇನ್ ದ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ದೇ ಇನ್ಕ್ಲೂಡೆಡ್ ದಿಸ್ ಆಲ್ಸೋ. ಲೈಕ್ ಎ ಸ್ಟಾರ್ ಅಲ್ಗಾರಿದಮ್ದು ಇವ್ಯಾಲ್ಯೂಯೇಷನ್ ಫಂಕ್ಷನ್ ಇದೆಯಲ್ಲ, ಅದನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ಯು ಪೀಪಲ್ ಆ್ಯಡ್ ದಟ್ ಆಲ್ಸೋ. ಓಕೆ. ಸೊ ಇಲ್ಲಿ ಎಫ್ ಆಫ್ ಎನ್ ಅಂದ್ರೆ ಏನು, ಏನೋ ಇವ್ಯಾಲ್ಯೂಯೇಟಿಂಗ್ ಫಂಕ್ಷನ್. ಸೊ ಈ ಜಿ ಆಫ್ ಎನ್ ಅಂದ್ರೆ ಪಾತ್ ಕಾಸ್ಟ್, ಹೆಚ್ ಆಫ್ ಅಂದ್ರೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಆರ್ ಎಸ್ಟಿಮೇಟೆಡ್ ಕಾಸ್ಟ್. ಸೊ ಇಲ್ಲಿ ಏನಕ್ಕೆ ಅಂದ್ರೆ, ಹ್ಯೂರಿಸ್ಟಿಕ್ ಫಂಕ್ಷನ್ ಏನಕ್ಕೆ ಅಡ್ಮಿಸಿಬಲ್ ಅಂತ ಕರೀತಾರೆ ಮತ್ತೆ ಏನಕ್ಕೆ ಕನ್ಸಿಸ್ಟೆಂಟ್ ಅಂತ ಕರೀತಾರೆ ಅಂತ ಕೇಳಿದ್ದಾರೆ. ಓಕೆ. ಹ್ಯೂರಿಸ್ಟಿಕ್ ಫಂಕ್ಷನ್ ಇಸ್ ಕಾಲ್ಡ್ ಅಡ್ಮಿಸಿಬಲ್. ಯಾಕೆ ಅಡ್ಮಿಸಿಬಲ್ ಅಂತ ಕರೀತಾರೆ ಅಂದ್ರೆ, ಇಫ್ ಇಟ್ ನೆವರ್ ಗಿವ್ಸ್ ಅ ಕಾಸ್ಟ್ ಗ್ರೇಟರ್ ದನ್ ದ ಆಕ್ಚುಯಲ್ ಕಾಸ್ಟ್. ಸೊ ಟೋಟಲ್ ಆಕ್ಚುಯಲ್ ಕಾಸ್ಟ್ ಅಂತ ಇರುತ್ತೆ ಒಂದು ಟ್ರೀಗೆ. ಸೊ ಇದೇನಂದ್ರೆ, ಯಾವತ್ತೂ ಅಷ್ಟೇ ನೀವು ಕ್ಯಾಲ್ಕುಲೇಟ್ ಮಾಡೋ ಕಾಸ್ಟ್ ಆ ಆಕ್ಚುಯಲ್ ಕಾಸ್ಟ್ನ ಮೀರ್ಸಕ್ಕೆ ಆಗಲ್ಲ. ಓಕೆನಾ. ಟು ರೀಚ್ ಅ ಗೋಲ್ ದಟ್ ಈಸ್ ಕಾಲ್ಡ್ ಅಸ್ ಹ್ಯೂರಿಸ್ಟಿಕ್ ಫಂಕ್ಷನ್ ಇಸ್ ಅಡ್ಮಿಸಿಬಲ್. ಓಕೆ. ಅಂದ್ರೆ ಇವಾಗ ಟೋಟಲ್ ಪಾತ್ ಕಾಸ್ಟ್ ಬಂದ್ಬಿಟ್ಟು 10 ಇರುತ್ತೆ ಅಂತ ಅನ್ಕೊಳ್ಳಿ. ಸೊ ಇವಾಗ ನಿಮ್ಮ ಒಂದು ಹ್ಯೂರಿಸ್ಟಿಕ್ ಫಂಕ್ಷನ್ನು 8 ಕೊಟ್ರೆ ಇಟ್ ಈಸ್ ಅಡ್ಮಿಸಿಬಲ್. ಓಕೆ, ಕನ್ಸಿಡರ್ಡ್. ಓಕೆ. ಆಮೇಲೆ 6 ಕೊಟ್ರೆ ಈವನ್ ದಟ್ ಈಸ್ ಆಲ್ಸೋ ಅಡ್ಮಿಸಿಬಲ್. ಸೊ ಹಂಗೆ ಅಂದ್ರೆ ಟೋಟಲ್ ಪಾತ್ ಕಾಸ್ಟ್ನ ಎಕ್ಸೀಡ್ ಮಾಡೋದಿಲ್ಲ. ಓಕೆ. ನೆಕ್ಸ್ಟ್, a heuristic is said to be consistent if the estimated cost from the node to the goal node is not greater than the step cost to the next node plus heuristic value of the next node. So ಇದು ಏನು ಹೇಳ್ತಿಲ್ಲ, just it is telling h of n is lesser than or equal to step cost plus h of g. ಅಂದ್ರೆ ಹೆಚ್ ಆಫ್ ಗೋಲ್ ನೋಡ್ ಅಂದ್ರೆ, ಸೊ ಇಲ್ಲಿ ಯಾವಾಗ್ಲೂ ಅಷ್ಟೇ ಹ್ಯೂರಿಸ್ಟಿಕ್ ಫಂಕ್ಷನ್ ಇರುತ್ತಲ್ಲ, ಅದು ಯಾವಾಗ್ಲೂ ಅಷ್ಟೇ ನೀವು ಸ್ಟೆಪ್ ಕಾಸ್ಟ್ ಮತ್ತೆ ಹೆಚ್ ಆಫ್ ಜಿ ಅಂದ್ರೆ ಗೋಲ್ ನೋಡ್, ಅದು ಹೆಚ್ ಆಫ್ ಜಿ ಅಂದ್ರೆ ಏನು, ಹ್ಯೂರಿಸ್ಟಿಕ್ ಫಂಕ್ಷನ್ ಆಫ್ ದ ಗೋಲ್ ನೋಡ್. ಸೊ ನೀವು ಅದನ್ನ ಪ್ಲಸ್ ಮಾಡಿದಾಗ ಅದು ಯಾವಾಗ್ಲೂ ಕಡಿಮೆ ಇರುತ್ತೆ. ಓಕೆನಾ. ಸೊ ದಟ್ ಈಸ್ ವೇರ್ ವಿ ವಿಲ್ ಸೇ ದಟ್ ಇಟ್ ಇಸ್ ಅ ಕನ್ಸಿಸ್ಟೆಂಟ್. ಓಕೆ. ಅರ್ಥ ಆಯ್ತಲ್ವಾ? ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಓಕೆ. ಸೊ ಹ್ಯೂರಿಸ್ಟಿಕ್ ಈಸ್ ಇನ್ಕನ್ಸಿಸ್ಟೆಂಟ್ ಇಫ್ ಇಟ್ ಮೇ ಓವರ್ ಎಸ್ಟಿಮೇಟ್ ದ ಕಾಸ್ಟ್ ಟು ದ ರೀಚ್ ದ ಗೋಲ್. ಅಂದರೆ ಓವರ್ ಎಸ್ಟಿಮೇಟ್ ಅಂದರೆ ಟೋಟಲ್ ಕಾಸ್ಟ್ಗಿಂತ ಜಾಸ್ತಿ ಬಂದರೆ ಅದನ್ನು ಇನ್ಕನ್ಸಿಸ್ಟೆಂಟ್ ಅಂತ ಅಂತಾರೆ. ಓಕೆನಾ. ದಟ್ಸ್ ವಾಟ್. ಸೊ ದೇರ್ ಫೋರ್ ಯೂಸಿಂಗ್ ಅಡ್ಮಿಸಿಬಲ್ ಆ್ಯಂಡ್ ಕನ್ಸಿಸ್ಟೆಂಟ್ ದ ಹ್ಯೂರಿಸ್ಟಿಕ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೇಕ್ ದ ಸರ್ಚ್ ಎಫಿಷಿಯಂಟ್ ಆ್ಯಂಡ್ ಕರೆಕ್ಟ್. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಬಂದು ಡಿಫ್ರೆಂಟ್ ಮೆಥಡ್ಸ್ ಆಫ್ ಹ್ಯೂರಿಸ್ಟಿಕ್ಸ್. ಸೊ ಯಾವ್ಯಾವ ಡಿಫ್ರೆಂಟ್ ಮೆಥಡ್ಸ್ ಟು ಡಿರೈವ್ ದ ಹ್ಯೂರಿಸ್ಟಿಕ್, ಆಕ್ಚುಲಿ ಡಿಫ್ರೆಂಟ್ ಮೆಥಡ್ಸ್ ಆಫ್ ಡಿರೈವಿಂಗ್ ದ ಹ್ಯೂರಿಸ್ಟಿಕ್. ಅದು ಹೆಂಗೆ ಹ್ಯೂರಿಸ್ಟಿಕ್ ಫಂಕ್ಷನ್ಸ್ನ ಡಿರೈವ್ ಮಾಡಿದ್ರಿ, ಏನದಿಂದ ಡಿರೈವ್ ಮಾಡಿದ್ರಿ ಅಂತ ಕೇಳಿದ್ದಾರೆ. ಆನ್ಸರ್ ಏನಂದ್ರೆ, the heuristic function used in AI to estimate the cost required to reach a goal from the given state. ಅಲ್ವಾ? ಸೊ ಫಸ್ಟ್ ಬಂದ್ಬಿಟ್ಟು ಹ್ಯೂರಿಸ್ಟಿಕ್ ಫ್ರಮ್ ದ ರಿಲ್ಯಾಕ್ಸ್ಡ್ ಪ್ರಾಬ್ಲಮ್. ಸೊ ಫಸ್ಟ್ ರಿಲ್ಯಾಕ್ಸ್ಡ್ ಪ್ರಾಬ್ಲಮ್ ಅಂದ್ರೆ ಏನು, ಇಟ್ ಈಸ್ ಕ್ರಿಯೇಟೆಡ್ ಬೈ ರಿಮೂವಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾರ್ ದ ಒರಿಜಿನಲ್ ಪ್ರಾಬ್ಲಮ್. ಕೆಲವೊಂದು ಪ್ರಾಬ್ಲಮ್ಗೆ ಸೊ ರೂಲ್ಸ್ ಮತ್ತೆ ರೆಗ್ಯುಲೇಷನ್ ಇರುತ್ತೆ, ಅದನ್ನ ರಿಮೂವ್ ಮಾಡ್ತಾರಲ್ವಾ, ರಿಮೂವ್ ಮಾಡಿ ಸೊ ಬಿಕಾಸ್ ಆಫ್ ಫೀವರ್ ರೂಲ್ಸ್ ದ ರಿಲ್ಯಾಕ್ಸ್ ಪ್ರಾಬ್ಲಮ್ ಬಿಕಮ್ಸ್ ಈಸಿಯರ್. ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಒರಿಜಿನಲ್ ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಇರುತ್ತೆ, ಆ ರೂಲ್ಸ್ ರೆಗ್ಯುಲೇಷನ್ ತೆಗ್ದಾಕ್ಬಿಟ್ಟು
ಇರೋ ರೂಲ್ಸಲ್ಲಿ ಸಾಲ್ವ್ ಮಾಡ್ತೀವಲ್ವಾ, ಅದನ್ನ ರಿಲ್ಯಾಕ್ಸ್ಡ್ ಪ್ರಾಬ್ಲಮ್ ಅಂತಾರೆ. ಈ ಥರ ಪ್ರಾಬ್ಲಮ್ಮು ಈಸಿಯಾಗಿ ಸಾಲ್ವ್ ಮಾಡಿಬಿಡ್ಬೋದು. ಸೊ ದ ಕಾಸ್ಟ್ ಆಫ್ ಸಾಲ್ವಿಂಗ್ ದಿಸ್ ಈಸಿಯರ್ ಪ್ರಾಬ್ಲಮ್ ಇಸ್ ಆಲ್ವೇಸ್ ಲೆಸರ್ ದ್ಯಾನ್ ಆರ್ ಈಕ್ವಲ್ ಟು ದ ಕಾಸ್ಟ್ ಆಫ್ ಒರಿಜಿನಲ್ ಪ್ರಾಬ್ಲಮ್. ಹೌದು, ನೀವು ರೂಲ್ಸ್ ರೆಗ್ಯುಲೇಷನ್ ತೆಗ್ದಾಕ್ತಿದ್ದೀರಾ ಅಂದರೆ ಸೊ ಇದು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ದ ಕಾಸ್ಟ್ ಕ್ಯಾನ್ ಬಿ ಸೇಫ್ಲಿ ಯೂಸ್ಡ್ ಆಸ್ ಅ ಅಡ್ಮಿಸಿಬಲ್ ಹ್ಯೂರಿಸ್ಟಿಕ್. ಇದನ್ನು ಅಡ್ಮಿಸಿಬಲ್ ಹ್ಯೂರಿಸ್ಟಿಕ್ಗೆ ಆ ಕಂಡೀಷನ್ಸ್ನು ಕೂಡ ಫಾಲೋ ಮಾಡುತ್ತೆ. ಸೊ ಎಕ್ಸಾಂಪಲು 8 ಪಜಲ್ ಪ್ರಾಬ್ಲಮ್. ಇಲ್ಲಿ 8 ಪಜಲ್ ಪ್ರಾಬ್ಲಮ್ನ ನೀವು ಎಕ್ಸ್ಪ್ಲೇನ್ ಮಾಡಬೇಕು. ಓಕೆನಾ? ಸೊ ನಾನು ಅದು ಡಯಾಗ್ರಾಮ್ ಕೊಟ್ಟಿದ್ನಲ್ಲ, ಆ ಡಯಾಗ್ರಾಮ್ ಮಾಡಿ ಇಲ್ಲಿ ಮಿಸ್ಪ್ಲೇಸ್ಡ್ ಟೈಲ್ಸ್ ಹ್ಯೂರಿಸ್ಟಿಕ್ ಅಂದರೆ ಏನು, ಮತ್ತು ಮನ್ಹಟನ್ ಡಿಸ್ಟೆನ್ಸ್ ಹ್ಯೂರಿಸ್ಟಿಕ್ ಅಂದರೆ ಏನು ಅಂತ ಡೆಫಿನೇಷನ್ ಬರೀರಿ. ಯೂಶಲ್ ಆಗಿ ಏನಿರುತ್ತೆ ಅದು? ಸೊ ಮಿಸ್ಪ್ಲೇಸ್ಡ್ ಟೈಲ್ ಅಂದರೆ ಎಷ್ಟು ಟೈಲು ಮಿಸ್ ಆಗಿದೆ ನೀವು ಗೋಲ್ಗೆ ಕಂಪೇರ್ ಮಾಡಿದಾಗ, ಅದನ್ನು ಮಿಸ್ಪ್ಲೇಸ್ಡ್ ಟೈಲ್ಸ್ ಅಂತ ಅಂತಾರೆ. ಮನ್ಹಟನ್ ಅಂತ ಅಂದರೆ ಇವಾಗ ಇಟ್ ಕೌಂಟ್ಸ್ ಹೌ ಮೆನಿ ಸ್ಟೆಪ್ಸ್ ಟೈಲ್ಸ್ ನೀಡ್ ಟು ರೀಚ್ ಅ ಗೋಲ್. ಎಷ್ಟು ಸ್ಟೆಪ್ಸ್ ಬೇಕು ಗೋಲ್ನ ರೀಚ್ ಆಗೋದಕ್ಕೆ ಕರೆಂಟ್ ಪೊಸಿಷನಿಂದ ಅಂತ ಹೇಳಬೇಕು. ಸೊ ಎಕ್ಸಾಂಪಲ್, ಇವಾಗ ನೀವು ಅಂದ್ಕೊಳ್ಳಿ, ಇವಾಗ ನೀವು ಎಲ್ಲೋ ಹೋಗ್ತಿರ್ತೀರಾ, ನಡ್ಕೊಂಡು ಹೋಗ್ತಿರ್ತೀರಾ, ನೀವು ಮೇಲ್ಗಡೆನೂ ಹೋಗ್ಬೋದು, ಕೆಳಗಡೆನೂ ಹೋಗ್ಬೋದು, ಅಥವಾ ಲೆಫ್ಟ್ ಆದ್ರೂ ಹೋಗ್ಬೋದು, ರೈಟ್ ಆದ್ರೂ ಹೋಗ್ಬೋದು. ಇಟ್ ಇಸ್ ಯೋರ್ ವಿಶ್, ರೈಟ್? ದಟ್ ಇಸ್ ವಾಟ್ ಅಂದರೆ ಎಷ್ಟು ಸ್ಟೆಪ್ಸ್ ತಗೊಳ್ತೀರಾ ನೀವು ಒಂದು ಗೋಲ್ ರೀಚ್ ಆಗೋಕ್ಕೆ ಅನ್ನೋದೇ ಆ ಒಂದು ಮಹಂತನ್ ಡಿಸ್ಟೆನ್ಸ್ ಹ್ಯೂರಿಸ್ಟಿಕ್ ಅಂತ. ಆಮೇಲೆ ನೆಕ್ಸ್ಟ್, ಇವಾಗ ರಿಲ್ಯಾಕ್ಸ್ಡ್ ಪ್ರಾಬ್ಲಮ್ ಇಂದ ನಾವು ಡಿರೈವ್ ಮಾಡಿದ್ವಿ. ನೆಕ್ಸ್ಟ್ ಸಬ್ ಪ್ರಾಬ್ಲಮ್ಸ್ ಇಂದ ಡಿರೈವ್ ಮಾಡ್ತೀವಿ. ಫಸ್ಟ್ ಸಬ್ ಪ್ರಾಬ್ಲಮ್ಸ್ ಅಂದ್ರೆ ಏನು? ಸೊ ಇನ್ ದಿಸ್ ಮೆಥಡ್ ದ ಒರಿಜಿನಲ್ ಪ್ರಾಬ್ಲಮ್ ಇಸ್ ಡಿವೈಡೆಡ್ ಇಂಟು ಸ್ಮಾಲರ್ ಪಾರ್ಟ್ಸ್. ಇಲ್ಲಿ ಒಂದೊಂದು ಪ್ರಾಬ್ಲಮ್ಮು ಒರಿಜಿನಲ್ ಪ್ರಾಬ್ಲಮ್ನ ಸಬ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಈ ಸಬ್ ಪಾರ್ಟ್ಸ್ನ ಏನಂತಾರೆ? ಸಬ್ ಪ್ರಾಬ್ಲಮ್ಸ್ ಅಂತ ಅಂತಾರೆ. ಇಲ್ಲಿ ಒಂದು ಪಾರ್ಟ್ದು ಸಾಲ್ವ್ ಮಾಡಿ ಆ ಪ್ರಾಬ್ಲಮ್ನ, ಸೊ ಅದ್ರ ಮೇಲೆ ಕಾಸ್ಟ್ನ ಎಸ್ಟಿಮೇಟ್ ಮಾಡ್ತಾರೆ. ಹೋಲ್ ಪ್ರಾಬ್ಲಮಿಗೆ ಕಾಸ್ಟ್ ಏನು ಬರ್ಬೋದು ಅಂತ ಎಸ್ಟಿಮೇಟ್ ಮಾಡ್ತಾರೆ. ಸೊ ದಿಸ್ ಇಸ್ ಯೂಸ್ಡ್ ಇನ್ ಹ್ಯೂರಿಸ್ಟಿಕ್. ಓಕೆ, ಇಲ್ಲಿ ಪ್ಯಾಟ್ರನ್ ಡೇಟಾ ಬೇಸ್ ಅಂತ ಅಂತಾರೆ. ಏನಪ್ಪ ಅಂದರೆ ದ ಎಕ್ಸಾಕ್ಟ್ ಸೊಲ್ಯೂಷನ್ ಆಫ್ ದ ಕಾಸ್ಟ್ ಫಾರ್ ಆಲ್ ಪಾಸಿಬಲ್ ಸೊಲ್ಯೂಷನ್. ಸೊ ಎಲ್ಲ ಪಾಸಿಬಲ್ ಸೊಲ್ಯೂಷನ್ಸ್ನ ಸಬ್ ಪ್ರಾಬ್ಲಮ್ದು ಏನು ಮಾಡ್ತಾರೆ? ಕ್ಯಾಲ್ಕುಲೇಟ್ ಮಾಡಿ ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ತಾರೆ. ಆಮೇಲೆ ಈ ಒಂದು ವ್ಯಾಲ್ಯೂಸ್ನೆಲ್ಲ ಡೇಟಾಬೇಸಲ್ಲಿ ಸ್ಟೋರ್ ಮಾಡಿ, ಸೊ ಯಾವಾಗ ನೀವು ಸರ್ಚಿಂಗ್ ಮಾಡ್ತೀರಲ್ವಾ, ಆವಾಗ ಈ ಹ್ಯೂರಿಸ್ಟಿಕ್ ವ್ಯಾಲ್ಯೂನ ನಾವು ಡೇಟಾಬೇಸಿಂದ ಎತ್ಕೊಂಡು ನಾವು ಸಾಲ್ವ್ ಮಾಡ್ಕೊತೀವಿ. ಸೊ ಇಲ್ಲಿ ಡಿಸ್ಜಾಯಿಂಟ್ ಪ್ಯಾಟರ್ನ್ ಡೇಟಾಬೇಸ್ ಅಂದರೆ ದಿಸ್ ಪ್ರಾಬ್ಲಮ್ ಇಸ್ ಡಿವೈಡೆಡ್. ಆಬ್ವಿಯಸ್ಲಿ ಇವಾಗ ಡಿವೈಡ್ ಮಾಡಿ ಅದನ್ನೆಲ್ಲ ಇಂಡಿಪೆಂಡೆಂಟ್ ಆಗಿ ಸಾಲ್ವ್ ಮಾಡ್ತೀವಿ. ಆಮೇಲೆ ಹ್ಯೂರಿಸ್ಟಿಕ್ ವ್ಯಾಲ್ಯೂ ಆಫ್ ದ ಸಬ್ ಪ್ರಾಬ್ಲಮ್ಸ್ ಆರ್ ಆಡೆಡ್ ಟುಗೆದರ್. ಎಲ್ಲ ಹ್ಯೂರಿಸ್ಟಿಕ್ಸ್ ವ್ಯಾಲ್ಯೂಸ್ ಆಫ್ ದ ಸಬ್ ಪ್ರಾಬ್ಲಮ್ಸ್ ಏನು ಮಾಡ್ತೀವಿ? ಅದನ್ನ ಆಡ್ ಅಪ್ ಮಾಡ್ತೀವಿ. ಆಡ್ ಅಪ್ ಮಾಡಿದಾದ್ಮೇಲೆ ಸೊ ದ ಟೋಟಲ್ ವ್ಯಾಲ್ಯೂ ಇಸ್ ಸ್ಟಿಲ್ ಅಡ್ಮಿಸಿಬಲ್. ಆವಾಗ ಆ ಟೋಟಲ್ ವ್ಯಾಲ್ಯೂ ಕೂಡ ಅಡ್ಮಿಸಿಬಲ್ ಕಂಡೀಷನ್ಸ್ನ ಫಾಲೋ ಮಾಡ್ತಿರುತ್ತೆ. ಓಕೆನಾ? ಟು ಗಿವ್ ಅ ಮೋರ್ ಅಕ್ಯುರೇಟ್ ಎಸ್ಟಿಮೇಷನ್. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ಲರ್ನಿಂಗ್ ಹ್ಯೂರಿಸ್ಟಿಕ್ ಫ್ರಮ್ ದ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿ ಹ್ಯೂರಿಸ್ಟಿಕ್ ಎಕ್ಸ್ಪೀರಿಯನ್ಸ್ ಇಂದನೂ ಕೂಡ ಅದನ್ನ ತಗೊಂಡಿದ್ದಾರೆ. ಹೆಂಗೆ ಅಂತ ಅಂದ್ರೆ ಹ್ಯೂರಿಸ್ಟಿಕ್ ಕ್ಯಾನ್ ಆಲ್ಸೋ ಬಿ ಕ್ರಿಯೇಟೆಡ್ ಬೈ ಲರ್ನಿಂಗ್ ಫ್ರಮ್ ದ ಪಾಸ್ಟ್ ಪ್ರಾಬ್ಲಮ್ ಎಕ್ಸ್ಪೀರಿಯನ್ಸ್. ಸೊ ನೀನು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿರ್ತೀಯಲ್ಲ ಮುಂಚೆ, ಆ ಪ್ರಾಬ್ಲಮ್ನ ಏನಂತಾರೆ ಎಕ್ಸ್ಪೀರಿಯನ್ಸ್ನ ತಗೊಂಡು ನೀನು ಸಾಲ್ವ್ ಮಾಡೋದು. ಓಕೆನಾ? ಫಸ್ಟ್ ಮೆಟಾ ಲೆವೆಲ್ ಲರ್ನಿಂಗ್. ಏನಪ್ಪ ಈ ಮೆಟಾ ಲೆವೆಲ್ ಲರ್ನಿಂಗ್ ಅಂದರೆ ಏಜೆಂಟ್ ಸಾಲ್ವ್ ಮೆನಿ ಎಕ್ಸಾಂಪಲ್ ಪ್ರಾಬ್ಲಮ್ಸ್, ಇಟ್ ರೆಕಾರ್ಡ್ಸ್ ದ ಆಕ್ಚುಯಲ್ ಕಾಸ್ಟ್ ರಿಕ್ವೈರ್ಡ್ ಟು ರೀಚ್ ಅ ಗೋಲ್. ಇಲ್ಲಿ ಮೆಟಾ ಲೆವೆಲ್ ಅಂದರೆ ಸೊ ಫಸ್ಟಿಗೆ ಏಜೆಂಟ್ ಏನು ಮಾಡುತ್ತೆ? ಎಲ್ಲ ಪ್ರಾಬ್ಲಮ್ಸ್, ಎಲ್ಲ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡುತ್ತೆ. ಏನಕ್ಕೆ ಅಂದರೆ ಅದಕ್ಕೊಂದು ಪ್ಯಾಟ್ರನ್ ಗೊತ್ತಾಗಲಿ ಅಂತ. ಲೈಕ್ ಯಾವ ರೀತಿ ನಾನು ಆ್ಯಕ್ಚುಯಲ್ ಕಾಸ್ಟ್ನ ಕಂಡುಹಿಡಿಯೋದು ಅಂತ. ಓಕೆನಾ? ಅದಕ್ಕೆ ಪ್ಯಾಟ್ರನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅದು ಎಷ್ಟೊಂದು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುತ್ತೆ. ಆಮೇಲೆ ಇಂಡಕ್ಟಿವ್ ಲರ್ನಿಂಗ್ ಅಂದರೆ ಸೊ ಇವಾಗ ಪ್ಯಾಟ್ರನ್ ಗೊತ್ತಾಯ್ತು ಅದಕ್ಕೆ. ಸೊ ನೆಕ್ಸ್ಟ್ ಇವಾಗ ಯಾವುದೇ ರೀತಿ ನ್ಯೂ ಪ್ರಾಬ್ಲಮ್ ಕೊಟ್ಟರು ಕೂಡ ಇವಾಗ ಅದು ಸಾಲ್ವ್ ಮಾಡಬೇಕು. ಅದು ಪಾಸ್ಟ್ ಎಕ್ಸ್ಪೀರಿಯನ್ಸ್ನ ಇಟ್ಕೊಂಡು ಅದು ಸಾಲ್ವ್ ಮಾಡುತ್ತೆ. ಸೊ ಅದಷ್ಟಕ್ಕೆ ಅದೇ ಅಕ್ಯುರೇಟ್ ಆಗಿ ಹ್ಯೂರಿಸ್ಟಿಕ್ ಫಂಕ್ಷನ್ಸ್ ವ್ಯಾಲ್ಯೂಸ್ನ ಕಂಡುಹಿಡಿತಾ ಹೋಗುತ್ತೆ. ಸೊ ದಟ್ ಇಸ್ ವಾಟ್ ಇಂಡಕ್ಟಿವ್ ಲರ್ನಿಂಗ್. ಓಕೆ, ನೆಕ್ಸ್ಟ್ ಎಕ್ಸ್ಪ್ಲೇನ್ ಅಬೌಟ್ ಮೆಮೊರಿ ಬೌಂಡೆಡ್ ಹ್ಯೂರಿಸ್ಟಿಕ್ ಸರ್ಚ್ ಅಲ್ಗಾರಿದಮ್. ಸೊ ಇಲ್ಲಿ ಎ ಸ್ಟಾರ್ ಸರ್ಚ್ ಇಸ್ ಆಪ್ಟಿಮಲ್ ಬಟ್ ಇಟ್ ರಿಕ್ವೈರ್ಸ್ ಅ ಲಾರ್ಜ್ ಅಮೌಂಟ್ ಆಫ್ ಮೆಮೊರಿ. ಸೊ ಇಲ್ಲಿ ಎ ಸ್ಟಾರು ತುಂಬ ಆಪ್ಟಿಮಲ್ ಅಂದರೆ ಯಾವಾಗಲೂ ಬೆಸ್ಟ್ ಸೊಲ್ಯೂಷನ್ನ ಕೊಡ್ತಾ ಹೋಗುತ್ತೆ. ಬಟ್ ತುಂಬ ಮೆಮೊರಿನ ಇಟ್ಕೊಳ್ಳುತ್ತೆ, ತುಂಬ ಮೆಮೊರಿ ಕನ್ಸ್ಯೂಮ್ ಮಾಡುತ್ತೆ. ಓಕೆನಾ? ಟು ರಿಡ್ಯೂಸ್ ಮೆಮೊರಿ ಯೂಸೇಜ್, ಇದನ್ನ ರಿಡ್ಯೂಸ್ ಮಾಡೋದಕ್ಕೋಸ್ಕರ ಈ ಮೆಮೊರಿ ಬೇಸ್ಡ್ ಸರ್ಚ್ ಅಲ್ಗಾರಿದಮ್ಸ್ ಕೇಮ್ ಇನ್ ಟು ದ ಪಿಕ್ಚರ್. ಓಕೆ, ಕ್ಲಿಯರ್? ಎಸ್. ನೆಕ್ಸ್ಟ್ ಇವಾಗ ಐಟ್ರೇಟಿವ್ ಡೀಪ್ನಿಂಗ್ ಎ ಸ್ಟಾರ್ ಅಂದರೆ ಫಸ್ಟ್ ಒನ್ ಬಂದ್ಬಿಟ್ಟು ಐಟ್ರೇಟಿವ್ ಡೀಪ್ನಿಂಗ್ ಎ ಸ್ಟಾರ್ ಅಂತ. ಓಕೆ, ಸೊ ಆಪ್ಟೈನ್ಡ್ ಬೈ ಕಂಬೈನಿಂಗ್ ದ ಐಡಿಯಾ ಆಫ್ ಸೊ ಐಟ್ರೇಟಿವ್ ಡೀಪನಿಂಗ್ ಮತ್ತು ಎ ಸ್ಟಾರ್ ಅಲ್ಗಾರಿದಮ್, ಅದ್ರದ್ದು ಸರ್ಚ್ ಎರಡು ಕಾನ್ಸೆಪ್ಟ್ನ ಕಂಬೈನ್ ಮಾಡಿ ಬಂದಿರೋ ಅಂಥ ಕಾನ್ಸೆಪ್ಟೇ
ಈ ಒಂದು ಐಟ್ರೇಟಿವ್ ಡೀಪನಿಂಗ್ ಎ ಸ್ಟಾರ್. ಓಕೆ, ಇಲ್ಲೇನ್ ಮಾಡ್ತಾರೆ ಅಂದ್ರೆ ಇಲ್ಲಿ ದ ಕಟ್ ಆಫ್ ಇಸ್ ಬೇಸ್ಡ್ ಆನ್ ದ ಎಫ್ ಕಾಸ್ಟ್ ಇನ್ಸ್ಟೆಡ್ ಆಫ್ ದ ಡೆಪ್ತ್. ಸೊ ಇಲ್ಲಿ ಒಂದು ಕಟ್ ಆಫ್ ವ್ಯಾಲ್ಯೂ ಅಂತ ಇರುತ್ತೆ, ನೆನ್ಪಿಟ್ಕೊಳ್ಳಿ, ಇಲ್ಲಿ ಒಂದು ಕಟ್ ಆಫ್ ವ್ಯಾಲ್ಯೂ ಅಂತ ಇರುತ್ತೆ. ಕಟ್ ಆಫ್ ವ್ಯಾಲ್ಯೂ ಅಂದ್ರೆ ಫಿಕ್ಸ್ಡ್. ಇವಾಗ ನಾನು ಅದನ್ನ ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡೋದಕ್ಕಾಗಲ್ಲ. ಸೊ ಇಮ್ಯಾಜಿನ್, ವಿಜುವಲೈಸ್ ಮಾಡಿ ನಾನು ಹೇಳೋದನ್ನ. ಸೊ ಏನಂದ್ರೆ ಕಟ್ ಆಫ್ ವ್ಯಾಲ್ಯೂ ಅಂದ್ರೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಅಂತ ಇರುತ್ತೆ. ಓಕೆನಾ, ಅದು ಹೋಲ್ ಪ್ರೋಗ್ರಾಮ್ಗೆ ನೀವು ಯೂಸ್ ಮಾಡ್ತೀರಾ ಆ ಒಂದು ವ್ಯಾಲ್ಯೂನ. ಓಕೆ, ಸೊ ಈ ಡೆಪ್ತ್ನ ಕನ್ಸಿಡರ್ ಮಾಡಲ್ಲ, ಆ ಒಂದು ಕಟ್ ಆಫ್ ವ್ಯಾಲ್ಯೂನ ನೀವು ಯೂಸ್ ಮಾಡ್ಕೊಳ್ತೀರಾ. ಸೊ ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಜಿ ಆಫ್ ಎನ್ ಪ್ಲಸ್ ಎಚ್ ಆಫ್ ಎನ್. ಓಕೆ, ದೆನ್ ಅಟ್ ಈಚ್ ಇಟರೇಷನ್, ಒಂದೊಂದು ಇಟರೇಷನ್ ಅಲ್ಲೂ ಕೂಡ ಈ ಐಡಿಯಾ ಏನ್ ಮಾಡುತ್ತೆ ಅಂದ್ರೆ ಎಕ್ಸ್ಪ್ಲೋರ್ಸ್ ಆಲ್ ದ ನೋಟ್ಸ್ ಹೂಸ್ ಎಫ್ ಆಫ್ ವ್ಯಾಲ್ಯೂ ಇಸ್ ಆಲ್ವೇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಕಟ್ ಆಫ್ ವ್ಯಾಲ್ಯೂ. ಆ ಒಂದು ಕಟ್ ಆಫ್ ವ್ಯಾಲ್ಯೂ ಇರುತ್ತಲ್ವಾ, ಸೊ ಇವು ಯಾವ್ದಾದ್ರು ಎಲ್ಲಾ ನೋಟ್ಸ್ನ ಎಕ್ಸ್ಪ್ಲೋರ್ ಮಾಡುತ್ತೆ. ಎಂತ ನೋಟ್ಸು? ಆ ನೋಟ್ಸು ಲೆಸರ್ ದೆನ್ ಆರ್ ಈಕ್ವಲ್ ಟು ಆ ವ್ಯಾಲ್ಯೂ ಕಡಿಮೆ ಇರಬೇಕು ಕಟ್ ಆಫ್ ವ್ಯಾಲ್ಯೂಗಿಂತ, ಅಂತ ನೋಟ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗುತ್ತೆ. ಓಕೆ, ಅಕಸ್ಮಾತ್ ಗೋಲ್ ಸಿಗ್ಲೇ ಇಲ್ಲ, ಅವಾಗ ಏನ್ ಮಾಡುತ್ತಾರೆ, ಕಟ್ ಆಫ್ ವ್ಯಾಲ್ಯೂ ಇಸ್ ಇನ್ಕ್ರೀಸ್ ಬೈ ದ ಸ್ಮಾಲೆಸ್ಟ್ ಎಫ್ ಆಫ್ ಎನ್ ವ್ಯಾಲ್ಯೂ. ಓಕೆನಾ, ಗೋಲ್ ಸಿಗ್ಲಿಲ್ಲ, ಅವಾಗ ಏನ್ ಮಾಡ್ತಾರೆ, ಆ ಒಂದು ಕಟ್ ಆಫ್ ವ್ಯಾಲ್ಯೂ ಇರುತ್ತಲ್ಲ ಅದನ್ನ ಕಡಿಮೆ ಇರೋ ಎಫ್ ಆಫ್ ಎನ್ ವ್ಯಾಲ್ಯೂ, ಆಬ್ವಿಯಸ್ಲಿ ಎಫ್ ಆಫ್ ಎನ್ ವ್ಯಾಲ್ಯೂ ಯಾವ್ದು ಕಡಿಮೆ ಇರುತ್ತೆ, ಸೊ ಇದು ಸ್ಟಾರ್ಟಿಂಗ್ ನೋಡ್ಗೆ ಕಡಿಮೆ ಇರುತ್ತೆ. ಇವಾಗ ಫಸ್ಟ್ ಇಟಿರೇಷನ್ ಅಲ್ಲೇ ನೀನು ಗೋಲ್ ಸಿಗಲ್ಲ, ಅವಾಗ ಏನ್ ಮಾಡ್ಬೇಕು, ಆ ಎಫ್ ಆಫ್ ಕಟ್ ಆಫ್ ವ್ಯಾಲ್ಯೂಗೆ ನೀನು ಎಫ್ ಆಫ್ ಎನ್ ವ್ಯಾಲ್ಯೂನ ಆಡ್ ಮಾಡ್ಕೋಬೇಕು ಅಂದ್ರೆ ರೀಪ್ಲೇಸ್ ಮಾಡ್ಕೊಬೇಕು. ಸೊ ಆಮೇಲೆ ಮತ್ತೆ ಇನ್ನೂ ಒಂದು ಇಟಿರೇಷನ್ ಮಾಡ್ತಾ ಹೋಗ್ತೀಯಾ. ಓಕೆನಾ, ಎಕ್ಸ್ಪ್ಲೋರ್ ಮಾಡಿ. ಇದರದ ಅಡ್ವಾಂಟೇಜ್ ಏನು ಅಂತ ಅಂದ್ರೆ ಮೆಮೊರಿನ ಲೆಸ್ ಕನ್ಸ್ಯೂಮ್ ಮಾಡುತ್ತೆ. ಆಮೇಲೆ ಇದು ಏನಂದ್ರೆ ಸೂಟಬಲ್ ಫಾರ್ ದ ಪ್ರಾಬ್ಲಮ್ಸ್ ವಿತ್ ಯೂನಿಟ್ ಸ್ಟೆಪ್ ಕಾಸ್ಟ್. ಯಾವುದಕ್ಕೆ ಯೂನಿಟ್ ಸ್ಟೆಪ್ ಕಾಸ್ಟ್ ಇರುತ್ತಲ್ಲ ಅದಕ್ಕೆ ಮಾತ್ರ ಸೂಟಬಲ್ ಇರುತ್ತೆ. ಆಮೇಲೆ ಇದರ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಯಾವಾಗಲೂ ಎಕ್ಸ್ಪ್ಲೋರ್ ಮಾಡಿದ ನೋಡ್ನೇ ನೀನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀಯ, ಅದಕ್ಕೆ ಇದು ಎಫಿಷಿಯಂಟ್ ಅಲ್ಲ. ಸೊ ನೆಕ್ಸ್ಟ್ ರಿಕರ್ಸಿವ್ ಬಿ ಎಫ್ ಎಸ್. ಸೊ ಮಾಡಿಫೈಡ್ ವರ್ಷನ್ ಆಫ್ ದ ಬಿ ಎಫ್ ಎಸ್ ಅಷ್ಟೇ. ಆಮೇಲೆ ಇದು ಲಿಟಲ್ ಮೆಮೊರಿ ಯೂಸ್ ಮಾಡುತ್ತೆ. ಆಮೇಲೆ ಇದ್ರಲ್ಲಿ ಏನು ಅಂತ ಅಂದ್ರೆ ಇದು ಕೂಡ ಸ್ಮಾಲೆಸ್ಟ್ ಎಫ್ ವ್ಯಾಲ್ಯೂ ಮೇಲೆನೆ ಅದು ಎಕ್ಸ್ಪ್ಲೋರ್ ಮಾಡುತ್ತೆ. ಸೊ ಇದು ಯಾವುದಕ್ಕೆ ಸ್ಮಾಲೆಸ್ಟ್ ಎಫ್ ಆಫ್ ವ್ಯಾಲ್ಯೂ ಇರುತ್ತೆ ಅದನ್ನು ನೆನ್ಪಿಟ್ಕೊಂಡಿರುತ್ತೆ. ಅದಕ್ಕಿಂತ ಸ್ಲೈಟ್ ಆಗಿ ಯಾವ್ದಾದ್ರು ಜಾಸ್ತಿ ಎಫ್ ಆಫ್ ಎನ್ ವ್ಯಾಲ್ಯೂ ಇದ್ರೆ ಅಂದ್ರೆ ಸೆಕೆಂಡ್ ಎಫ್ ಆಫ್ ವ್ಯಾಲ್ಯೂ, ಸೆಕೆಂಡ್ ಬೆಸ್ಟ್ ಎಫ್ ಆಫ್ ವ್ಯಾಲ್ಯೂ ಇರುತ್ತಲ್ವಾ, ಅದನ್ನ ನೆನ್ಪಿಟ್ಕೊಂಡಿರುತ್ತೆ, ಅದು ಕೂಡ ನೆನ್ಪಿಟ್ಕೊಂಡಿರುತ್ತೆ. ಸೊ ಇಫ್ ದ ಕರೆಂಟ್ ಪಾಸ್, ಇವಾಗ ನೀವು ಫಸ್ಟ್ ಎಫ್ ಆಫ್ ಎನ್ ವ್ಯಾಲ್ಯೂ ಇರುತ್ತಲ್ವಾ ಆ ಒಂದು ನೋಡ್ ನ ಎಕ್ಸ್ಪ್ಲೋರ್ ಮಾಡಿದಾಗ ಅದೇನಾದ್ರೂ ವರ್ಸ್ಟ್ ಆಯ್ತು ಅಂದ್ರೆ ನಿಮಗೆ ಗೋಲ್ ನೋಡ್ ಸಿಗ್ಲಿಲ್ಲ ಅಥವಾ ಏನೋ ಬೇರೆ ಏನಾದ್ರೂ ಆಯ್ತು ಅಂತ ಅಂದಾಗ, ಸೊ ಅದೇನಾಗುತ್ತೆ, ಸೆಕೆಂಡ್ ಆಪ್ಷನ್ಗೆ ಹೋಗುತ್ತೆ, ಆಲ್ಟರ್ನೇಟಿವ್ ಆಪ್ಷನ್ಗೆ ಹೋಗುತ್ತೆ. ಆಮೇಲೆ ಆ ಪಾತ್ನ ಎಕ್ಸ್ಪ್ಲೋರ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಓಕೆನಾ, ವೆನ್ ದ ಆರ್ ಬಿ ಬಿ ಎಸ್ ಗೋಸ್ ಬ್ಯಾಕ್, ಸೊ ಹೆಂಗ್ ಹೋಗುತ್ತೆ ಇವಾಗ, ಓಕೆ ಫಸ್ಟ್ ಎಫ್ ಆಫ್ ಎನ್ ವ್ಯಾಲ್ಯೂ ನೆನ್ಪಿಟ್ಕೊಂಡಿತ್ತು, ಸೆಕೆಂಡ್ ಎಫ್ ಆಫ್ ಎನ್ ವ್ಯಾಲ್ಯೂ ಅದು ಹೆಂಗ್ ಹೋಗುತ್ತೆ, ಬ್ಯಾಕ್ ಟ್ರ್ಯಾಕ್ ಆಗುತ್ತೆ. ಸೊ ಇವಾಗ ಎಕ್ಸಾಂಪಲ್ ನೋಡಿ, ಸೊ ನೋಡು ಇವಾಗ ಎಸ್ ಅಂತ ಒಂದು ನೋಡಿದೆ, ಎಸ್ ಗೆ ಇಬ್ರು ಚಿಲ್ಡ್ರನ್ಸ್ ಇದ್ದಾರೆ, ಎ ಮತ್ತೆ ಬಿ. ಸೊ ಎರಡಕ್ಕೂ ಎಫ್ ಆಫ್ ಎನ್ ವ್ಯಾಲ್ಯೂ ಕಂಡಿಡಿತು, ಎಫ್ ಆಫ್ ಎ ಮತ್ತೆ ಎಫ್ ಆಫ್ ಬಿ ಎರಡಕ್ಕೂ ಕಂಡಿಡಿತು. ಸೊ ಎಫ್ ಆಫ್ ಎ ವ್ಯಾಲ್ಯೂನು ನೆನ್ಪಿಟ್ಕೊಂಡಿರುತ್ತೆ, ಎಫ್ ಆಫ್ ಬಿ ವ್ಯಾಲ್ಯೂನು ನೆನ್ಪಿಟ್ಕೊಂಡಿರುತ್ತೆ, ಬಿಕಾಸ್ ಇಟ್ ಇಸ್ ಅ ಸೆಕೆಂಡ್ ಹೈಯೆಸ್ಟ್, ಸೆಕೆಂಡ್ ಸ್ಮಾಲೆಸ್ಟ್ ಅಂತಾನೆ ಹೇಳ್ಬೋದು. ಓಕೆ, ಸೊ ಇವಾಗ ಎಸ್ ಇಂದ ಎಗೆ ಅದು ಓಕೆ ಎಫ್ ಆಫ್ ಎನ್ ವ್ಯಾಲ್ಯೂ ಏನಂತೀರ ಎಗ್ ಸೆಲೆಕ್ಟ್ ಮಾಡ್ಕೊಂಡು ಬರುತ್ತೆ. ಸೊ ಅಲ್ಲಿ ನಿಮಗೆ ಗೋಲ್ ನೋಟ್ ಸಿಗಲ್ಲ, ಅದೇನ್ ಮಾಡುತ್ತೆ, ಬ್ಯಾಕ್ ಟ್ರ್ಯಾಕ್ ಆಗುತ್ತೆ, ಅಂದ್ರೆ ಮತ್ತೆ ಎ ಇಂದ ಎಸ್ ಹೋಗುತ್ತೆ ಕಂಟ್ರೋಲ್, ಎಸ್ ಇಂದ ಆಮೇಲೆ ಇವಾಗ ಸೆಕೆಂಡ್ ಎಫ್ ಆಫ್ ಎನ್ ವ್ಯಾಲ್ಯೂ ಕಡೆ ಹೋಗುತ್ತೆ, ಆಮೇಲೆ ಆ ನೋಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗುತ್ತೆ. ಓಕೆ, this is how the RBFS works. Okay, next ಇದ್ರದ್ದು ಪ್ರಾಪರ್ಟೀಸ್, ಇದು ಲೀನಿಯರ್ ಮೆಮೊರಿ ಯೂಸ್ ಮಾಡುತ್ತೆ, ಬಿಕಾಸ್ ಇಲ್ಲಿ ರಿಕರ್ಷನ್ ಯೂಸ್ ಆಗ್ತಿರೋದ್ರಿಂದ ಇಲ್ಲಿ ಲೀನಿಯರ್ ಮೆಮೊರಿ ಯೂಸ್ ಆಗುತ್ತೆ. ಓಕೆ, ಆಮೇಲೆ ಹಾಗೆ ಡಿಸ್ಅಡ್ವಾಂಟೇಜ್ ಬರೀರಿ. ನೆಕ್ಸ್ಟ್ ಸಿಂಪ್ಲಿಫೈಡ್ ಮೆಮೊರಿ ಬೌಂಡೆಡ್ ಎ ಸ್ಟಾರ್. ಸೊ ಇನ್ ಎಸ್ ಎಂ ಎ ಸ್ಟಾರ್ ಇಸ್ ಅ ಮಾಡಿಫೈಡ್ ವರ್ಷನ್, ಇಟ್ ಇಸ್ ಅ ಮಾಡಿಫೈಡ್ ವರ್ಷನ್ ಆಫ್ ಎ ಸ್ಟಾರ್. ಇದು ಕೂಡ ಏನ್ ಮಾಡುತ್ತೆ ಅಂದ್ರೆ ಇಟ್ ಯೂಸಸ್ ಅವೈಲಬಲ್ ಮೆಮೊರಿ ಬಟ್ ಡಿಡ್ ನಾಟ್ ಎಕ್ಸೀಡ್ ಇಟ್. ಓಕೆ, ಇಲ್ಲೇನಂದ್ರೆ ಅದೇ ತರ ಎ ಸ್ಟಾರೇ ಅಪ್ಲೈ ಮಾಡುತ್ತೆ, ಬಟ್ ಏನು ಅಂದ್ರೆ ಒಂದು ಪರ್ಟಿಕ್ಯುಲರ್ ಅಥವಾ ಒಂದು ಮೆಮೊರಿ ಲಿಮಿಟ್ ಅಂತ ಇರುತ್ತೆ, ಆ ಲಿಮಿಟ್ ಎಕ್ಸೀಡ್ ಆಗೋವರೆಗೂ ಕೂಡ ಇದು ಎ ಸ್ಟಾರ್ನ ಪರ್ಫಾರ್ಮ್ ಮಾಡುತ್ತೆ. ದಿಸ್ ಇಸ್ ವಾಟ್ ಇಟ್ ಸೇಸ್. ಸೊ ಇಲ್ಲೇನಂದ್ರೆ ಇಟ್ ವರ್ಕ್ಸ್ ಲೈಕ್ ಎ ಸ್ಟಾರ್ ಅಂಟಿಲ್ ದ ಮೆಮೊರಿ ಬಿಕಮ್ಸ್ ಫುಲ್. ಅದನ್ನೇ ಹೇಳಿದ್ದು, ಮೆಮೊರಿ ಫುಲ್ ಆಗೋವರೆಗೂ ಎ ಸ್ಟಾರ್ನ ಅಪ್ಲೈ ಮಾಡುತ್ತೆ. ಯಾವಾಗ ಮೆಮೊರಿ ಫುಲ್ ಆಗುತ್ತೆ, ಇಟ್ ರಿಮೂವ್ಸ್ ದ ವರ್ಸ್ಟ್ ನೋಡ್, ಆ ಒಂದು ನೋಡ್ನ ರಿಮೂವ್ ಮಾಡುತ್ತೆ, ಅಂದ್ರೆ ಹೈಯೆಸ್ಟ್ ಎಫ್ ಆಫ್ ಎನ್ ವ್ಯಾಲ್ಯೂ ನೋಡ್ನ ರಿಮೂವ್ ಮಾಡಿಬಿಡುತ್ತೆ. ಓಕೆನಾ, ದ ಎಫ್ ಆಫ್ ವ್ಯಾಲ್ಯೂ ವಿಲ್ ಬಿ ರಿಮೂವ್ಡ್ ನೋಡ್ ವಿಲ್ ಬಿ ಸ್ಟೋರ್ಡ್ ಇನ್ ದ ಪೇರೆಂಟ್ ನೋಡ್. ಸೊ ಯಾವ ಒಂದು ನೋಡಿಂದ ರಿಮೂವ್ ಮಾಡ್ತಲ್ವಾ, ಅಂದ್ರೆ ಇವಾಗ ಯಾವುದೋ ಒಂದು ನೋಡ್ ರಿಮೂವ್ ಮಾಡ್ತು, ಅದರದ್ದು ಪೇರೆಂಟ್ ನೋಡಲ್ಲಿ ಆ ಇನ್ಫಾರ್ಮೇಶನ್ ಇರುತ್ತೆ, ಲೈಕ್ ಈ ಒಂದು ನೋಡು ರಿಮೂವ್ ಆಯಿತು ಅನ್ನೋ ಥರ. ಓಕೆ, ನೆಕ್ಸ್ಟ್ ಲೇಟರ್ ಅದರ್ ಪಾರ್ಟ್ಸ್ ವರ್ಸ್ ದೆನ್ ದ ಎಸ್ ಎಮ್ ಎ ಸ್ಟಾರ್ ವಿಲ್ ರಿಮೂವ್ ದ ನೋಡ್ ಆ್ಯಂಡ್ ಕಂಟಿನ್ಯೂ ದ ಸರ್ಚ್. ನೆಕ್ಸ್ಟ್ ಇದ್ರದ್ದು ಪ್ರಾಪರ್ಟೀಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಓಕೆನಾ, ಅದನ್ನ ಬರಿತಾ ಹೋಗ್ಬೇಕು ನೀವು, ಪ್ರಾಪರ್ಟೀಸ್ ಏನು, ಸೊ ಡಿಸ್ಅಡ್ವಾಂಟೇಜ್ ಏನು ಅದೆಲ್ಲ ಬರಿಬೇಕು.
ಓಕೆ. ನೆಕ್ಸ್ಟ್ ಒಂದು ಕ್ವೆಶನ್ಸ್ ಇಂಪಾರ್ಟೆಂಟ್. ಓಕೆನಾ? ಸಿಂಪಲ್ ನಾಲೆಡ್ಜ್ ಬೇಸ್ ಮತ್ತೆ ಇನ್ ದ ಪ್ರಪೋಸಿಷನಲ್ ಲಾಜಿಕ್. ಸೊ ಈ ಒಂದು ಕ್ವೆಶನ್ ಮಾತ್ರ ನಾನು ಹೋಲ್ ಮಾಡೆಲ್ ಅಲ್ಲಿ ಕವರ್ ಮಾಡಿಲ್ಲ. ಸೊ ಇದು ಇಂಪಾರ್ಟೆಂಟು. ಇದು ನಿಮ್ಮ ಕಡೆಯಿಂದನೇ ಆನ್ಸರ್ನ ಬರೆದು ಓದ್ಕೊಳ್ಳಿ, ಬಿಕಾಸ್ ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಓಕೆ, ಅದಕ್ಕೆ ನಾನು ಆ ಕ್ವೆಶನ್ಗೆ ಆನ್ಸರ್ ಬರ್ದಿಲ್ಲ. ಸೊ ಇಫ್ ಟೈಮ್ ಪರ್ಮಿಟ್ಸ್ ಐ ವಿಲ್ ರೈಟ್ ಇಟ್. ಓಕೆ. ನೆಕ್ಸ್ಟ್ ಇವಾಗ ನಾಲೆಡ್ಜ್ ಬೇಸ್ ಏಜೆಂಟ್. ಸೊ ಈ ನಾಲೆಡ್ಜ್ ಬೇಸ್ ಏಜೆಂಟು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್. ಸೊ ನೋಡೋಣ. ಸೊ ನಾಲೆಡ್ಜ್ ಬೇಸ್ ಏಜೆಂಟ್ ಈಸ್ ಅನ್ ಇಂಟೆಲಿಜೆಂಟ್ ಏಜೆಂಟ್. ಓಕೆ, ಇಟ್ ಈಸ್ ಆಲ್ಸೋ ಇಂಟೆಲಿಜೆಂಟ್ ಏಜೆಂಟ್. ಸೊ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ನಾಲೆಡ್ಜ್ ಮೇಲೆ ವರ್ಕ್ ಆಗುತ್ತೆ. ಸೊ ಇದೇನ್ ಮಾಡುತ್ತೆ? ಇನ್ಫಾರ್ಮೇಶನ್ ಸ್ಟೋರ್ ಮಾಡುತ್ತೆ, ರೀಸನ್ಸ್ ಕೊಡುತ್ತೆ. ಇನ್ಫಾರ್ಮೇಶನ್ ಅಂದ್ರೆ ಇವಾಗ ಏನಾದ್ರು ಒಂದು ಕ್ವೆಶನ್ ಕೇಳಿದಾಗ ಅದಷ್ಟಕ್ಕದೇ ಆ ಕ್ವೆಶನ್ ಕೇಳ್ಕೊಂಡು ಏಜೆಂಟೇ ಅದಕ್ಕೆ ಆನ್ಸರ್ ಕೊಡುತ್ತೆ. ದಟ್ ಈಸ್ ವಾಟ್ ರೀಸನ್ಸ್ ಯೂಸಿಂಗ್ ಇನ್ಫಾರ್ಮೇಶನ್ ಅಂಡ್ ಟೇಕ್ಸ್ ದ ಕರೆಕ್ಟ್ ಆಕ್ಷನ್. ಒಟ್ಟಿನಲ್ಲಿ ಕರೆಕ್ಟ್ ಆಕ್ಷನ್ ತಗೊಳತ್ತೆ. ಓಕೆನಾ? ಸೊ ಈ ನಾಲೆಡ್ಜ್ ಬೇಸ್ ಏನ್ ಮಾಡುತ್ತೆ? ಇಟ್ ಈಸ್ ಲೈಕ್ ಅ ಮೆಮೊರಿ ಆರ್ ಅ ನೋಟ್ ಬುಕ್. ಸೊ ಇಟ್ ಕಂಟೈನ್ಸ್ ದ ಸೆಂಟೆನ್ಸಸ್ ಅಂಡ್ ಫ್ಯಾಕ್ಟ್ಸ್. ನಾಲೆಡ್ಜ್ ಬೇಸ್ ಅಂದ್ರೆ ಏನು? ನಾಲೆಡ್ಜ್ ನ ಸ್ಟೋರ್ ಮಾಡ್ಕೊಂಡಿರುತ್ತೆ. ಓಕೆ. ಸೊ ನಾಲೆಡ್ಜ್ ಬೇಸಲ್ಲಿ ಎರಡು ಇಂಪಾರ್ಟೆಂಟ್ ಆಪರೇಷನ್ ಆಗುತ್ತೆ. ಒಂದು ಟೆಲ್, ಒಂದು ಆಸ್ಕ್. ಟೆಲ್ ಅಂದ್ರೆ ಆಡ್ಸ್ ದ ನ್ಯೂ ಇನ್ಫಾರ್ಮೇಶನ್ ಟು ದ ಕೆ ಬಿ. ಏನಾದರೂ ನ್ಯೂ ಇನ್ಫಾರ್ಮೇಶನ್ ಬಂದರೆ ಅದನ್ನ ನಾಲೆಡ್ಜ್ ಬೇಸಲ್ಲಿ ಸ್ಟೋರ್ ಮಾಡ್ಕೊಳ್ಳೋದು. ಆಸ್ಕ್ ಅಂತ ಅಂದರೆ ಯೂಸ್ ಟು ಆಸ್ಕ್. ಇವಾಗ ಯಾರಾದರೂ ಕ್ವೆಶನ್ನ ಕೇಳಿದಾಗ ಏಜೆಂಟಿಗೆ ಅದು ಆನ್ಸರ್ ಮಾಡೋದಕ್ಕೆ ತನ್ನಕ್ಕೆ ತಾನೇ ಕ್ವೆಶನ್ಸ್ನ ಕೇಳ್ಕೊಳ್ಳುತ್ತೆ. ಅದನ್ನ ಆಸ್ಕ್ ಅಂತ ಅಂತಾರೆ. ಸೊ ಇದರಲ್ಲಿ ಈ ಒಂದು ಅಲ್ಗಾರಿದಮ್ ಅಲ್ಲಿ 3 ಇಂಪಾರ್ಟೆಂಟ್ ಆಕ್ಷನ್ಸ್ ಇರುತ್ತೆ. ಓಕೆನಾ? ಯಾವುದಪ್ಪ ಅಂದರೆ ಮೇಕ್ ಪರ್ಸೆಪ್ಟ್ ಸೆಂಟೆನ್ಸ್. ಇದೇನು ಹೇಳುತ್ತೆ ಅಂದರೆ ನೀನು ಏನು ಸೆನ್ಸ್ ಮಾಡಿದ್ಯಲ್ಲ ಟೈಮ್ ಟಿ ಅಲ್ಲಿ, ಸೊ ಅದನ್ನ ನೀನು ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡು ಅಂತ ಈ ಒಂದು ಫಂಕ್ಷನ್ ಹೇಳುತ್ತೆ. ಆಮೇಲೆ ಮೇಕ್ ಆಕ್ಷನ್ ಕ್ವೆರಿ ಅಂದರೆ ಕ್ರಿಯೇಟ್ಸ್ ದ ಕ್ವೆಶನ್ಸ್. ಇವಾಗ ನೀನು ಸೆನ್ಸ್ ಮಾಡಿದ್ಯಲ್ವಾ, ಸೊ ಇವಾಗ ನೀವು ಯಾವುದೋ ಒಂದು ಇನ್ಫಾರ್ಮೇಶನ್ ಬಂತು, ನೀನು ಕ್ವೆಶನ್ನ ನೀನಷ್ಟಕ್ಕೆ ನೀನೇ ಕೇಳ್ಕೊ ಅಂತ. ಅಂದರೆ ವಾಟ್ ಆಕ್ಷನ್ ಶುಡ್ ಐ ಟೇಕ್ ನೌ ಅಟ್ ದ ಟೈಮ್ ಟಿ ಅಂತ. ನೆಕ್ಸ್ಟ್ ಮೇಕ್ ಆಕ್ಷನ್ ಸೆಂಟೆನ್ಸ್ ಅಂದರೆ ಇವಾಗ ನೀನು ಆಕ್ಷನ್ನ ಪರ್ಫಾರ್ಮ್ ಮಾಡಿದೆ ಯಾವ ಟೈಮಲ್ಲಿ? ಟೈಮ್ ಟಿ ಅಲ್ಲಿ. ಸೊ ಇವಾಗ ನೀನು ಪರ್ಫಾರ್ಮ್ ಮಾಡಿರೋ ಆಕ್ಷನ್ನ ಅದನ್ನ ನೀನು ಕೆ ಬಿಯಲ್ಲಿ ಮತ್ತೆ ಸ್ಟೋರ್ ಮಾಡ್ಕೋಬೇಕು. ಓಕೆ, ದಟ್ ಈಸ್ ವಾಟ್ ದೀಸ್ ಸೆಂಟೆನ್ಸಸ್ ಸಿ. ಓಕೆ, ಹೆಂಗೆ ವರ್ಕ್ ಆಗುತ್ತೆ? ಸೊ ದಟ್ ಈಸ್ ವಾಟ್ ಇವಾಗ ನಾನು ಹೇಳ್ದೆ ಅಲ್ವಾ, ಪರ್ಸೀವ್ ಅಂಡ್ ಟೆಲ್ ಅಂದರೆ ಸೆನ್ಸ್ ಮಾಡುತ್ತೆ, ಆಮೇಲೆ ಅದನ್ನ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ಆಮೇಲೆ ರೀಸನ್ಸ್ ಆ್ಯಂಡ್ ಆಸ್ಕ್. ಇವಾಗ ಆ ಒಂದು ಕ್ವೆರಿ ಅಥವಾ ಆ ಒಂದು ಇನ್ಫಾರ್ಮೇಷನ್ ಬಂದಾಗ, ಕ್ವೆಶನ್ಸ್ ಬಂದಾಗ ಇವಾಗ ಅದು ಕ್ವೆಶನ್ಸ್ ಮಾಡ್ಕೊಳ್ಳುತ್ತೆ ಅದಷ್ಟಕ್ಕದೇ. ಓಕೆ, ನಾನು ಏನು ಮಾಡಬೇಕು, ಏನೇನು ಇದೆ ಇನ್ಫಾರ್ಮೇಷನು, ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಆ್ಯಕ್ಷನ್ನ ಪರ್ಫಾರ್ಮ್ ಮಾಡೋದಕ್ಕೆ ಡಿಸೈಡ್ ಆಗುತ್ತೆ. ಸೊ ಅದಾದಮೇಲೆ ಆ್ಯಕ್ಷನ್ನ ಪರ್ಫಾರ್ಮ್ ಮಾಡುತ್ತೆ. ಸೊ ಆ್ಯಕ್ಷನ್ನ ಆ್ಯಕ್ಟ್ ಅಂತಂದರೆ ಪರ್ಫಾರ್ಮ್ ಮಾಡಿಬಿಟ್ಟು ಓಕೆ ನಾನು ಈ ಆ್ಯಕ್ಷನ್ನ ಪರ್ಫಾರ್ಮ್ ಮಾಡಿದೆ ಈ ಟೈಮಲ್ಲಿ ಅಂತ ಅಂದ್ಬಿಟ್ಟು ವಾಪಸ್ಸು ಕೆ ಬಿ ಅಂದರೆ ನಾಲೆಡ್ಜ್ ಬೇಸಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಕ್ಲಿಯರ್? ಅಷ್ಟೇ. ಇದೇ ನಾಲೆಡ್ಜ್ ಬೇಸು ಪ್ರೋಗ್ರಾಮು ಇಂಪಾರ್ಟೆಂಟು, ಬರೀಲೇಬೇಕು. ಓಕೆನಾ? ಕೇಳಿಸ್ಕೊಳ್ಳಿ ಏನಂತ. ಸೊ ಒಂದು ಫಂಕ್ಷನ್ ಇದೆ, ಫಂಕ್ಷನ್ ನೇಮ್ ಬಂದು ಕೆ ಬಿ ಏಜೆಂಟು ಇದೇನು ಮಾಡುತ್ತೆ? ಪರ್ಸೆಪ್ಟ್ ಅನ್ನೋದನ್ನ ಇನ್ಪುಟ್ ಆಗಿ ತಗೊಳುತ್ತೆ. ಈ ಒಂದು ಫಂಕ್ಷನು ಆ್ಯಕ್ಷನ್ನ ರಿಟರ್ನ್ ಮಾಡುತ್ತೆ. ಕ್ಲಿಯರ್? ಆಮೇಲೆ ಪರ್ಸಿಸ್ಟೆಂಟ್ ಅಂದರೆ ಆಲ್ರೆಡಿ ಏನೇನಿದೆ ಅಂತ. ಸೊ ಇದು ಕೆ ಬಿ ಅಂದರೆ ನಾಲೆಡ್ಜ್ ಬೇಸು. ಸೊ ಅದು ದಟ್ ಈಸ್ ಅ ನಾಲೆಡ್ಜ್ ಬೇಸ್. ಆಮೇಲೆ ಟೈಮು ಕೌಂಟರು ಇದೆಲ್ಲ ಮುಂಚೆನೇ ಇನಿಷಿಯಲೈಸ್, 0 ಇಂದ ಇನಿಷಿಯಲೈಸ್ ಮಾಡ್ತೀಯಾ. ಮತ್ತು ಟಿ ಬಂದ್ಬಿಟ್ಟು ಟೈಮ್, ಇಂಡಿಕೇಟೆಡ್ ಟೈಮ್. ಓಕೆ. ಸೊ ಈ ಫಂಕ್ಷನ್ ಏನು ಮಾಡುತ್ತೆ ಅಂದರೆ ಫಸ್ಟ್ ಟೆಲ್ ಆಫ್ ಕೆ ಬಿ ಅಂದರೆ ಇವಾಗ ಇದು ಆ ಒಂದು ಸಿಚುವೇಶನಲ್ಲಿ ಏನನ್ನ ಸೆನ್ಸ್ ಮಾಡ್ತು, ಟೈಮ್ ಟಿಯಲ್ಲಿ ಏನು ಸೆನ್ಸ್ ಮಾಡ್ತು ಅಂತ ಹೇಳಿಬಿಟ್ಟು ಅದನ್ನು ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಕೆ ಬಿಗೆ ಸ್ಟೋರ್ ಮಾಡುತ್ತೆ. ದಟ್ ಈಸ್ ವಾಟ್ ಟೆಲ್ ಫಂಕ್ಷನ್. ಓಕೆ. ಆ್ಯಕ್ಷನ್ನು. ಸೊ ನೆಕ್ಸ್ಟ್ ಈ ಒಂದು ಲೈನ್ ಏನು ಮಾಡುತ್ತೆ ಅಂದರೆ ತನ್ನಕ್ಕೆ ತಾನೇ ಕ್ವೆಶನ್ಸ್ನ ಕೇಳಿಕೊಂಡು ಏನು ಆ್ಯಕ್ಷನ್ನ ಪರ್ಫಾರ್ಮ್ ಮಾಡಬೇಕು ಅಂತ ತನಗೆ ತಾನೇ ಕ್ವೆಶನ್ಸ್ನ ಕೇಳ್ಕೊಂಡು ಅದನ್ನು ಆ್ಯಕ್ಷನ್ ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ. ಓಕೆ. ಆಮೇಲೆ ಆ್ಯಕ್ಷನ್ನ ಪರ್ಫಾರ್ಮ್ ಮಾಡಾದ್ಮೇಲೆ ಆ ಒಂದು ಆ್ಯಕ್ಷನ್ನ ಸೆಂಟೆನ್ಸ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಮತ್ತೆ ಕೆ ಬಿಗೆ ಸ್ಟೋರ್ ಮಾಡ್ಕೊಳ್ಳುತ್ತೆ. ಟೆಲ್ ಅಂತ ಅಂದರೆ ಸಾಕು ಗೈಸ್, ಏನೋ ಮಾಡಿರೋದನ್ನ ಅಥವಾ ಮಾಡ್ತಿರೋದನ್ನ ನೀವು ಸ್ಟೋರ್ ಮಾಡ್ಕೊಳ್ಳೋದು. ಓಕೆನಾ? ಕೆ ಬಿಗೆ. ಆಮೇಲೆ ಪದೇ ಟೈಮ್ನ ಇನ್ಕ್ರಿಮೆಂಟ್ ಮಾಡ್ತಾ ಇರಬೇಕು. ಆಮೇಲೆ ಆ್ಯಕ್ಷನ್ನ ರಿಟರ್ನ್ ಮಾಡಬೇಕು. ಕ್ಲಿಯರ್? ಎನಿ ಡೌಟ್ಸ್? ನೋ ಅಲ್ವಾ? ಕಮ್. ಸೊ ಇವಾಗ ವೂಂಪಸ್ ವರ್ಲ್ಡ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಇದು ಒಂದು ವೂಂಪಸ್ ವರ್ಲ್ಡು. ನಾನು
ತುಂಬ ಚೆನ್ನಾಗಿ ಎಕ್ಸ್‌ಪ್ಲೇನ್ ಮಾಡ್ತೀನಿ ಕೇಳಿಸ್ಕೊತಾ ಹೋಗಿ. ಓಕೆನಾ? ಈ ಓಂಪಸ್ ವರ್ಲ್ಡ್ ಅನ್ನೋದು ಇಟ್ ಈಸ್ ಅ ಸಿಂಪಲ್ ಆಂಡ್ ಇಮ್ಯಾಜಿನರಿ ಎನ್ವಿರಾನ್ಮೆಂಟ್. ಓಕೆನಾ? ಯೂಸ್ಡ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇದು ಏನಂದ್ರೆ ಯಾವ ರೀತಿ ನಾಲೆಡ್ಜ್ ಬೇಸ್ ಏಜೆಂಟ್ ವರ್ಕ್ ಆಗತ್ತೆ ಅನ್ನೋದು ಈ ಓಂಪಸ್ ವರ್ಲ್ಡ್ ಅಪ್ಲಿಕೇಶನ್. ಓಕೆನಾ? ಅಂದ್ರೆ ಇವಾಗ ನಾಲೆಡ್ಜ್ ಬೇಸ್ ಬಗ್ಗೆ ಓದಿದೆ. ಆ ನಾಲೆಡ್ಜ್ ಬೇಸ್‌ನ ಯೂಸ್ ಮಾಡ್ಕೊಂಡು ಓಂಪಸ್ ವರ್ಲ್ಡ್ ಪ್ರಾಬ್ಲಮ್‌ನ ಹೆಂಗ್ ಸಾಲ್ವ್ ಮಾಡ್ತೀಯ? ಯಾವ ರೀತಿ ವರ್ಕ್ ಆಗತ್ತೆ ಅಂತ ತೋರ್ಸಕ್ಕೆ ಓಂಪಸ್ ವರ್ಲ್ಡ್ ಪ್ರಾಬ್ಲಮ್. ಓಕೆ. ಇದರಲ್ಲಿ ಕಾಂಪೋನೆಂಟ್ಸ್ ಇದೆ. ಓಂಪಸ್ ಅಂತ ಅಂದ್ರೆ ಅವನು ರಾಕ್ಷಸ. ಓಕೆನಾ? ಓಂಪಸ್ ಅಂದ್ರೆ ರಾಕ್ಷಸ ಅಂತ ಅನ್ಕೊಳ್ಳಿ. ಪಿಟ್ ಅಂತ ಅಂದ್ರೆ ನಿಮಗ್ ಗೊತ್ತು. ಅದೊಂದು ಡೀಪ್ ಹೋಲ್ಸ್. ಸೊ ವೇರ್ ಅಕಸ್ಮಾತ್ ಏನಾದ್ರು ಏಜೆಂಟ್ ಆ ಪಿಟ್ ಒಳಗಡೆ ಬಿದ್ದೋದ್ರೆ ಸತ್ತೋಗ್ಬಿಡ್ತಾನೆ. ಓಕೆ. ಗೋಲ್ಡ್ ಅಂತ ಅಂದ್ರೆ ಇದೇ ನಮ್ಮ ಮೇನ್ ಗೋಲ್. ಓಕೆನಾ? ಗೋಲ್ಡ್ ಅನ್ನೋದೇ ನಾವು ಗೋಲ್ಡ್‌ನೇನೆ ಕಂಡುಹಿಡಿಬೇಕಾಗಿರೋದು. ಕಂಡುಹಿಡಿಯೋದಲ್ಲ. ಓಕೆ. ಆ ಗೋಲ್ಡ್ ಬಂದ್ಬಿಟ್ಟು ನಮ್ಮ ಒಂದು ಗೋಲ್ ಸ್ಟೇಟ್ ಆಗಿರುತ್ತೆ. ಓಕೆ. ಏಜೆಂಟ್ ಅಂದ್ರೆ ಗೊತ್ತಲ್ಲ ನಮ್ಮ ಒಂದು ಏಜೆಂಟು. ಓಕೆ. ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ? 1 ಇಂದ ಸ್ಟಾರ್ಟ್ ಮಾಡ್ತಾನೆ. ಅಂದ್ರೆ ಫಸ್ಟ್ ಬಾಕ್ಸ್ ಇಂದ ಸ್ಟಾರ್ಟ್ ಮಾಡ್ತಾನೆ. ಸೊ ಪರ್ಸೆಪ್ಟ್ ಏನೇನು ಸೆನ್ಸ್ ಮಾಡ್ಬೋದು ಆ ಏಜೆಂಟು ಅಂದ್ರೆ ಸ್ಟೆಂಚ್ ಅಂತ ಇವಾಗ ಯಾವುದೋ ಒಂದು ರೂಮಲ್ಲಿ. ಓಕೆನಾ? ಒಂದು ರೂಮಲ್ಲಿ ನಿಮ್ಮ ಏಜೆಂಟ್ ಇದೆ. ನಿಮ್ಮ ಏಜೆಂಟ್ ಏನಾದ್ರು ಆ ರೂಮಲ್ಲಿ ಸ್ಟೆಂಚ್ ಅನ್ನೋದೇನಾದ್ರು ಫೀಲ್ ಮಾಡಿದ್ರೆ ಅಡ್ಜಸೆಂಟ್ ಅಂದ್ರೆ ನಿಮ್ಮ ಅಕ್ಕಪಕ್ಕ ಇರೋ ರೂಮಲ್ಲಿ ರಾಕ್ಷಸ ಇದ್ದಾನೆ ಅಂತ ಅರ್ಥ. ಓಕೆ. ಬ್ರೀಸ್ ಅಂದ್ರೆ ಗಾಳಿ, ತುಂಬಾ ಗಾಳಿ. ಈ ತರ ಅಕಸ್ಮಾತ್ ಏನಾದ್ರು ಗಾಳಿ ಅನ್ನೋದೇನಾದ್ರು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಮ ಅಕ್ಕಪಕ್ಕ ರೂಮಲ್ಲಿ ಪಿಟ್ ಅನ್ನೋದು ಐತೆ ಅಂತ ಅರ್ಥ. ಗ್ಲಿಟರ್ ಅಂತ ಅಂದ್ರೆ ಇಲ್ಲ ನಿಮ್ ರೂಮಲ್ಲೇ ಗೋಲ್ಡ್ ಇರ್ಬೇಕು, ಇಲ್ಲ ಅಕ್ಕಪಕ್ಕ ಗೋಲ್ಡ್ ಇರ್ಬೇಕಂತ ಗೊತ್ತಾಗುತ್ತೆ ಅಷ್ಟೇ. ಸೊ ಇದು 3 ಸೆನ್ಸ್ ಮಾಡುತ್ತೆ. ಓಕೆ. ನೆಕ್ಸ್ಟ್ ಬಂಪ್ ಅಂತ ಅಂದ್ರೆ ಏನಿಲ್ಲ, ಹೋಗಿ ಗೋಡೆಗೆ ಹೊಡ್ಕೊಳ್ಳೋದೆ ಅಷ್ಟೇ. ನೆಕ್ಸ್ಟ್ ಇದನ್ನ ನೀವು ಎಕ್ಸ್‌ಪ್ಲೇನ್ ಮಾಡ್ಬೇಕು ಗೈಸ್ ಇವಾಗ. ಹೆಂಗೆ ಅಂದ್ರೆ ಫಸ್ಟ್ ಇದನ್ನ ಬರಿಬೇಕು. ಸೊ ಇದು ಓವರ್ ವ್ಯೂ ಅಂತ ಅಂದ್ರೆ ನೋಡಿ ಇಲ್ಲಿ ಇದು ಏಜೆಂಟು. ಇಲ್ಲಿ ಹೋದ್ರೆ ನೀನು ಬ್ರೀಸ್‌ನ ಎಕ್ಸ್‌ಪೀರಿಯನ್ಸ್ ಮಾಡ್ತೀಯ. ಅದ್ರ ಪಕ್ಕದಲ್ಲಿ ಪಿಟ್ ಇದೆ. ಅದಾದ್ಮೇಲೆ ಮತ್ತೆ ಬ್ರೀಸ್‌ನ ಎಕ್ಸ್‌ಪೀರಿಯನ್ಸ್ ಮಾಡ್ತೀಯ. ಸ್ಟೆಂಚ್ ಅಂತ ಅಂದ್ರೆ ಅಲ್ಲಿ ರಾಕ್ಷಸ ಇರ್ತಾನೆ. ನಮ್ಮ ಗೋಲ್ ಏನು ಗೋಲ್ಡ್ ಹತ್ರ ಹೋಗೋದು. ಇಷ್ಟ ಅರ್ಥ ಆಯ್ತಾ? ನೆಕ್ಸ್ಟ್ ಫಸ್ಟ್ ನಮ್ಮ ಏಜೆಂಟು 1 ಅಲ್ಲಿ ಇರ್ತಾನೆ. ಓಕೆನಾ? 1 ಅಲ್ಲಿ ಇದ್ದಾಗ ನೆಕ್ಸ್ಟ್ ಏನ್ ಮಾಡ್ತಾನೆ ಅವನು ಏನು ಎಕ್ಸ್ಪೀರಿಯನ್ಸ್ ಮಾಡ್ತಿರಲ್ಲ. ಸೊ ಇವಾಗ ನೆಕ್ಸ್ಟ್ ಒಂದು ರೂಮಿಗೆ ಹೋಗ್ತಾನೆ. ಯಾವುದು? ಸೆಕೆಂಡ್ ರೂಮಿಗೆ ಹೋಗ್ತಾನೆ. ಈ ಸೆಕೆಂಡ್ ರೂಮಲ್ಲಿ ಹೋದಾಗ ಸೊ ಅವನಿಗೆ ಬ್ರೀಸ್ ಎಕ್ಸ್ಪೀರಿಯನ್ಸ್ ಆಗತ್ತೆ. ಬ್ರೀಸ್ ಎಕ್ಸ್ಪೀರಿಯನ್ಸ್ ಆದ್ರೆ ಏನಂತ ಅಂದ್ರೆ ಅವನ ಅಕ್ಕಪಕ್ಕ ರೂಮಲ್ಲಿ ಏನಿರುತ್ತೆ? ಪಿಟ್ ಅನ್ನೋದಿರತ್ತೆ. ಓಕೆನಾ? ಸೊ ಇಲ್ಲ ಯಾವುದು 2 ಅಲ್ಲಿ ಪಿಟ್ ಇರ್ಬೋದು, ಇಲ್ಲ ಅವನು 3 ಅಲ್ಲಿ ಪಿಟ್ ಇರ್ಬೋದು. ಓಕೆನಾ? ಎರಡರಲ್ಲೊಂದು ಇರುತ್ತೆ. ಸೊ ಅವಾಗ ಏನ್ ಮಾಡ್ತಾನೆ ಏಜೆಂಟು? ರಿಸ್ಕ್ ತಗೊಳ್ಳೋದಿಲ್ಲ. ಓಕೆ. ಅವನಿಗೆ ಗೊತ್ತಾಗಲ್ಲ ಏನ್ ಮಾಡ್ಬೇಕು ಅಂತ. ಸೊ ಅವನೇನು ರಿಸ್ಕ್ ತಗೊಳ್ಳಲ್ಲ. ವಾಪಸ್ ಮತ್ತೆ ಸ್ಟಾರ್ಟಿಂಗ್ ಸ್ಟೇಟಿಗೆ ಬರ್ತಾನೆ. ಸ್ಟಾರ್ಟಿಂಗ್ ಸ್ಟೇಟಿಗೆ ಬಂದ್ಬಿಟ್ಟು ಆಮೇಲೆ ಇನ್ನೊಂದು ರೂಮ್ ಟ್ರೈ ಮಾಡ್ತಾನೆ. ಇವಾಗ ಈ ಸೈಡ್ ರೂಮ್ ಟ್ರೈ ಮಾಡ್ದ. ಇವಾಗ ಮೇಲ್ಗಡೆ ರೂಮ್ಗೆ ಹೋಗ್ತಾನೆ. ಸೊ ಮೇಲ್ಗಡೆ ರೂಮ್ಗೆ ಹೋದಾಗ ಅವ್ನು ಏನ್ ಎಕ್ಸ್ಪೀರಿಯನ್ಸ್ ಮಾಡ್ತಾನೆ? ಸ್ಟೆಂಚ್ ಅಂತ ಅಂದ್ರೆ ಅವನ ಅಕ್ಕಪಕ್ಕ ರೂಮಲ್ಲಿ ಯಾರಿರ್ಬೋದು? ರಾಕ್ಷಸ ಅನ್ನೋರು ಇರ್ಬೋದು. ಸೊ ಅವನು 2 ಅಲ್ಲನ ರಾಕ್ಷಸ ಇರ್ಬೋದು, ಅಥವಾ 1 ಅಲ್ಲಾದ್ರೂ ರಾಕ್ಷಸ ಇರ್ಬೋದು. ಹೇಳಕ್ಕಾಗಲ್ಲ. ಸೊ ಇವಾಗ ನಮ್ಮ ಏಜೆಂಟ್ ಏನ್ ಮಾಡ್ತಾನೆ? ಏನ್ ಥಿಂಕ್ ಮಾಡ್ತಾನೆ ಅಂದ್ರೆ ಅಲ್ಲಿ ನಿಂತ್ಕೊಂಡು ಓಕೆ ಇವಾಗ ಒಂದೇ ಹತ್ರ ರಾಕ್ಷಸನು ಮತ್ತೆ ಪಿಟ್ಟು 2 ಇರಕ್ಕಾಗಲ್ಲ ಅಲ್ವಾ? ಇಲ್ಲಿಗೋದಾಗ ನಿನಗೆ ಏನನ್ಸ್ತು? ಓಕೆ ಇಲ್ಲಿ 2 ಕಡೆ ಪಿಟ್ಟಿರ್ಬೋದು ಅಂತ ನಿನ್ಗೆ ಬ್ರೀಸ್ ಎಕ್ಸ್ಪೀರಿಯನ್ಸ್ ಆದಾಗ ಇಲ್ಲೂ ಪಿಟ್ಟಿರ್ಬೋದು ಅಂತ. ಇಲ್ಲಿಗೆ ಬಂದಾಗ ಇಲ್ಲೂ ರಾಕ್ಷಸ ಇರ್ಬೋದು, ಇಲ್ಲೂ ರಾಕ್ಷಸ ಇರ್ಬೋದು. ಇಬ್ರು ಒಂದೇ ಕಡೆ ಇರಕ್ಕಾಗಲ್ಲ ತಾನೆ? ಅದಕ್ಕೆ ಏಜೆಂಟ್ ಏನ್ ಮಾಡ್ತಾನೆ? ಈ ಕಡೆ ಮೂವ್ ಆಗ್ತಾನೆ. ಆ ಕಡೆ 2 ಕಡೆ ಮೂವ್ ಆಗ್ತಾನೆ. ಅಲ್ಲಿ ಅವಾಗ ಅದು ಒಂದು ಸೇಫ್. ಅವಾಗ ಅವ್ನಿಗೆ ಅರ್ಥ ಆಗುತ್ತೆ ಓಕೆ ಅದು ಒಂದು ಸೇಫ್ ರೂಮ್ ಅಂತ. ಆಮೇಲೆ ನೆಕ್ಸ್ಟ್ ಅಲ್ಲಿ ಅವನಿಗೆ ಗ್ಲಿಟರ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಗ್ಲಿಟರ್ ಎಕ್ಸ್ಪೀರಿಯನ್ಸ್ ಆದ್ರೆ ಸೊ ಇವಾಗ ಏನ್ ಮಾಡ್ತಾನೆ? ಗ್ಲಿಟರ್ ಎಕ್ಸ್ಪೀರಿಯನ್ಸ್ ಆದಾಗ ಓಕೆ ಸೊ ಎಲ್ಲ ಒಂದೇ ಸತಿ ಸೆನ್ಸಸ್ ಸ್ಟೆಂಚ್, ಗ್ಲಿಟರ್ ಮತ್ತೆ ಬ್ರೀಸ್ ಎಲ್ಲ ಸೆನ್ಸ್ ಮಾಡ್ತಾನೆ. ಸೊ ಗ್ಲಿಟರ್ ಅಂತ ಅಂದ್ರೆ ಗೋಲ್ ರೀಚ್ ಆಯ್ತು. ಸೊ ನೆಕ್ಸ್ಟ್ ಅವನಿಗೆ ನೆಕ್ಸ್ಟ್ ರೂಮ್ ಗೋಲ್ ಏನಂತೀರ ಗ್ಲಿಟರ್ ಇರುತ್ತೆ ಅಂತ ಗೊತ್ತಾಗುತ್ತೆ. ಹೋಗ್ತಾನೆ ಅಷ್ಟೇ, ಗೋಲ್ ರೀಚ್ ಆಗೋಯ್ತು. ಸೊ ದಿಸ್ ಇಸ್ ವಾಟ್ ದ ಓಂಪಸ್ ವರ್ಲ್ಡ್. ಓಕೆ. ದಟ್ಸ್ ಇಟ್ ಗೈಸ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಪ್ರೊಪೋಸಿಷನಲ್ ಲಾಜಿಕ್. ಸೊ ಪ್ರೊಪೋಸಿಷನಲ್ ಲಾಜಿಕ್ ಅಲ್ಲಿ ಎರಡೇ ಕಾನ್ಸೆಪ್ಟ್ ಬರೋದು. ದಟ್ ಇಸ್ ಸಿಂಟ್ಯಾಕ್ಸ್ ಅಂಡ್ ಸಿಮ್ಯಾಂಟಿಕ್ಸ್. ಆಮೇಲೆ ಸಿಂಪಲ್ ನಾಲೆಡ್ಜ್ ಬೇಸ್ ನಾನು ಅವಾಗ ಹೇಳ್ದೆ ಅಲ್ವಾ, ಅದು ಇಂಪಾರ್ಟೆಂಟ್ ನೀವು ನೋಡ್ಕೋಬೇಕು ಅಂತ. ಸೊ ಅದನ್ನ ನೀವು ನಿಮ್ಮಷ್ಟಕ್ಕೆ ನೀವೇ ಆನ್ಸರ್ ಬರಿಬೇಕು. ಸೊ ಅಕಸ್ಮಾತ್ ಏನಾದರೂ ಟೈಮ್ ಪರ್ಮಿಟ್ ಆದ್ರೆ ನಮ್ಮ ಒಂದು ವಾಟ್ಸ್ಆ್ಯಪ್ ಚಾನಲಲ್ಲಿ ನಾನು ಅದನ್ನು ಕೂಡ ಬರೆದು ಹಾಕ್ತೀನಿ. ಓಕೆನಾ? ಡೋಂಟ್ ವರಿ.
ಸಿಂಟ್ಯಾಕ್ಸ್ ಅಂದ್ರೆ ಏನು? ಸಿಂಟ್ಯಾಕ್ಸ್ ಟೆಲ್ಸ್ ಅಸ್ ಹೌ ಟು ರೈಟ್ ದ ವ್ಯಾಲಿಡ್ ಲಾಜಿಕಲ್ ಸೆಂಟೆನ್ಸಸ್. ಯಾವ ರೀತಿ ಲಾಜಿಕಲ್ ಸೆಂಟೆನ್ಸ್ ಬರೀಬೇಕು ಅನ್ನೋದೇ ಸಿಂಟ್ಯಾಕ್ಸ್. ಓಕೆನಾ? ಸೊ ನಮಗೆ ಟೂ ಟೈಪ್ಸ್ ಆಫ್ ಸೆಂಟೆನ್ಸಸ್ ಇದೆ, ಅಟಾಮಿಕ್ ಸೆಂಟೆನ್ಸ್ ಮತ್ತೆ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಸೊ ಅಟಾಮಿಕ್ ಸೆಂಟೆನ್ಸ್ ಅಂತ ಅಂದ್ರೆ ಇದು ಬೇಸಿಕ್ ಸೆಂಟೆನ್ಸ್. ಬೇಸಿಕ್ ಅಂದ್ರೆ ಬೇಸಿಕ್, ನಮ್ಮ ಆಡು ಭಾಷೆ ಅಂತಾನೆ ಹೇಳ್ಬೋದು. ಸೊ ವಿಚ್ ಇಸ್ ಓನ್ಲಿ ಒನ್ ಸಿಂಬಲ್. ಸೊ ಇದಕ್ಕೆ ಒಂದೊಂದು ಸಿಂಬಲ್ ಅಷ್ಟೇ ಇರುತ್ತೆ, ಪಿ ಕ್ಯೂ ಆರ್. ಇವಾಗ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಓದಿದ್ವಲ್ವಾ ಲಾಜಿಕಲ್ ಕನೆಕ್ಟಿವಿಟೀಸ್ ಇವೆಲ್ಲ, ಅವಾಗ ಪ್ರಿಪೋಸಿಷನ್ಸ್ ಅಂದ್ರೆ ಏನು? ಸೆಂಟೆನ್ಸ್ ಅಲ್ವಾ. ಪಿ, ಇವಾಗ ಎಕ್ಸಾಂಪಲ್ ಇಟ್ ಈಸ್ ರೈನಿಂಗ್. ಓಕೆ, ಆಮೇಲೆ ಲೈಟ್ಸ್ ಆರ್ ಆಫ್. ಈ ಸಿಂಪಲ್ ಸೆಂಟೆನ್ಸ್ ಎಲ್ಲ ಅಟಾಮಿಕ್ ಸೆಂಟೆನ್ಸ್ ಅಂತ ಕರಿತೀವಿ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದ್ರೆ ಅಟಾಮಿಕ್ ಸೆಂಟೆನ್ಸ್ ನ ಆಡ್ ಮಾಡ್ಬಿಟ್ಟು, ಸೊ ಹೆಂಗೆ ಅವೆರಡು ಕಂಬೈನ್ ಮಾಡ್ತೀವಿ? ಲಾಜಿಕಲ್ ಕನೆಕ್ಟಿವಿಟೀಸ್ ಇಂದ. ಸೊ ಅದನ್ನ ಕಾಂಪ್ಲೆಕ್ಸ್ ಸೆಂಟೆನ್ಸಸ್ ಅಂತೀವಿ. ಸೊ ಇಲ್ಲಿ ಲಾಜಿಕಲ್ ಕನೆಕ್ಟಿವಿಟೀಸ್ ಬಂದು ಆ್ಯಂಡ್, ಆರ್, ನಾಟ್, ಇಂಪ್ಲೈಸ್. ಸೊ ನಾಟ್ ಏನ್ ಮಾಡುತ್ತೆ? ನೆಗೇಷನ್ ಆಫ್ ಅ ಸೆಂಟೆನ್ಸ್ ಮಾಡುತ್ತೆ. ಆ್ಯಂಡ್ ಏನ್ ಮಾಡುತ್ತೆ? ಎರಡು ಸ್ಟೇಟ್ಮೆಂಟ್ಸ್ ಟ್ರೂ ಇದ್ರೆ ಮಾತ್ರ ನಮಗೆ ಟ್ರೂ ಆಗುತ್ತೆ. ಆರ್ ಏನ್ ಮಾಡುತ್ತೆ? ಯಾವ್ದಾದ್ರು ಒಂದು ಟ್ರೂ ಇದ್ರೂ ಕೂಡ ಟ್ರೂ ಆಗತ್ತೆ ಸ್ಟೇಟ್ಮೆಂಟು. ಇಂಪ್ಲೈಸ್ ಅಂತ ಅಂದ್ರೆ ಏನು? ಇಫ್ ಪಿ ಇಸ್ ಟ್ರೂ, ಕ್ಯೂ ಮಸ್ಟ್ ಆಲ್ಸೋ ಬಿ ಟ್ರೂ. ಓಕೆನಾ? ಪಿ ಟ್ರೂ ಇದ್ರೆ ಕ್ಯೂನು ಟ್ರೂ ಇರಬೇಕು. ಬೈ ಡೈರೆಕ್ಷನಲ್ ಅಂತ ಅಂದ್ರೆ ಪಿ ಅಂಡ್ ಕ್ಯೂ ಆರ್ ಸಮ್ ಟ್ರೂ ಟೇಬಲ್. ಅಂದ್ರೆ ಬೈ ಡೈರೆಕ್ಷನಲ್ ಅಂತ ಅಂದ್ರೆ ಎರಡು ಇನ್ಪುಟ್ಸ್ ಏನಾದ್ರೂ ಸೇಮ್ ಇದ್ರೆ ಐ ಗೆಸ್ ಇಟ್ ಇಸ್ ಟ್ರೂ. ಎಸ್, ಅಷ್ಟೇ. ಅದಾದ್ಮೇಲೆ ನೆಕ್ಸ್ಟ್ ಸಿಮ್ಯಾಂಟಿಕ್ಸ್ ಅಂದ್ರೆ ಇವಾಗ ನೀವು ಅಟಾಮಿಕ್ ಸೆಂಟೆನ್ಸ್ನ ಹಿಂಗೆ ಮಾಡೋದು, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಹೆಂಗೆ ಮಾಡೋದು ಅಂತ ಗೊತ್ತಾಯ್ತು. ಸೊ ಇದ್ರದ್ದು ಸೆಂಟೆನ್ಸ್ ಅರ್ಥ ಏನು ಅಂತ ಹೇಳೋದೇ ಸಿಮ್ಯಾಂಟಿಕ್ಸ್. ಸೊ ಟೆಲ್ಸ್ ಹೌ ದ ಸಿಸ್ಟಮ್ ಸೆಂಟೆನ್ಸಸ್ ಆರ್ ಬಿಲ್ಟ್, ಮೀನಿಂಗ್ ಆಫ್ ದ ಸೆಂಟೆನ್ಸ್ ಹೇಳ್ತಾ ಹೋಗುತ್ತೆ. ಅದಾದ್ಮೇಲೆ ಇಲ್ಲಿ ನೀಟಾಗಿ ಟ್ರೂ ಟೇಬಲ್ ನ ಬರೀರಿ. ಸೊ ಸಿಮ್ಯಾಂಟಿಕ್ಸ್ ಅಂದ್ರೆ ಇವಾಗ ನೋಡಿ, ಟೂ ಸ್ಟೇಟ್ಮೆಂಟ್ಸ್ ಇದೆ. ಏನು? ಇಟ್ ಈಸ್ ರೇನಿಂಗ್ ಮತ್ತೆ ರೋಡ್ ಇಸ್ ವೆಟ್. ಸೊ ಇಲ್ಲಿ ಪಿ ಟ್ರೂ ಇದ್ರೆ ಕ್ಯೂನು ಟ್ರೂ ಆಗಿರ್ಬೇಕು. ಆಬ್ವಿಯಸ್ಲಿ ಈ ಸ್ಟೇಟ್ಮೆಂಟ್ಸ್ ಇದು ಬಂದು ಟ್ರೂ ಕೊಡುತ್ತೆ. ಯಾಕೆ ಹೇಳಿ? ರೇನ್ ಬರ್ತಾ ಇದ್ರೆ, ಅಕಸ್ಮಾತ್ ಮಳೆ ಬರ್ತಾ ಇದ್ರೆ ಆಬ್ವಿಯಸ್ಲಿ ರೋಡ್ ವೆಟ್ ಆಗತ್ತೆ, ರೈಟ್? ಸೊ ದೇ ಆರ್ ಲಾಜಿಕಲಿ ಕರೆಕ್ಟ್. ಆಮೇಲೆ ಮೀನಿಂಗು ಕರೆಕ್ಟ್ ಇದೆ. ಸೊ ಇಟ್ ರಿಟರ್ನ್ಸ್ ಟ್ರೂ. ದಟ್ಸ್ ಆಲ್. ನೆಕ್ಸ್ಟ್, ಸೊ ನಾನು ಹೇಳಿದ್ನಲ್ಲ, ಈ ಕ್ವೆಶನ್ಸ್ ಇಂಪಾರ್ಟೆಂಟು, ನೋಡ್ಕೊಳ್ಳಿ. ಓಕೆ, ಡೋಂಟ್ ಫರ್ಗೆಟ್. ಓಕೆ, ರಿಮೆಂಬರ್ CNSEL ಏನಾಯ್ತು ಅಂತ. ಓಕೆ, ನೆಕ್ಸ್ಟ್ ಕ್ವೆಶನ್ ಬಂದು, ಸೊ ಇದು ಪ್ರೀವಿಯಸ್ ಇಯರ್ ಕ್ವೆಶನ್. ಓಕೆನಾ? ಹೆಂಗ್ ಕೇಳಿದ್ದಾರೆ ಅಂದ್ರೆ 4 ಪ್ರಿಪೋಸಿಷನ್ ಇದೆ, ಎಷ್ಟು ಮಾಡೆಲ್ಸ್ ಇದೆ ಒಂದೊಂದಕ್ಕೂ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಮಾಡೆಲ್ಸ್ ಅಂತ ಅಂದ್ರೆ ಎಷ್ಟು ಟ್ರೂ ಸ್ಟೇಟ್ಮೆಂಟ್ಸ್ ಬರುತ್ತೆ ಅನ್ನೋದು, ಎಷ್ಟು ಎಕ್ಸಾಕ್ಟ್ಲಿ ಟ್ರೂ ಸ್ಟೇಟ್ಮೆಂಟ್ಸ್ ಬರುತ್ತೆ ಅನ್ನೋದೇ ಮಾಡೆಲ್ಸ್. ಓಕೆನಾ? ಇಲ್ಲಿ ಫಸ್ಟ್ ಬಿ ಆರ್ ಸಿ ಟ್ರೂ ಟೇಬಲ್ ಬರೀರಿ ಗೈಸ್, ಏನು ಇಲ್ಲ. ಸೊ ಇವಾಗ ಟ್ರೂ ಟೇಬಲ್ ಬರೀತೀರಾ. ಆಕ್ಚುಲಿ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಲ್ಲಿ ಹೇಳಿದ್ರು ಟ್ರೂ ಟೇಬಲ್ ಇಸ್ ಆಲ್ಸೋ ಅಕ್ಸೆಪ್ಟೇಬಲ್ ಅಂತ. ಸೊ ನಾನೇನೋ ಬರೀ ಸೆಂಟೆನ್ಸ್ ಟೈಪ್ ಅಲ್ಲಿ ಬರೆದು ತೋರಿಸ್ಬೇಕು ಅನ್ಕೊಂಡೆ. ನೋ, ದ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಟ್ರೂ ಟೇಬಲ್ ಕೂಡ ಅಕ್ಸೆಪ್ಟೇಬಲ್ ಆಗಿದೆ ಅಂತ. ಓಕೆ, ಸೊ ದಟ್ಸ್ ವೈ ನಾನು ಟ್ರೂ ಟೇಬಲ್ ರೆಫರ್ ಮಾಡಿದ್ದೀನಿ. ಓಕೆ, ಏನ್ ಗೊತ್ತಾ? ಫಸ್ಟ್ ABCD ಅನ್ನೋದು 4 ಸ್ಟೇಟ್ಮೆಂಟ್ಸ್ ಇದಾವೆ. ಓಕೆ, 4 ಪ್ರಿಪೋಸಿಷನ್ಸ್ ಇದಾವೆ. ಸೊ ನಿಮಗೆ ಗೊತ್ತು ಯಾವ ರೀತಿ ಈ ಒಂದು ಇನ್ಪುಟ್ಸ್ ನ ಬರಿಬೇಕು ಅಂತ. ಸೊ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಗೆ ಫಸ್ಟಿಗೆ 8 zeros ಹಾಕಿ, ಆಮೇಲೆ 8 ones ಹಾಕಿ. ಓಕೆನಾ? ಬಿಗೆ 4 zeros ಹಾಕಿ, 4 ones ಹಾಕಿ, 4 0 ಹಾಕಿ, 4 1 ಹಾಕಿ. ಟೋಟಲ್ಲು ನಿಮಗೆ ಏನಂತೀರಾ 16 ಇನ್ಪುಟ್ಸ್ ಬೇಕಾಗಿರೋದು. ಬಿಕಾಸ್ 4 ಪ್ರಿಪೋಸಿಷನ್ಸ್ ಅಂದ್ರೆ 2 power 4. ವಾಟ್ ಇಸ್ 2 power 4? 16. ಓಕೆ, ಹಂಗೆ ಸಿಗೆ 2 0 2 1, 2 0 2 1, 2 0 2 1 ಹಿಂಗೆ ಹಾಕೊಂಡು ಹೋಗ್ಬೇಕು. ಸೊ ಡಿಗೆ ಆಲ್ಟರ್ನೇಟಿವ್ಲಿ 0 1 0 1 0 1 0 1 ಹಾಕೊಂತ ಹೋಗ್ಬೇಕು. ಓಕೆ, ಇಷ್ಟು ಕ್ಲಿಯರ್ ಆದ್ಮೇಲೆ ಫಸ್ಟಿಗೆ ಅವರು ಬಿ ಆರ್ ಸಿಗೆ ಎಷ್ಟು ಮಾಡೆಲ್ಸ್ ಅಂತ ಕೇಳಿದ್ದಾರೆ, ರೈಟ್? ಸೊ ಟೋಟಲ್ ಇನ್ಪುಟ್ಸ್ ಎಷ್ಟಂತ ಅಂದೆ ನಾನು? 16 ಅಂತ ಅಂದೆ. ಸೊ 16 ಅಲ್ಲಿ ಇವಾಗ ಎಷ್ಟು ಟ್ರೂ ಸ್ಟೇಟ್ಮೆಂಟ್ಸ್ ಬರುತ್ತೆ ಬಿ ಆರ್ ಸಿ ಅಲ್ಲಿ ಅಂತ ನೋಡಬೇಕು. ಸೊ ಬಿ ಆರ್ ಸಿ ಅಂತ ಅಂದ್ರೆ, ಆರ್ ಅಂತ ಅಂದ್ರೇನು? ಯಾವ್ದಾದ್ರು ಒಂದು ಇನ್ಪುಟ್ ಟ್ರೂ ಇದ್ರೂ ಕೂಡ ಔಟ್ಪುಟ್ ಟ್ರೂ ಇರುತ್ತೆ. ಸೊ ಅದನ್ನ ಸಾಲ್ವ್ ಮಾಡಿದಾಗ ನಿಮಗೆ 4 ಸ್ಟೇಟ್ಮೆಂಟ್ಸು ಫಾಲ್ಸ್ ಅಂತ ಹೇಳುತ್ತೆ. 4 ಸ್ಟೇಟ್ಮೆಂಟ್ ಫಾಲ್ಸ್ ಅಂದ್ರೆ ಟೋಟಲ್ 16 ಇನ್ಪುಟ್ ಅಲ್ಲಿ ನಿನಗೆ 4 ಇನ್ಪುಟ್ಸ್ ತಪ್ಪು ಅಂದ್ರೆ ಫಾಲ್ಸ್ ಇದೆ ಅಂತಂದ್ರೆ ಅದನ್ನ ಮೈನಸ್ ಮಾಡಿ. 16 - 4 ಇಟ್ ವಿಲ್ ಬಿ 12. ಸೊ ಆನ್ಸರ್ ಬಂದು 12 ಮಾಡೆಲ್ಸ್ ಇದೆ.
ಓಕೆನಾ? ನೆಕ್ಸ್ಟ್ ಸೊ ಇವಾಗ ನೆಕ್ಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ನೆಗೇಷನ್ ಆಫ್ ಎ ಆರ್ ನೆಗೇಷನ್ ಆಫ್ ಬಿ ಆರ್ ನೆಗೇಷನ್ ಆಫ್ ಸಿ ಆರ್ ನೆಗೇಷನ್ ಆಫ್ ಡಿ. ಸೊ ಫಸ್ಟ್ ನೆಗೇಷನ್ ಎ ಬಿ ಸಿ ಡಿನ ಕಂಡುಹಿಡ್ಕೊಳ್ಳಿ. ಹೆಂಗೆ? ನೆಗೇಷನ್ ಅಂದ್ರೆ ಏನು? 0 ಇದ್ರೆ 1 ಸಬ್ಸ್ಟಿಟ್ಯೂಟ್ ಮಾಡಿ, 1 ಇದ್ರೆ 0 ಸಬ್ಸ್ಟಿಟ್ಯೂಟ್ ಮಾಡಿ. ಆಕ್ಚುಲಿ ಇದನ್ನ ಸೆಪರೇಟ್ ಆಗಿ ಬರಿಬೇಕು. ಓಕೆನಾ? ಸೊ ಬಿ ಆರ್ ಸಿಗೆ ಸೆಪರೇಟ್ ಆಗಿ ಬರೀರಿ. ಸೊ ಈ ಒಂದು ಸೆಕೆಂಡ್ ಸಬ್ ಕ್ವಶನ್ಗೆ ಸೆಪರೇಟ್ ಆಗಿ ಬರಿಬೇಕು. ಓಕೆ, ನಾನು ಎಲ್ಲ ನಿಮಗೆ ಅರ್ಥ ಆಗಲಿ ಅಂತ ನಾನು ಒಂದೇ ಇದರಲ್ಲಿ ಬರ್ದಿದ್ದೀನಿ. ಓಕೆ, ಅದಾದ್ಮೇಲೆ ನೀವು ಸಾಲ್ವ್ ಮಾಡ್ಕೊಂಡಾಗ ಎಲ್ಲ 1 1 ಬರುತ್ತೆ. ಬರೀ ಒಂದು ಸ್ಟೇಟ್ಮೆಂಟ್ ಮಾತ್ರ ತಪ್ಪಿರುತ್ತೆ. ಅಂದ್ರೆ 16 ಮೈನಸ್ 1 ಮಾಡಬೇಕು. 16 ಬಂದು ಟೋಟಲ್ ಎಷ್ಟು ಫಾಲ್ಸ್ ಸ್ಟೇಟ್ಮೆಂಟ್ ಇದೆ ಅನ್ನೋದನ್ನ ಮೈನಸ್ ಮಾಡಬೇಕು. ಟೋಟಲಿ ಎಷ್ಟು ಟ್ರೂ ಸ್ಟೇಟ್ಮೆಂಟ್ಸ್ ಬರುತ್ತೆ ಅಂತ ಬರಿಬೇಕು. 16 ಮೈನಸ್ 1 ಅಂದ್ರೆ 15. ಓಕೆ, ಕ್ಲಿಯರ್. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸಬ್ ಕ್ವಶನ್ನ ನಾವು ಸಾಲ್ವ್ ಮಾಡ್ಕೋಬೇಕು. ಸೊ ನಾನು ಏನು ಮಾಡಿದ್ದೀನಿ ಅದನ್ನ ಪಾರ್ಟ್ ಬೈ ಪಾರ್ಟ್ ಮಾಡಿದ್ದೀನಿ. ಫಸ್ಟಿಗೆ ನಾನು ಎ ಇಂಪ್ಲೈಸ್ ಬಿನ ಸಾಲ್ವ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಮತ್ತೆ ಎ ಆ್ಯಂಡ್ ನಾಟ್ ಬಿನ ಮಾಡ್ಕೊಂಡಿದ್ದೀನಿ. ಆಮೇಲೆ ಸಿ ಆ್ಯಂಡ್ ಡಿನ ಮಾಡ್ಕೊಂಡಿದ್ದೀನಿ. ಅದು ನಿಮ್ಮ ಕನ್ವೀನಿಯನ್ಸ್ ಗೈಸ್, ನೀವು ಹೆಂಗಾದರೂ ಮಾಡ್ಕೊಳ್ಬೋದು. ಓಕೆನಾ? ನಾನು ಫಸ್ಟ್ ಈ ಥರ ಮಾಡ್ಕೊಂಡೆ. ಇದನ್ನು ಫಸ್ಟು ಎ ಟೆನ್ಸ್ ಬಿನ ಮಾಡ್ಕೊಂಡೆ. ಅದಾದಮೇಲೆ ಇಷ್ಟನ್ನು ಮಾಡ್ಕೊಂಡ್ಬಿಟ್ಟು ಫೈನಲ್ ಆಗಿ ನಾನು ಇದನ್ನು ಎಕ್ಸ್ ಅಂತ ತಗೊಂಡೆ, ಇದನ್ನು ವೈ ಅಂತ ತಗೊಂಡೆ, ಝೆಡ್ ಅಂತ ತಗೊಂಡೆ. ಅದಕ್ಕೆ ಲಾಜಿಕಲ್ ಕನೆಕ್ಟಿವಿಟೀಸ್ ಹಾಕ್ತೆ. ಸೊ ಎಲ್ಲ 0 ಬಂತು. ಓಕೆನಾ? ಎಲ್ಲ 0 ಬಂತು. ದಟ್ ಇಸ್ ನಥಿಂಗ್ ಬಟ್ 16 ಮೈನಸ್ 16 ಅದೇನಾಗುತ್ತೆ? 0 ಆಗುತ್ತೆ. ಫೈನಲಿ 0 ಮಾಡಲ್ಸ್. ಓಕೆನಾ? ಅಷ್ಟೇ. ಓನ್ಲಿ ಇಷ್ಟೇ ಗೈಸ್. ಸ್ವಲ್ಪ ಕಾಂಪ್ಲೆಕ್ಸ್ ಅನ್ಸ್ಬೋದು, ಬಟ್ ಯು ಕ್ಯಾನ್ ಡೂ ಇಟ್. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಡೋಂಟ್ ಹೆಸಿಟೇಟ್. ಓಕೆ, ಯಾರಾದರೂ ಏನಾದರೂ ಅನ್ಕೊತಾರೆ, ನೋ. ಸೊ ಹೆಂಗೆ ಇದ್ದರೂ, ಯಾವ ಥರ ಡೌಟ್ ಇದ್ದರೂ, ಸಿಂಪಲ್ ಡೌಟ್ ಆದರೂ ಪರವಾಗಿಲ್ಲ, ಕೇಳಿ. ನಾನು ಅಲ್ಲೇ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಗಾಯ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.